ಜಾಸ್ತಿ ಇದ್ದರೆ ರೀಕನ್ಸ್ಟ್ರಕ್ಷನ್ ವಿಲ್ ಬಿ ಗುಡ್. ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು? ಇವನ್ನೆಲ್ಲ ಜಾಯಿನ್ ಮಾಡ್ತೀವಿ. ಈ ಜಾಯಿನ್ ಮಾಡೋ ಪ್ರಾಸೆಸ್ನ ಇಂಟರ್ಪೊಲೇಷನ್ ಅಂತ ಕರಿತೀವಿ. ರೀಕನ್ಸ್ಟ್ರಕ್ಷನ್ ಆರ್ ಇಂಟರ್ಪೊಲೇಷನ್. ಸೊ ಇದರ 3 ಸ್ಯಾಂಪಲ್ಸ್ ಇರೋದ್ರಿಂದ, ಸಾರಿ 6 ಸ್ಯಾಂಪಲ್ ಇರೋದ್ರಿಂದ ಈ ತರ ನಾನು ಶೇಡ್ ಮಾಡಿರೋದು ಆಲ್ಮೋಸ್ಟ್ ಆಲ್ ಹೀಗೆ ಕಾಣಿಸಿದಲ್ಲ. ಅದೇ ಏನಾದರೂ 2 ಸ್ಯಾಂಪಲ್ ಇದ್ದಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಅನ್ಕೋಬಹುದಾಗಿತ್ತು. ಅದೇ ಲೆಸ್ ದೆನ್ 2 ಸ್ಯಾಂಪಲ್ಸ್ ಇದ್ರೆ ರೀಕನ್ಸ್ಟ್ರಕ್ಷನ್ ಆಗಲ್ಲ, ಈ ಕಂಡೀಷನ್ ಫೇಲ್ ಆಗುತ್ತೆ. To recover your original message signal, minimum you must have 2 samples or more than 2 samples. ಎರಡೇ ಸ್ಯಾಂಪಲ್ಸ್ ಇದ್ರೆ ಈ ಪ್ರಾಸೆಸ್ನ ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಅಥವಾ ನಿಕ್ವಿಸ್ಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಅಥವಾ ರೈಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಜಾಸ್ತಿ ಸ್ಯಾಂಪಲ್ಸ್ ಇದ್ರೆ ಓವರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಕಮ್ಮಿ ಇದ್ರೆ ಅಂಡರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಅಂಡರ್ ಸ್ಯಾಂಪ್ಲಿಂಗ್ ಆದಾಗ ರೀಕನ್ಸ್ಟ್ರಕ್ಷನ್ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಆ ಪ್ರಾಬ್ಲಮ್ ಅನ್ನ ಅಲಿಯಾಸಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅಟ್ಲೀಸ್ಟ್ ಒಂದು ಲೈನ್, sampling is the process of converting continuous time signal to discrete time signal. Sampling, there are 3 conditions. Oversampling, exact sampling, undersampling. Exact is also called as right Nyquist. or Nyquist sampling. Condition for sampling frequency fs must be greater than or equal to 2fn. ಕರೆಕ್ಟಾ? ಇದನ್ನು ಪ್ರಪೋಸ್ ಮಾಡಿದ ಸೈಂಟಿಸ್ಟ್ ಹೆಸರು Nyquist. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಬರೋ ಎರರ್ ಹೆಸರು Aliasing. Can be solved by selecting Fs greater than or equal to 2fn. ಇದಿಷ್ಟು ಪ್ರಾಸೆಸ್ ನಾನು ಮಾಡಿರೋದು ಟೈಮ್ ಡೊಮೈನ್ ಅನಾಲಿಸಿಸ್. ಇದು ಯಾವಾಗಲೂ ಇಷ್ಟ ಆಗಲ್ಲ. ಇದಕ್ಕೆ ನಾವು ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ a multi-tone signal x of t is equal to 10 cos 1000 pi t plus 10 cos 2000 pi t. Now the question ಬರ್ತಾ ಇದೆ, ಎರಡು ಸಿಗ್ನಲ್ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ as multi-tone signal. ಎಷ್ಟು ಸ್ಯಾಂಪ್ಲಿಂಗ್ ರೆಡಿ ಮಾಡಿ ಕಮೆಂಟ್ ಮಾಡಿ. ಎರಡು ಸಿಗ್ನಲ್ ಇದೆ, ಇಲ್ಲ ಭಾಸ್ಕರ್ ಕರ್ಕೊಂಡು 10 cos 1000 pi t, ಇನ್ನೊಂದು 10 cos 2000 pi t ಅಂತ ಎರಡಿದೆ. ಇದನ್ನ ಯಾವಾಗಲೂ ಹಿಂಗ್ ಬರ್ದಿದ್ರು ಕೂಡ 2 pi 500 t ಅಂತ ಓದ್ಕೊಳ್ಳಿ. ಇದನ್ನ 2 pi 1000 t ಅಂತ ಓದ್ಕೊಳ್ಳಿ. ಕರೆಕ್ಟಾ? What is the frequency of first signal ಅಂತ ಹೇಳಿದ್ರೆ ಎಷ್ಟು? 500. ಎರಡನೇದು ಇದಕ್ಕೆ ನಾವು ಆಕ್ಚುಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ತೀವಿ. ಅಪ್ಲೈ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ x of t will be equal to x of n 1/2 into 10 ಆಗುತ್ತೆ. ಕರೆಕ್ಟ್ ಅಲ್ವಾ? It looks like cos 2 pi fct in your PCS class with a Fourier transform of AC by 2 into delta f minus fc plus delta f plus fc. ನಮ್ಗೆ ಅರ್ಥ ಇದೆಯಾ? ಓಕೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಅದಕ್ಕೆ ಆನ್ಸರು 10/2 into delta f minus 1000 plus delta f plus 1000 ಅಂತ ಆಗುತ್ತೆ. ಇದನ್ನ ಒಂದು ಡಯಾಗ್ರಾಮ್ ಬರ್ಕೋಣ. ಸೊ the diagram is looking like this. At 500 you have one impulse of amplitude 5. At 1000 you have one impulse of amplitude 5. Similarly, because of minus you have these two spectral components, and this is your x of n. ಎರಡು ಫ್ರೀಕ್ವೆನ್ಸಿ ಕಾಂಪೊನೆಂಟ್ಸ್ ಇದೆ, ಒಂದು 500 ಮತ್ತೊಂದು 1K. ಈಗ ಸ್ಯಾಂಪಲ್ ಸ್ಪೆಕ್ಟ್ರಮ್ ಬರೆಯಿರಿ ಹೇಗೆ ಹೇಳ್ತಾರೆ. ಸ್ಯಾಂಪಲ್ ಸ್ಪೆಕ್ಟ್ರಮ್ XS of F in your theory class module 5 of PCS says that XS of F is equal to Fs into summation n vary from
minus infinity to plus infinity x of f minus nfs. Sample signal in frequency domain is given by ಮತ್ತೆ ಬ್ಯಾಟ್ ಮಾಡಿ ಮಾಡ್ಯೂಲ್ 5 ಅಲ್ಲಿ ಇದೆ ಮತ್ತೆ ಮೇಲೆ ಕೊಡ್ತಾರೆ x s of f is equal to fs into summation f varying from minus infinity to plus infinity x of f minus fs. ಇದನ್ನ ಬಿಡಿಸ್ಕೊಂಡ್ರೆ fs ಹೊರಗಡೆ ಬರುತ್ತೆ ಎಷ್ಟೋ ಟರ್ಮ್ಸ್ ಇದೆ put n is equal to -1 ಮಾಡಿದ್ರೆ x of f plus fs 0 ಕೊಟ್ರೆ x of f 1 ಕೊಟ್ರೆ x of f minus fs and so on. Sampling in time domain introduces periodicity in frequency domain. Sampling in time domain introduces periodicity in frequency domain because same message spectra is repeated in all the positions. Let us try calibrating the sample spectra with the assumption that fs is more than 2fm. fs is more than 2fm ಅಂದ್ರೆ highest frequency ಯಾರು ಇರುತ್ತಲ್ಲಿ 1k ಅಂದ್ರೆ ಎಷ್ಟು ಬರಬೇಕು ಮಿನಿಮಮ್ 2k ಗಿಂತ ಜಾಸ್ತಿ ಇರಬೇಕು. ನಾನೇ ಒಂದು ಕೆಲಸ ಮಾಡ್ತೀನಿ let fs is equal to 10k ಅಂತ ತಗೊಂಡ್ಬಿಡ್ಲ ಒಂದು ರೆಫರೆನ್ಸ್ ಅಂತ 10k is more than 2fm, so this case should be over sampling. ಈ ಫಾರ್ಮುಲಾ ಬರಬೇಕು. ಸ್ಯಾಂಪಲ್ ಸ್ಪೆಕ್ಟ್ರಮ್ ಅಲ್ಲಿ x of s ಅಂತ ಒಂದು ಟರ್ಮ್ ಹಾಗೆ ಇರುತ್ತೆ, ಸೊ ನಾವು ಹಾಗೆ ಇರಿಸ್ಕೊಳ್ಳೋಣ. 500 ಹತ್ರ ಒಬ್ರು 1k ಹತ್ರ ಒಬ್ರು -500 ಒಬ್ರು -1k ಒಬ್ರು, ಕರೆಕ್ಟಾ? ಇದು ಇಂಪಾರ್ಟೆಂಟ್. x of n minus fs ಅಂದ್ರೆ you shift the complete x of f spectra by fs units to the right side. fs ಎಷ್ಟು ತಗೊಂಡಿದ್ದೀರಾ 10k, shift by 10k ಇದ್ರೆ ಇವರೆಲ್ಲ ಹೋಗಬೇಕು ಶಾರ್ಟ್ಕಟ್ ಸಿಗ್ನಲ್ಸ್ ಕ್ಲಾಸ್ ಅಲ್ಲಿ add 10k to each position. ಇದು 10k ಆಡ್ ಮಾಡಿದ್ರೆ 9k ಎಷ್ಟು ಅಂತ ಬರುತ್ತೆ 9k ಅಥವಾ ಇವರು 9.5k 10k ಪ್ಲಸ್ 1 ಇವರು 10.5k ಇದು 11k. ಸ್ಪೆಕ್ಟ್ರಾ ಆ ಕಡೆ ಹೋಗುತ್ತೆ. ಇದೇ ಸ್ಪೆಕ್ಟ್ರಾ ಇನ್ನೊಂದು ಈ ಕಡೆ ಬಂದುಬಿಟ್ಟಿರುತ್ತೆ. ಇದು ಕ್ಲಿಯರ್? ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ರೆ ಜಾಗ ಕಾಣಿಸ್ತಿದೆಯಾ? ಇನ್ನೊಂದು ಲೆಟ್ ಅಸ್ ಅಸ್ಯೂಮ್ ದಟ್ ಐ ಅಸ್ಯೂಮ್ fs ಲೆಸ್ ದೆನ್ 2fm. ಲೆಸ್ ದೆನ್ 2fm 2fm ಎಷ್ಟು ಬೇಕು ಅಂತ ಹೇಳಿದ್ರೆ 2k. ಲೆಸ್ ದೆನ್ 2fm ಅಂದ್ರೆ ನೀವೇನ ತಗೋಬಹುದು 1k ನೋ 500 ಇನ್ನೊಂದು. ಸುಮ್ಮನೆ ನಾನೇ fs is equal to 1k ತಗೊಂಡೆ ಅಂತ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಕಾಣಿಸುತ್ತಾ ಇಲ್ಲ ಬೇರೆ ಕಡೆ ಬರಿಲ್ಲ? ಕಾಣಿಸುತ್ತಾ? ಸ್ವಲ್ಪ ಊಟ ಮಾಡಿ ನಿದ್ದೆ ಬಂದಿದ್ರೆ ಸಿಗಿಸ್ಕೊಳ್ಳಿ. ತುಂಬಾ ಒಳ್ಳೆ ಕಾನ್ಸೆಪ್ಟ್. ನಿಮ್ ಲೆಕ್ಚರ್ ಆಗಿದ್ರೆ PCS ಮಾಡ್ಯೂಲ್ 5 ಅಲ್ಲಿ 10 ಮಾರ್ಕ್ ರಿಸರ್ವೇಶನ್ 4 and 5 ಅಲ್ಲಿ ಅಲ್ಲಿ ಓದಕ್ಕೂ ಆಗುತ್ತೆ. ಈಗ ಈ ಫಾರ್ಮುಲಾ ಬರಬೇಕು. ಸ್ಯಾಂಪ್ಲಿಂಗ್ ಸ್ಪೆಕ್ಟ್ರಮ್ ಅಲ್ಲಿ ಮತ್ತೆ ಇದಿರುತ್ತೆ, ಸೊ ಅದನ್ನ ಕಾಪಿ ಮಾಡ್ಕೋ. ಈ 4 ಟರ್ಮ್ ಏನು ಮಾಡೋಕ್ಕಾಗಲ್ಲ, ಹಂಗೆ ಇರ್ತಾರೆ. 500 1k -500 -1k. ನೆಕ್ಸ್ಟ್ ಆಪ್ಷನ್ x of f minus fs. ಶಿಫ್ಟ್ x of f by fs units. ಈ ಕಂಡೀಷನ್ fs ಎಷ್ಟು 1k. ಇದೇ ಶುರು ಮಾಡ್ಕೋ 1k. ಇಷ್ಟು ಸ್ಪೆಕ್ಟ್ರಮ್ ನ ರೈಟ್ ಸೈಡ್ ಕಳಿಸ್ಬೇಕಂತೆ ಶಿಫ್ಟೆಡ್ ಬೈ 1k ಅಂತ. ಶಾರ್ಟ್ಕಟ್ ಏನ್ ಮಾಡ್ಬೇಕು ಅಂತ ಹೇಳಿದೆ ಆಡ್ 1k. ಇವ್ನು 1k ಆಡ್ ಮಾಡಿದ್ರೆ 0 ಹತ್ರ ಬಂದು ಅವ್ನು ಬಂದು ಕೂತ್ಕೊಳ್ತಾನೆ. ಇವನೆಲ್ಲ ಹೋಗ್ತಾನೆ, ಇವ್ನ ತಲೆ ಮೇಲೆ ಇನ್ನೊಬ್ಬ ಬಂದು ಕೂತ್ಕೊಳ್ತಾನೆ. ಕಲರ್ ಚೇಂಜ್ ಮಾಡ್ತಾ ಇದೆ. ಇವನೆಲ್ಲ ಹೋಗ್ತಾನೆ, ಇವರೆಲ್ಲ ಹೋಗ್ತಾರೆ 1.5. ಇವರೆಲ್ಲ ಹೋಗ್ತಾರೆ 2k. ಸೊ ಈ 500 ತಲೆ ಮೇಲೆ ಒಂದು ಅನ್ವಾಂಟೆಡ್ ಸಿಗ್ನಲ್ ಬಂದು ಕೂತ್ಕೊಳ್ತಲ್ವ, ಈ ಪ್ರಾಬ್ಲಮ್ ಹೆಸರೇ ಆಗಿದೆ. ಲಾಜಿಕ್ ಅರ್ಥ ಆಯ್ತಾ? ಇಷ್ಟು ಸ್ಟೋರಿ ರೈಟ್ಗೂ ಮಾಡಬೇಕು ಬಿಕಾಸ್ ಆಫ್ x ಆಫ್ ಲೆಫ್ಟ್ಗೂ ಮಾಡಬೇಕು ಬಿಕಾಸ್ ಆಫ್ x ಆಫ್ f ಪ್ಲಸ್ fs. ಆವಾಗ ಮೋಸ್ಟ್ಲಿ ಇಲ್ಲೊಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಕರೆಕ್ಟ್ ಅಲ್ಲ? ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ, ಈಸಿ ಆಗುತ್ತೆ. ಡಿಸ್ಕಸ್ ಸ್ಪೆಕ್ಟ್ರಾ ಫಾರ್ ಅಂಡರ್ ಸ್ಯಾಂಪ್ಲಿಂಗ್ ಫೇಸ್. ಎಕ್ಸಾಕ್ಟ್ಲಿ 2k ತಗೊಂಡು ಮಾಡ್ಬೋದು. ಆವಾಗ ಇವ್ರ ತಲೆ ಮೇಲೆ ಬಂದ್ಬಿಟ್ಟಿರುತ್ತೆ. ಗ್ರಾಫ್ ಅನ್ನು ತೋರಿಸ್ಬಿಡ್ತೇನೆ.
ಈ ಎರಡು ಅರ್ಥ ಆಗಿದೆಯಾ ಪಕ್ಕ? ಸೊ ದಿಸ್ ಕಂಪ್ಲೀಟ್ ಈ ಬಂದಿದ್ದೆಲ್ಲ ಮೊದಲು ದಟ್ ಈಸ್ ಕಾಲ್ಡ್ ಟೈಮ್ ಡೊಮೈನ್ ಅನಾಲಿಸಿಸ್. ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಟೈಮ್ ಡೊಮೈನ್, ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಅಂತ ಅನ್ನಂಗಿಲ್ಲ, ಅದೇ ಬೇರೆ ಟಾಪಿಕ್. ನಾವು ಅನಾಲಿಸಿಸ್ ಮಾಡ್ತಿರೋದು ಯಾವುದು? ಈ ಎರಡೂ ಪ್ರೋಗ್ರಾಮ್ ಹೆಸರು ಸ್ಯಾಂಪ್ಲಿಂಗ್ ಇದೆ, ಬಟ್ ವಿ ಆರ್ ಟ್ರೈಂಗ್ ಟು ಅನಲೈಸ್ ದಟ್ ಪ್ರಾಸೆಸ್, ಒನ್ ಇನ್ ಟೈಮ್ ಡೊಮೈನ್, ದ ಅದರ್ ಒನ್ ಇನ್ ಫ್ರೀಕ್ವೆನ್ಸಿ ಡೊಮೈನ್. ಅದಕ್ಕೆ ಎಡಿಟ್ ಮಾಡುವಾಗ ಪ್ರೋಗ್ರಾಮ್ ಬ್ರಾಕೆಟ್ ಅಲ್ಲಿ ಬರ್ತಿದ್ದೀವಿ, ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಬ್ರಾಕೆಟ್ ಅಲ್ಲಿ ಟೈಮ್ ಡೊಮೈನ್ ಅನಾಲಿಸಿಸ್, ಎರಡನೇದು ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್. ನಿಮ್ಗಿರೋ ಸಿಲೆಬಸ್ ಅಷ್ಟೇ. ಆಮೇಲೆ ರಿಕನ್ಸ್ಟ್ರಕ್ಷನ್ ಮಾಡಕ್ಕೆ ಯಾರು ಬೇಕು ಅಂತ ಕೇಳ್ತಾರೆ. ರಿಕನ್ಸ್ಟ್ರಕ್ಷನ್ ಮಾಡಕ್ಕೆ ಲೋ ಪಾಸ್ ಫಿಲ್ಟರ್ಸ್ ಯೂಸ್ ಮಾಡ್ತೀವಿ. ಆ ಲೋ ಪಾಸ್ ಫಿಲ್ಟರ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಇಂಟರ್ಪೋಲೇಷನ್ ಫಾರ್ಮುಲಾ ತರ ವರ್ಕ್ ಆಗುತ್ತೆ. ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಮೇಡಮ್ ಒಂದು ಇಂಟರ್ಪೋಲೇಷನ್ ಅಂತ ಹೇಳ್ಕೊಟ್ಟಿದ್ರು, ಜ್ಞಾಪಕ ಇದೆಯಾ? ಇಂಟರ್ಪೋಲೇಷನ್ ಅಂತ ಇದ್ರ ಜ್ಞಾಪಕ ಇದೆಯಾ? ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಇಲ್ಲೊಂದು ಪಾಯಿಂಟ್ ಕೊಟ್ಟಿರ್ತಾರೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಇಲ್ಲೊಂದು ಪಾಯಿಂಟ್ ಕಂಡುಹಿಡಿದ್ರಿ, ಮತ್ತೆ ಇವ್ರಿಬ್ಬರು ಮಾಡಿ ಇಲ್ಲೊಂದು ಪಾಯಿಂಟ್ ಕಂಡುಹಿಡಿದ್ರಿ. ಏನಾದ್ರು ನೆನಪಿತ್ತಾ? ಇಂಟರ್ಪೋಲೇಷನ್ ಇಲ್ಲ ಮ್ಯಾಟ್ಲಾಬ್ ಓಪನ್ ಮಾಡ್ಕೊಬೇಕಾಗತ್ತಾ? ಮ್ಯಾಟ್ಲಾಬ್ ಅಲ್ಲಿ ಎತ್ಕೊಂಡು ಕಾಪಿ ಪೇಸ್ಟ್ ಮಾಡು. ಪ್ರೋಗ್ರಾಮ್ ಇದೆ, ಪ್ರೋಗ್ರಾಮ್ ತೋರಿಸು, ಈಗ ಕಾಪಿ ಮಾಡೋಣ ಅಷ್ಟು. ರನ್ ಮಾಡುವ, ಸೇವ್ ಮಾಡಿಕೊಂಡು ಸೇವ್ ಆಗಿರೋದಿಲ್ಲ, ಇದು ಬೇರೆ ಸಿಸ್ಟಮ್ ಅಲ್ಲ, ಕರೆಕ್ಟ್. ಸೇವ್ ಮಾಡಿಕೊಂಡು ಪ್ರೋಗ್ರಾಮ್ P1.mp ರನ್ ಮಾಡು. ಇದು ಇದರ ಫಸ್ಟ್ ಫ್ರೀಕ್ವೆನ್ಸಿ ಇತ್ತಲ್ಲ 500 ಹರ್ಟ್ಸ್ ಕೊಡು, ಕರೆಕ್ಟ್ ಆಯ್ತು. 1000 ಕೊಡು, ಫುಲ್ ರೀಡ್ ಮಾಡ್ಕೊ. ಇದೇ ನಾನು ಹೇಳಿದ್ದು 3 ಡಯಾಗ್ರಾಮ್ಸ್. ಇಲ್ಲಿ ನಾನು ಈ ಡಯಾಗ್ರಾಮ್ ತೋರಿಸಿ. ಈಗ ಇದಕ್ಕೂ ಎಷ್ಟು ಅಜರಿಗಾಂಟ್ ಇದೆ ನೋಡಿ, ಎರಡೂ ಒಂದೇ, ಬೋತ್ ಆರ್ ಸೇಮ್. ಇಲ್ಲಿ ನಾನು ಬರ್ದಿರೋದು ಅಲ್ಲಿ ಬರ್ದಿರೋದು ಎರಡು ಒಂದೇ. ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಷ್ಟೇ. ಫಸ್ಟ್ ಕೇಸಲ್ಲಿ ಆ ಫಿಗರ್ ತೋರಿಸಿರೋದು ಇಟ್ಸ್ ಎ ಮಲ್ಟಿಟೋನ್ ಸಿಗ್ನಲ್. ಇದು 10 ಯಾರೋ ಒಂದು ಸಿಗ್ನಲ್ ಕೊಟ್ಟಿದ್ದೀರ, 10 cos 1000 5t plus 10 cos 2 ಆ ಥರ ಕಾಣಿಸುತ್ತೆ, ಮಲ್ಟಿಟೋನ್ ಬರ್ತಾರೆ. ಎರಡನೇ ಕೇಸಲ್ಲಿ ಬೇಡ, ನಾನು ಲಾಸ್ಟ್ ಕೇಸ್ಗೆ ಹೋಗ್ತೀನಿ. ಇದು ಥರ್ಡ್ ಲಾಸ್ಟ್ ಡಯಾಗ್ರಾಮ್, 1 2 4th ಡಯಾಗ್ರಾಮ್. ಇದು ವಿತೌಟ್ ಅಲಿಯಾಸ್. ಏನೇನು ಫ್ರೀಕ್ವೆನ್ಸಿ ಕೊಟ್ಟಿದೆ ನಿಮಗೆ? ಒಂದು 500, ಇನ್ನೊಂದು 1000. ನೋಡಿ 500 ಹತ್ರ ಒಂದು ಇಂಪಲ್ಸ್ ಇದೆ, ಕರೆಕ್ಟಾ? 1000 ಹತ್ರ ಒಂದು ಇಂಪಲ್ಸ್ ಇದೆ, ಕರೆಕ್ಟಾ? ಅದಾದ್ಮೇಲೆ ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ? ದೇ ಹ್ಯಾವ್ ಟೇಕನ್ fs is equal to 10k. ನಮ್ಮ ಡಯಾಗ್ರಾಮ್ ನೋಡಿ, ಇದಿಷ್ಟು ಇರುತ್ತೆ. ಇದಿಷ್ಟು ಸಿಗ್ನಲ್ ನ ಶಿಫ್ಟ್ ಬೈ ಎಷ್ಟು ಯೂನಿಟ್ ಮಾಡ್ತೀರಾ? 10k. ಅವಾಗ ಇದೆಲ್ಲ ಹೋಗುತ್ತೆ ಅಂತ ಹೇಳಿದ್ರಿ? 9k. ಇದು 9.5, ಇದು 10.5, ಇದು 11. ಸೊ ನನಗೆ ಮ್ಯಾಟ್ಲ್ಯಾಬ್ ಅಲ್ಲಿ ನಾನು ಬೇಕಂತ 0 ಇಂದ 10k ವರೆಗೂ ತೋರಿಸೋ ತರ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಸ್ಯಾಂಪಲ್ಸ್ 500 ಹತ್ರ ಒಂದು ಇಂಪಲ್ಸ್ ಇರಬೇಕು, 1k ಹತ್ರ ಒಂದು ಇಂಪಲ್ಸ್ ಇರಬೇಕು, 9k ಹತ್ರ ಇರಬೇಕು, 9.5 ಹತ್ರ ಇರಬೇಕು. ಇದೆಯಾ ನೋಡಿ, ಇದು 5 ಕರ್ಸರ್ ಅಲ್ಲಿ ತಗೊಂಡು 500 ಇದೆಯಾ? ನಾನು ಇಲ್ಲಿ ಬೋರ್ಡ್ ಅಲ್ಲಿ ತೋರಿಸ್ತೀನಿ. 500 ಹತ್ರ ಒಂದು ಇಂಪಲ್ಸ್ ಅಲ್ಲೂ ಇದೆಯಾ? 1000 ಹತ್ರ ಒಂದು ಇಂಪಲ್ಸ್ ಅಲ್ಲೂ ಇದೆಯಾ? 9k ಹತ್ರ ಒಂದು ಇಂಪಲ್ಸ್ ಅಲ್ಲೂ ಇದೆಯಾ? ಕಾಣಿಸಿದೆಯಾ? 9.5 ಹತ್ರ ಒಂದು, ಬಿಕಾಸ್ ನನ್ನ ಗ್ರಾಫ್ ಅನ್ನ ನಾನು 0 to 10k ಡಿಸ್ಪ್ಲೇ ಮಾಡೋ ತರ ಮಾಡ್ಕೊಂಡೆ. ಐ ಹ್ಯಾವ್ ನಾಟ್ ಶೋ ನೆಗೆಟಿವ್ಸ್. ನೆಗೆಟಿವ್ಸ್ ಯಾವಾಗಿದ್ರು ಮ್ಯಾಥಮೆಟಿಕಲ್ ಅನಾಲಿಸಿಸ್ ಬರುತ್ತೆ, ಇಂಪ್ಲಿಮೆಂಟೇಷನ್ ಬರಲ್ಲ. ಸೊ ನೀವು ಎರಡಕ್ಕೂ ನೋಡ್ಕೋಬೇಕು ರಿಲೇಶನ್ಶಿಪ್. ಆ ಡಯಾಗ್ರಾಮ್ಸ್ ಎಲ್ಲ ವಿ ಆರ್ ಶೋಯಿಂಗ್ ಓನ್ಲಿ ಪಾಸಿಟಿವ್ ಸ್ಪೆಕ್ಟ್ರಲ್ ಕಾಂಪೋನೆಂಟ್ಸ್. ಸರಿನಾ? ವಾಪಸ್ ಇಲ್ಲಿ ಬನ್ನಿ. ಅಲಿಯಾಸಿಂಗ್ ಎಫೆಕ್ಟ್ ತೋರಿಸಬೇಕು ಅಂತ ಹೇಳಿದಲ್ವಾ? ಎರಡನೇದು ಅಲಿಯಾಸಿಂಗ್ ಯಾವ ಕಂಡೀಷನ್ ಆಗುತ್ತೆ? ಅಂಡರ್ ಸ್ಯಾಂಪ್ಲಿಂಗ್, ಓವರ್ ಸ್ಯಾಂಪ್ಲಿಂಗ್, ಎಕ್ಸಾಕ್ಟ್ ಸ್ಯಾಂಪ್ಲಿಂಗ್ ಎಲ್ಲ ಆಗುತ್ತೆ. ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ ಯಾವ ತರ ಮೇಲೆ ಕೂತಿದೆ? 500. ನೋಡಿ ಅಲ್ಲಿ ಕೂಡ 500 ತಲೆ ಮೇಲೆ ಅಲಿಯಾಸಿಂಗ್ ಆಗಿರುತ್ತೆ, ಕಾಣಿಸ್ತಿದೆಯಾ? ಇನ್ನೊಂದು 0 ನಲ್ಲಿ ಯಾವ ಇರಬಾರ್ದಾಗಿತ್ತು, ಬಟ್ 0 ಇದೆ ನೋಡಿ, ಬ್ಲೂ ಕಲರ್ ಚಿಕ್ಕದಾಗಿ ಕಾಣಿಸ್ತಿದೆಯಾ?
ಅವ್ನು ಕರ್ಸರ್ ತೋರಿಸ್ತಾ ಇದ್ದ ನೋಡಿ ಜಾಗ ದಟ್ ಇಸ್ ಎ 0 ನಾನು ಆಗಲೇ ಬರೆಸಿದ್ದೇನೆ ಅಂತ ಕೇಳಿದ್ಯಾ ಬೇರೆ 0 ಬಂದು 0 ಬಂದು ಕೂತ್ಕೊಳ್ಳಂತೆ ಅಂತ ಅಲ್ಲಿ ಬಂದು ಕೂತಿದೆ ದಟ್ ಇಸ್ ಅಲಿಯಾಸಿಂಗ್ ಎಫೆಕ್ಟ್ 500 ತಲೆ ಮೇಲೆ ನಾವು ಬಂದು ಸೇರ್ಕೊಂಡು ತೋರಿಸಿದ್ದಾನೆ ಅಗೇನ್ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಆ ಡಯಾಗ್ರಾಮಲ್ಲಿ ಬರೀ 0 to 500 ಮಾತ್ರ ಡಿಸ್ಪ್ಲೇ ಮಾಡಿದ್ದಾರೆ ಅದಕ್ಕೆ ಅಷ್ಟೇ ತೋರಿಸ್ತಿದೆ ಮಿಕ್ಕಿದೆಲ್ಲ ತೋರಿಸ್ತಿದೆ ಆ ಸ್ಕೇಲ್ ನೋಡಿ ಆ ಸ್ಕೇಲ್ ನೋಡಿದ್ರೆ ಫಸ್ಟ್ ದಟ್ ಇಸ್ ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ ಆ ಡಿಸ್ಪ್ಲೇಡ್ ಓನ್ಲಿ ಫ್ರಮ್ 0 to 1000 ಅಂದರೆ 1K ಮುಂಚೆ ಒಂಚೂರು ಕಮ್ಮಿ ಆಗಿರೋದಕ್ಕೆ ತೋರಿಸ್ತಾರೆ 0 to 1000 ಅಂದರೆ 0 to 999 ತೋರಿಸೋಕ್ಕಾಗುತ್ತೆ 1000 ವರೆಗೂ ತೋರಿಸ್ತೀನಿ ಅಂದರೆ ಐ ಕ್ಯಾನ್ ಶೋ ಆಲ್ ದ ನಂಬರ್ಸ್ ಫ್ರಮ್ 0 to 999 0 is included ಈಗ 1000 ತೋರಿಸ್ತಿಲ್ಲ 0 ತೋರಿಸ್ತಾ ಇದೆ ಇನ್ನೊಂದು ಅವೆರಡರ ಮಧ್ಯದ್ದು ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಾಕ್ಟ್ ಸ್ಯಾಂಪಲಿಂಗ್ ಬರೆದ ಹೇಳೋದನ್ನ ಒಂದ್ಸಲ ನೋಡ್ಕೊಂಬೇಡಿ ಎಷ್ಟು ನೀಟಾಗಿದೆ ಆ ಎಕ್ಸಾಕ್ಟ್ ಸ್ಯಾಂಪಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಸ್ಯಾಂಪಲ್ ಹಾಗೆ ಇರುತ್ತೆ ಯು ಶಿಫ್ಟ್ ಬೈ 1K ಅಂತ ಹೇಳಿದ್ರೆ ಸಾರಿ ಶಿಫ್ಟ್ ಬೈ 2K ಅಂತ ಹೇಳಿದ್ರೆ ನೀವೇ ಹೇಳೋ ಶಿಫ್ಟ್ ಬೈ 2K ಎಲ್ಲಿ ಹೋಗುತ್ತೆ 1K ಆಮೇಲೆ ಹಿಂಗೆ ಬಂದು ಕೂತ್ಕೊಳ್ಳುತ್ತೆ ಆಮೇಲೆ ಎಲ್ಲಿ ಹೋಗುತ್ತೆ 1.5 ಚಿಕ್ಕದಿರುತ್ತೆ ಆಮೇಲೆ 2.5 next to 3 and 2 1 plus 1 1 plus 2 1 plus sorry 3 correct ನೀವೇ ಕರೆಕ್ಟ್ ಸೊ ಬಟ್ ಮತ್ತೆ ಅಗೇನ್ ನಾವು ಎಷ್ಟು ಅಡ್ಜಸ್ಟ್ ಮಾಡಿದೀವಿ ಅಂದ್ರೆ that graph is displayed only up to 2K ಸೆಕೆಂಡ್ ಡಯಾಗ್ರಾಮ್ ನೋಡಿ it is displayed up to 2K ಚೆಕ್ ಮಾಡ್ಕೋ 0 ಹತ್ರ ಯಾರು ಇಲ್ಲ 500 ಹತ್ರ ಒಂದು ಇಂಪಲ್ಸ್ ಇದೆ 1K ಹತ್ರ ಒಂದು ಇಂಪಲ್ಸ್ ಇದೆ ಕರೆಕ್ಟಾ ಅದಾದ್ಮೇಲೆ 1.5 ಇರಬೇಕು 2 ತೋರ್ಸಕ್ಕೆ ಆಗ್ತಾ ಇಲ್ಲ ನನಗೆ ಅದಕ್ಕೆ ಒಂಚೂರು ದಿಸ್ ಇಸ್ ಅಬೌಟ್ ಸ್ಯಾಂಪ್ಲಿಂಗ್ ಥಿಯರಮ್ ಅನಾಲಿಸಿಸ್ ಇನ್ ಫ್ರೀಕ್ವೆನ್ಸಿ ಡೊಮೇನ್ ಒಂದು ತಪ್ಪಾಗಿದೆ ಮತ್ತೆ ನಮ್ದಲ್ಲ ಹೊರಡಿಗೆ ಹೋಗು ಹೊರಡ್ತಾ ಆಮೇಲೆ ನಾವು ಪ್ರೋಗ್ರಾಮ್ ಅಂತ ಚೇಂಜ್ ಮಾಡಿದ್ವಿ ಎಡಿಟಿಂಗ್ ತೋರಿಸೋ ಪ್ರೋಗ್ರಾಮ್ ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಟೈಮ್ ಫ್ರೀಕ್ವೆನ್ಸಿ ಡೊಮೇನ್ ಇಂಗ್ಲೀಷು ನಾನು ಎಡಿಟ್ ಮಾಡಿದ್ರೆ ಬೇರೆ ಅಪ್ರೋಚ್ ಚೇಂಜ್ ಆಗಿದೆ ಎಡಿಟ್ ಮಾಡಿ ಓಕೆ ಇದು ಅರ್ಥ ಆಯ್ತಾ ಟೈಮ್ ಡೊಮೇನ್ ಸ್ಯಾಂಪ್ಲಿಂಗ್ ಕಾಪಿ ಮಾಡಿ ರನ್ ಮಾಡಿಬಿಡು ಇಲ್ಲಿ ಕೊಟ್ಟು ಅದೇ ಕೊಟ್ಟಿದ್ದೀನಿ ಸದರಂಗ ವೇವ್ಫಾರ್ಮ್ ನೋಡಿ ಬೇಕಾದ್ರೆ ಫಸ್ಟ್ ಡಯಾಗ್ರಾಮ್ ಅನಲಾಗ್ ಸಿಗ್ನಲ್ ಕಾಸ್ ವೇಗ ಸೆಕೆಂಡ್ ಡಯಾಗ್ರಾಮ್ ಆ ರೆಡ್ ಸರ್ಕಲ್ಸ್ ಇರೋಲ್ಲ ಸಿಗ್ನಲ್ಸ್ ಒಂದು ಸೈಕಲ್ಗೆ ಎಷ್ಟೊಂದು ಸ್ಯಾಂಪಲ್ಸ್ ಇದೆ ನೋಡಿ ಕರೆಕ್ಟಾ ನಾನೇನ್ ಮಾಡಿದ್ದೀನಿ ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಪ್ಲಾಟ್ ಮಾಡುವಾಗ ಒಂದು ಲೈನ್ ಯೂಸ್ ಮಾಡ್ಕೊಂಡಿದ್ದೀನಿ ಆ ಲೈನ್ ಯೂಸ್ ಮಾಡಿರೋದ್ರಿಂದ ಆ ಡಾಟ್ಸ್ ಎಲ್ಲ ಜಾಯಿನ್ ಮಾಡುತ್ತೆ ರೆಡ್ ಕಲರ್ dotted red color is almost all same as blue color. Blue color is original signal, red color is reconstructed signal. Red blue ಎರಡು almost all same ಇದೆಯಾ ಸೊ ಅದಕ್ಕೆ ಓವರ್ ಸ್ಯಾಂಪ್ಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ವೇವ್ ಫಾರ್ಮ್ ಎರಡನೇ ಡಯಾಗ್ರಾಮ್ ನೋಡಿ ಅಂದ್ರೆ ಮೂರನೇ ಇದಕ್ಕೆ ಇಲ್ಲಿ ಪರ್ ಸೈಕಲ್ ಹ್ಯಾವ್ ಓನ್ಲಿ 2 ಸ್ಯಾಂಪಲ್ಸ್ ಅಂದ್ರೆ ಯಾವ ಕೇಸ್ ಅದು ಇನ್ನೊಂದು ಹೆಸರು ರೈಟ್ ಇನ್ನೊಂದು ಹೆಸರು ಲಿಕ್ವಿಡ್ ಅಲ್ಲಿ ಎರಡೇ ಸ್ಯಾಂಪಲ್ಸ್ ಇರೋದ್ರಿಂದ ರೀಕನ್ಸ್ಟ್ರಕ್ಟ್ ಮಾಡಿದೆ ಬಟ್ ಎಕ್ಸಾಕ್ಟ್ ಆಗಿಲ್ಲ ನೋಡಿದ್ರೆ ಒಂಚೂರು ಟ್ರಯಾಂಗಲ್ ತರ ಕಾಣಿಸುತ್ತೆ ರೆಡ್ ಕಲರ್ ಬ್ಲೂ ಕಲರ್ ಪ್ಯೂರ್ ಕ್ರಾಸ್ ವೇವ್ ಇದೆ ರೆಡ್ ಕಲರ್ ಒಂದು ಸ್ವಲ್ಪ ಟ್ರಯಾಂಗಲ್ ತರ ಕಾಣಿಸುತ್ತೆ ಆದ್ರೂ ಪರವಾಗಿಲ್ಲ ನೋಡಕ್ ಚೆನ್ನಾಗಿದೆ ಲಾಸ್ಟ್ ಕೇಸಿಗೆ ಬನ್ನಿ ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ ನೀವು ಕೊಟ್ಟಿರೋ ಬ್ಲೂ ಕಲರ್ ಸೈಕಲ್ ತುಂಬಾ ಚೆನ್ನಾಗಿದೆ ರೀಕನ್ಸ್ಟ್ರಕ್ಟೆಡ್ ರೆಡ್ ಕಲರ್ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ಸೊ ರೀಕನ್ಸ್ಟ್ರಕ್ಟ್ ಸಿಗ್ನಲ್ ಇಸ್ ನಾಟ್ ಸೇಮ್ ಆಸ್ ಒರಿಜಿನಲ್ ಸಿಗ್ನಲ್ ಸೊ ಯು ಕ್ಯಾನ್ ರೀಕನ್ಸ್ಟ್ರಕ್ಟ್ ಇನ್ ಅಂಡರ್ ಸ್ಯಾಂಪ್ಲಿಂಗ್ ಕೇಸ್ ಅಂತ ಪ್ರೂವ್ ಮಾಡಿದ್ದೀವಿ ಇಸ್ ಓಕೆ ವಿತ್ ದಿಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಾದರೂ ಗ್ಲಾಮರಸ್ ಮಾಡಬೇಕು ಅಂದ್ರೆ ಮೂವರನ್ನು ಪ್ಲಾಟ್ ಮಾಡ್ಕೋಬಹುದು ಫಸ್ಟ್ ಯಾರೋ ಒಂದು ಲ್ಯಾಬಲ್ಲಿ ಟ್ರೈ ಮಾಡಿದೆ ಪ್ಲಾಟ್ ಕೊಟ್ರೆ ಎಕ್ಸ್ ಕೊಟ್ರೆ ಆ ಸಿಗ್ನಲ್ ಸಿಗುತ್ತೆ ಹೀಗೆ ನಮ್ಗೆ ನೋಡ್ಬೇಕು ನನಗೆ ಆಮೇಲೆ ಸ್ಟೆಮ್ ಹಾಕ್ಬಿಟ್ಟು ನಾನು ಡಿಸ್ಪ್ಲೇ ಮಾಡಿದ್ರೆ ಹಿಂಗೆ ಕಂಟಿನ್ಯೂ ಬರುತ್ತೆ ಆಮೇಲೆ ಈ ಮೂರನೇ ಇದು ಬರುತ್ತೆ ಸೊ ಯು ಕ್ಯಾನ್ ಡಿವೈಡ್ ದ ಪ್ರೋಗ್ರಾಮ್ ಇಂಟು ಫಿಗರ್ 1 ಫಿಗರ್ 2 ಫಿಗರ್ 3 ಅಂಡ್ ಯು ಕ್ಯಾನ್ ಶೋ ಆಸ್ 3 ಡಿಫರೆಂಟ್ ಫಿಗರ್ಸ್ ಆಲ್ಸೋ ಇದು ಎಷ್ಟು ಮಾಡಿದ್ರು ಸಾಕು
ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಅದು ಬೇಕಾ ಇಬ್ಬರಿಗೂ ಗೊತ್ತಾ? ಇದು ಎಕ್ಸ್ಪ್ಲನೇಷನ್ ಬೇಕಾ? ಪ್ರೋಗ್ರಾಮ್ ಫಸ್ಟ್ ಈ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ 3 ಲೈನ್ ಡೌಟ್ ಇಲ್ಲ ಪಕ್ಕನಾ? Yes. You generate next line always. I want to generate a signal from 0 to 1 in steps of 0.001. Here's the result. It's a time index. Starting index is 0, ending index is 1, and varying from 0.00. correct? ಅಂದ್ರೆ ನನ್ನ ಸೈನ್ ವೇವ್ ಎಲ್ಲಿಂದ ಎಲ್ಲಿವರೆಗೂ ಮಾತ್ರ ಇರುತ್ತೆ. 0 to 1. ನನ್ನ ಸೈನ್ ಅಂದ್ರೆ ಕೊಸೈನ್ ವೇವ್ ಅಂತ ಅರ್ಥ. ಸೈನ್ ಅಂಡ್ ಕಾಸ್. ಓಕೆನಾ? 0 to 1. ಯಾವುದೇ ಒಂದು ಟಾಸ್ ವೇವ್ ನ ರೆಪ್ರೆಸೆಂಟ್ ಮಾಡುವಾಗ a cos 2 pi ft ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಇಬ್ಬರು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಆಂಪ್ಲಿಟ್ಯೂಡ್ ಮತ್ತೆ ಫ್ರೀಕ್ವೆನ್ಸಿ. ನಾವು ಅಸ್ಯೂಮ್ ಫೇಸ್ ಶಿಫ್ಟ್ ಇಸ್ ಈಕ್ವಲ್ ಟು 0. a ಅಂದ್ರೆ ಆಂಪ್ಲಿಟ್ಯೂಡ್ ಡಿಕ್ಲೇರ್ ಮಾಡಿದೀನಿ ಇಷ್ಟಂತ 5 ವೋಲ್ಟ್ಸ್. ಫ್ರೀಕ್ವೆನ್ಸಿ ಡಿಕ್ಲೇರ್ ಮಾಡಿದೀನಿ 10 ಹರ್ಟ್ಜ್. ಅದನ್ನ ಪ್ಲಾಟ್ ಮಾಡ್ಬಿಡು. ಸಬ್ ಪ್ಲಾಟ್ ಆಫ್ 411 ಅಂದ್ರೆ 4 ರೋಸ್ 1 ಕಾಲಮ್ ಫಸ್ಟ್ ಪ್ಲೇಸ್ ಅಲ್ಲಿ ಗೊತ್ತಲ್ವಾ? ಅದಾದ್ರೂ ಹೋಗ್ಲಿ 4 ರೋಸ್ ಫಸ್ಟ್ ಕಾಲಮ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಡಿಸ್ಪ್ಲೇ ಮಾಡಬೇಕಂತೆ ಪ್ಲಾಟ್ ಆಫ್ ಇಕನಾಮಿಕ್ಸ್ ಅಂದ್ರೆ ಇದು ಕಾಸ್ ವೇವ್ ನ ಡಿಸ್ಪ್ಲೇ ಮಾಡು. ನೀನು ಈ ಮೇಕಪ್ ಅಲ್ಲಿ ಬರುತ್ತೆ ಅನ್ಸುತ್ತೆ ನೋಡು. ನೈಟ್ ಲೋ ಎಕ್ಸ್ ಲೇಬಲ್ ವೈ ಲೇಬಲ್ ಇಂಡೌಟ್ ಇಲ್ವಾ? ನೆಕ್ಸ್ಟ್ ಸ್ಟೆಪ್ ಓವರ್ ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ ಇರೋದು ಫಾರ್ಮುಲಾ ಏನು? fs is equal to fs greater than or equal to 2 times fm. ನಾನು ಆ ಕೇಸ್ ಏನು ತಗೊಂಡಿದ್ದೀನಿ 10 times fm ತಗೊಂಡಿದ್ದೀನಿ ಅಲ್ವಾ? shall I read that as fs is equal to 10 times fm? ಈ ಕಂಡೀಷನ್ ಗಿಂತ ಜಾಸ್ತಿನಾ ಕಮ್ಮಿನಾ? ಜಾಸ್ತಿ ಇದ್ರೆ ಅದು ಯಾವ ಕೇಸು? ಓವರ್ ಸ್ಯಾಂಪ್ಲಿಂಗ್ ಕೇಸ್. ಸೇಮ್ ಸ್ಟೋರಿ ರಿಪೀಟ್ ಆಗಿದೆ ನೋಡು. ಇದೇ ಟಿ ಇದೇ ಎಕ್ಸ್ ಅದೇ ಸಬ್ಸ್ಟಾಟ್ ಇನ್ನೇನು ಚೇಂಜ್ ಮಾಡಿಲ್ಲ. ಬಟ್ ಸ್ಪೆಷಲ್ ಏನಪ್ಪ ಅಂದ್ರೆ ಟಿ ಮಾಡುವಾಗ 0 to 1 in steps of ts, where ts is the sampling interval which is decided by fs. ಅಲ್ಲಿ 1 by ts ಸೈನ್ ಮಾಡ್ತಿದ್ದೀನಿ, ts ಬರ್ತಿದ್ದೀನಿ, that ts is equal to 1 by fs. ಮೀನ್ಸ್ ಈ ಸಿಗ್ನಲ್ ಅಲ್ಲಿ ಇಲ್ಲೊಂದು ಸ್ಯಾಂಪಲ್ ತಗೋ, ಸ್ವಲ್ಪ ಟೈಮ್ ಬಿಡು, ಈ ಟೈಮ್ ಎಷ್ಟು ts, ಇನ್ನೊಂದು ಸ್ಯಾಂಪಲ್ ತಗೋ, ಇನ್ನೊಂದು ಸ್ಯಾಂಪಲ್ ತಗೋ. ಆ ರೂಲ್ ಮಾಡಕ್ಕೆ t1 ಅಂತ ಹೊಸ ಹೆಸರಿಟ್ಟಿದ್ದೀನಿ. t1 is from 0 to 1 in steps of 1 by fs. Is it clear with this? ಅಲ್ಲೊಂದು ಸ್ಪೆಷಲ್ ಆಗಿ ಪ್ಲಾಟ್ ಆಫ್ ಇದು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲಾಟ್ ಆಫ್ ಎರಡು ಡಯಾಗ್ರಾಮ್ ಒಂದ್ರ ಮೇಲೆ ಒಂದು ಹಾಕಿರೋದು. Plot of t comma x in blue color, t1 x1 in red color with circle and dotted lines. ಲೈನ್ ಮೀನಿಂಗ್ ಪ್ಲಾಟ್ ಅಲ್ಲಿ ಒಂದು ಕಲರ್ ಇದಿರಲಿ, ಇನ್ನೊಂದು ಕಲರ್ ಇನ್ನೊಂದು ಕಲರ್ ಇರಲಿ, ಡಾಟ್ಸ್, ಆ ಡಾಟ್ಸ್ ಅನ್ನ ಜಾಯಿನ್ ಮಾಡು. ಅದಕ್ಕೆ ಅಲ್ಲಿ ಇನ್ಸ್ಟ್ರಕ್ಷನ್ ಪೂರ್ತಿ ಕೊಟ್ಟಿದೆ, ಆರ್ ಓ ಡ್ಯಾಶ್. ಅಲ್ಲಿಗೆ ಯಾವ ಕೇಸ್ ಮುಗಿತು? ಓವರ್ ಸ್ಯಾಂಪ್ಲಿಂಗ್ ಮುಗಿತು. ವಾಪಸ್ಸು ಸ್ಯಾಂಪ್ಲಿಂಗ್ ಕಂಡೀಷನ್ fs must be greater than or equal to 2fm. ಕರೆಕ್ಟ್ ಅಲ್ವಾ? ಈಕ್ವಲ್ ಟು ಕೊಡ್ತೀನಿ ಈಗ, ಯಾರಾಗ್ತಾರೆ? ಎಕ್ಸಾಕ್ಟ್ ಈಕ್ವಲ್ ಟು 2fm ಅಂತ. ಕರೆಕ್ಟಾ? ಏನೂ ಚೇಂಜ್ ಮಾಡಿಲ್ಲ, ಸುಮ್ಮನೆ ಹೆಸರು ಚೇಂಜ್ ಆಗಲಿ ಅಂತ t2 x2 ನಾಮಕರಣ. ಅಲ್ಲಿ t1 x1, ಅದಕ್ಕೆ ಮುಂಚೆ tx. ಒರಿಜಿನಲ್ ಸಿಗ್ನಲ್ ಅನ್ನ tx ಅಲ್ಲಿ ಇಟ್ಕೊಂಡಿದ್ದೆ, ನಮ್ಮ ಕಂಡೀಷನ್ ನ t1 t2, ನೆಕ್ಸ್ಟ್ t1 x1, ನೆಕ್ಸ್ಟ್ ಒನ್ t2 x2, ನೆಕ್ಸ್ಟ್ ಅನ್ನ t3 x. ಬಟ್ ಅಂಡರ್ ಸ್ಯಾಂಪ್ಲಿಂಗ್ ನ ಪ್ರೂವ್ ಮಾಡಬೇಕು ಅಂದ್ರೆ ಡೋಂಟ್ ಟೇಕ್ fs is equal to 1fm. ನಡೆಯುತ್ತೆ, ಎನಿಥಿಂಗ್ ಲೆಸ್ ದೆನ್ 2 should be taken as ಅಂತ. ನಾನು ಸುಮ್ಮನೆ ಬೇಕಂತ 1.3 ತಗೊಂಡಿದ್ದೀನಿ, ಯಾಕಂದ್ರೆ 1.3 ತಗೊಂಡ್ರೆ ಆ ಕೆಟ್ಟದಾಗ ರೀಕನ್ಸ್ಟ್ರಕ್ಟ್ ಆಗಿರುತ್ತಲ್ಲ, ಅದು ತುಂಬಾ ಕೆಟ್ಟದಾಗ ಕಾಣಿಸುತ್ತೆ. ಆಕ್ಚುಲಿ ನಾವು ತೋರಿಸ್ಬೇಕಲ್ವಾ ಇಟ್ ಇಸ್ ರಾಂಗ್ ಅಂತ, ಅದು ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ನಂಬರ್ ಕೊಟ್ಟರು ಗೊತ್ತಾಗುತ್ತೆ, ಬಟ್ ಅಷ್ಟು ನೀಟ್ ಆಗಿಲ್ಲ. ಸೊ ವಿ ಹ್ಯಾವ್ ಟ್ರೈಡ್ ಮೆನಿ ನಂಬರ್ಸ್ ಅಂಡ್ ವಿ ಫೌಂಡ್ ದಟ್ 1.3 ಇಸ್ ವರ್ಸ್ಟ್. ಸೊ ವಿ ಹ್ಯಾವ್ ಟೇಕನ್ 1.3. ನೀವು ಅದಷ್ಟು 1.3 ಹಾಕಿ ಅಲ್ಲಿ ಅರ್ಥ ಆಗೋದೇ ಅದೇ ಚೆನ್ನಾಗಿ ನೋಡಿ.
ಎಕ್ಸಾಮ್ ಅಲ್ಲಿ ಯಾರಾದರೂ ಟೆಸ್ಟ್ನಲ್ಲಿ ಬಂದರೆ ಜೋರಾಗಿ ಇರಿಸ್ಕೊಂಡು ಮೈ ಪ್ರೋಗ್ರಾಮ್ ಇಸ್ ಸ್ಯಾಂಪ್ಲಿಂಗ್ ಥಿಯರಮ್ ಐ ಆಮ್ ಅನಲೈಸಿಂಗ್ ದಟ್ ಪ್ರೋಗ್ರಾಮ್ ಇನ್ ಟೈಮ್ ಡೊಮೈನ್ ಸೊ ಐ ಹ್ಯಾವ್ ಟೇಕನ್ ಸೈನ್ ವೇವ್ ಆಫ್ ಫ್ರೀಕ್ವೆನ್ಸಿ 10 ಹರ್ಟ್ಸ್ ಆಂಪ್ಲಿಟ್ಯೂಡ್ ಆಫ್ 5 ವೋಲ್ಟ್ಸ್ ಅಂಡ್ ದಟ್ ಇಸ್ ಮೈ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಅಂತ ತೋರಿಸಿ. ಸೆಕೆಂಡ್ ಡಯಾಗ್ರಾಮ್, that is second diagram says that it's a whole sampling case because I have taken 10 FM and we can count that we have 10 samples from here to here. ಇಲ್ಲ ಇದಿರುತ್ತೆ ಅಲ್ಲ ಇದಿರುತ್ತೆ ನೋಡಬೇಕಾದ್ರೆ. When you take 10 FM, you can find out that there are 10 samples. Bubbles are six circles, so consider that node. That is equivalent to a signals like this. Since my sampling rate is more than 2 FM, reconstruction is very good. That is, blue color is my original signal waveform, red color is reconstructed, therefore both are same. And now dialogue what Step 2, in exact sampling I have taken 2 FM. So reconstruction is okay, almost all same. In third case I have taken increased rate, under sampling where I have taken 1.3. So reconstructed signal is not same as original. Blue is original signal and red color is reconstructed. Reconstructed is not same as original signal. Therefore always fs must be greater than 2 FM. ಇಷ್ಟು ಪ್ರೆಸೆಂಟೇಷನ್ ನೀವೇ ಮಾಡಬೇಡಿ, ಅವ್ರು ಕೇಳೋಕೆ ಮುಂಚೆ ಸುಮ್ಮನೆ ಬಂದು ಒಬ್ಬಟ್ಟು ಬಂದು ಮನೆ ಮುಗಿಸ್ಕೊಂಡಿರ್ಬೇಕು. ಟೇಕ್ ಎನ್ ಆಪರ್ಚುನಿಟಿ, ಲ್ಯಾಂಗ್ವೇಜ್ ನಿಮ್ಮ ಚಾಯ್ಸು, ಕನ್ನಡ ಇಂಗ್ಲೀಷು ಮಿಕ್ಸೋರ್ದು ಹೇಳ್ಬೇಡಿ, ಅರ್ಥ ಆಗಬೇಕಷ್ಟೇ. ಅಟ್ಲೀಸ್ಟ್ ನನ್ನ ಪ್ರೋಗ್ರಾಮ್ ಇದು, ನನಗೆ ಪ್ರೋಗ್ರಾಮ್ ಬರದೆ, ಇದು ಇನ್ಪುಟ್ ಕೊಟ್ಟೆ, ಇದು ರನ್ ಮಾಡಿದೆ, ಇದು ಆನ್ಸರ್ ಬಂತು, ಇದೇ ಬರಬೇಕಾಗಿತ್ತು, ಬರ್ತಿದೆ ನೋಡಿ. ಅಷ್ಟು ಆದ್ಮೇಲೆ ದಯವಿಟ್ಟು ಒಂದು ಸೈನ್ ಮಾಡ್ಬಿಟ್ಟು ಮುಂದೆ ಹೋಗ್ಬಿಡಿ ಔಟ್ಪುಟ್ ಸೀನ್ ಅಂತ ಅನ್ನೋದರ ನಿಮ್ಮ ಆಟಿಟ್ಯೂಡ್ ಇರಬೇಕು. ಅಂಡ್ ಪ್ರಿಫರಬಲಿ ಪಕ್ಕದ ಲ್ಯಾಬಲ್ಲಿ ತುಂಬಾ ತಿರುಗುವಂತ ಚೆರಿವಿ ಕಂಪನಿಗೆ ಎಕ್ಸಾಂಪಲ್ಸ್ ಬಂದ್ರೆ ಹುಷಾರಾಗಿ ಡಿಸಿಪ್ಲಿನ್ ಆಗಿ ಕರೆದು ನೋಡ್ಬಿಟ್ಟು ಹೋಗಿ ಎಕ್ಸ್ಪ್ಲೇನ್ ಮಾಡಿ ಹೋಗ್ಬೋದು. ಹ್ಯಾಪಿ ವಿತ್ ದಿಸ್ ಥಿಯರಮ್. ನಿಮಗೆ ಥೀಸಿಸ್ ಅಂದ್ರೆ ಚೆನ್ನಾಗಿ ಓದ್ಕೊಡಿ. ಐ ಥಿಂಕ್ ನೋಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು ನಾವು ಒಂದ್ಸಲ. ಫ್ರೀಕ್ವೆನ್ಸಿ ಡೊಮೈನ್ ಅನಾಲಿಸಿಸ್ ಎಲ್ಲ ಪಕ್ಕದಲ್ಲಿ ನೋಡಿ. ಇಲ್ಲಿ ಸೇಮ್ ಕೇಸ್ we have taken two frequencies f1 and f2 ಕರೆಕ್ಟ್. ಇಬ್ಬರಲ್ಲಿ ದೊಡ್ಡ ವ್ಯಾಲ್ಯೂ ಚೆಕ್ ಮಾಡಬೇಕು. ಏನು ಇನ್ಪುಟ್ ಅವಾಗ ಮ್ಯಾಕ್ಸಿಮಮ್ ಅಲ್ವಾ. ಮ್ಯಾಕ್ಸಿಮಮ್ is a built-in command in MATLAB which finds which is more f1 or f2 ಅಂತ. so f request is equal to 2 times f maximum. ಫಾರ್ಮುಲಾ ಬರೆಯಲಾಗಿಲ್ಲ, ನಾನು ಬೇಕಂತ ರಿಕ್ವೆಸ್ಟ್ ಗೆ ಅಡ್ಜಸ್ಟ್ ಮಾಡಿದ್ದೀನಿ. f request is equal to 2fm ಅಂತ. ಕೇಸ್ 1 ಅಂಡರ್ ಸ್ಯಾಂಪ್ಲಿಂಗ್ ಬಂದಿದ್ದೀನಿ. ಅಂಡರ್ ಸ್ಯಾಂಪ್ಲಿಂಗ್ ಅಲ್ಲಿ fs ಎಷ್ಟು ಬೇಕು? ಕಮ್ಮಿನಾ ಜಾಸ್ತಿನಾ? ಕಮ್ಮಿನಾ ಜಾಸ್ತಿನಾ? ಕಮ್ಮಿ ಇರಬೇಕು. ಕಮ್ಮಿ ಇರಬೇಕು ಡಿವೈಡ್ ಬೈ 2 ಮಾಡಿ. ಅದೇ ಏನಾಗುತ್ತೆ ನೋಡು, t varying from 0 to 0.1 in steps of 1 by fs. ಮತ್ತೆ ಅದೇ ಕಥೆ x1 is equal to a cos f1 plus b cos x2 ಸಿಗ್ನಲ್ ಜನರೇಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಸ್ಪೆಷಲ್ ಆಗಿ ಏನು ಮಾಡ್ಬಿಟ್ಟಿದ್ದೀನಿ ಅಂದರೆ ಇಷ್ಟು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ ಆಗಿ FFT ಅಪ್ಲೈ ಮಾಡ್ಬಿಟ್ಟಿದ್ದೀನಿ. FFT ಸ್ಟ್ಯಾಂಡ್ಸ್ ಫಾರ್ ಫಾಸ್ಟ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಟು ಕನ್ವರ್ಟ್ ಟೈಮ್ ಡೊಮೈನ್ ಸಿಗ್ನಲ್ ಟು ಫ್ರೀಕ್ವೆನ್ಸಿ ಸಿಗ್ನಲ್. ಅದನ್ನ ಪ್ಲಾಟ್ ಮಾಡಿದ್ದೀವಿ ನೆಕ್ಸ್ಟ್ ಶೀಟ್ ಅಲ್ಲಿ. ಪ್ಲಾಟ್ ಆಫ್ ಅಬ್ಸಲ್ಯೂಟ್ ಆಫ್ f comma absolute of xk1. xk1 is Fourier transform of x1. xk1 is the Fourier transform of x1. ಆಮೇಲೆ what is that f ಅಂತ ಕೆಲವು ಕೇಳ್ತಾರೆ. ಇದು ಈ ಲೈನ್ ಕೆಲವು ಡೌಟ್ ಕೇಳ್ಬಿಡ್ತಾರೆ. ಇದು ನಮ್ಗೆ ಅರೇಸ್ ಅಲ್ಲಿ ಬಂದಿರುತ್ತೆ. 0 to length of x1 minus 1 multiply by fs divided by length of xk1. ಏನಿದ್ರ ಮೀನಿಂಗ್ ಅಂದ್ರೆ ಈ ಆಕ್ಸಿಸ್ ನೀವು ಆ ಡಯಾಗ್ರಾಮ್ ನೋಡಿದಾಗ ನೀವು ನೆನಪಿರಬೇಕು, ಸ್ಪೆಕ್ಟ್ರಮ್ ಅಲ್ಲಿ ಇಲ್ಲಿ 500 ಹರ್ಟ್ಸ್ ಲೈನ್ ಇರಬೇಕು. 1k ಅಂದ್ರೆ ಒಂದು ಲೆಕ್ಕ ಜ್ಞಾಪಕ ಇದೆಯಾ? ಈ ಇಂಡೆಕ್ಸ್ ತೋರಿಸ್ಬೇಕಲ್ಲ. ಅಟ್ 500 I have an amplitude of something, at 1k I have an amplitude of something ಅಂತ ಬರೀಬೇಕಲ್ಲ. ಅದನ್ನು ತೋರಿಸೋದಕ್ಕೆ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿದ್ದೀವಿ. ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. xk1 ಏನಾದ್ರು ನಿಮಗೆ 1000 ನಂಬರ್ಸ್ ತಗೊಂಡಿದ್ರೆ 0 to 1000 minus 1 ಎಷ್ಟಾಗುತ್ತೆ? 0 to 999. ಕರೆಕ್ಟಾ? ಆ ಪ್ರತಿಯೊಂದು ನಂಬರ್ಗೂ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡ್ಕೋಬೇಕು.
ಈ ಸ್ಯಾಂಪ್ಲಿಂಗ್ ಯೂಸ್ 10K ಕೊಟ್ಟರೆ ಒಂದೊಂದು ಎಲಿಮೆಂಟ್ಗೂ ಅಷ್ಟೆಷ್ಟು ಮಲ್ಟಿಪ್ಲೈ ಆಗುತ್ತೆ. ಮತ್ತೆ ಸ್ಕೇಲ್ ಡೌನ್ ಬೈ ಲೆಂತ್ ಆಫ್ xk1 ಡಿವೈಡ್ ಮಾಡಿದ್ರೆ ಯುವರ್ ಆಕ್ಸೆಸ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸೀಸ್. ಇಟ್ಸ್ ಸಿಂಪಲ್ ವೇ ಆಫ್ ಜನರೇಟಿಂಗ್ x axis in terms of frequencies. ಸ್ವಲ್ಪ ನೀವು ತುಂಬಾ ಟ್ರೈ ಮಾಡ್ಕೊಳ್ಳಿ. ಫಸ್ಟ್ ಕೇಸ್ ಮುಂದೆ ಎರಡು ಕೇಸ್ ಸೇಮ್ ಇರುತ್ತೆ ನೋಡಿ ಬೇಕಾದ್ರೆ. ರಿಮೈನಿಂಗ್ 2 ಕೇಸಸ್ ಆರ್ ಸೇಮ್. fs is equal to f request, ಮೂರನೇದು fs is equal to 5 times ಮಾಡಿರ್ತೀವಿ ಅಂತ ಅನ್ಸುತ್ತೆ. Happy with these two programs? ನೀವು ಎಕ್ಸಾಮ್ ಅಲ್ಲಿ ಸ್ಟೇಟ್ ವೆರಿಫೈ ಸ್ಯಾಂಪ್ಲಿಂಗ್ ಥಿಯರಮ್ ಅಂತ ಕೊಟ್ಟರೆ ನಿಮ್ಮ ಚಾಯ್ಸ್ ಯಾರಾದ್ರೂ ತಗೊಳ್ಳಿ. ಅವಾಗ ಎಲ್ಲರೂ ತಗೊಳ್ಳೋದೇ ಟೈಮ್ ಡೊಮೈನ್ ಅದೇ ಈಸಿ ಇರೋದು ಅಂತ ಫಸ್ಟೇ ಟೈಮ್ ಡೊಮೈನ್ ಬರೆದು ಬಿಡ್ತಾರೆ. ಹೆಡಿಂಗ್ ಸ್ಕಿಪ್ ಆಗಿದೆ ಇಲ್ಲಿ ಹೆಡಿಂಗ್ ಸ್ವಲ್ಪ ಚೇಂಜ್ ಆಗಿದೆ. ಈ ಟಾಪಿಕ್ಕು ಎಲ್ಲ ರೆಕಾರ್ಡ್ಸ್ ಚೇಂಜ್ ಮಾಡಿ ಕಳಿಸ್ತೀನಿ, ಪ್ರಿಂಟ್ ತಗೋಬೇಡಿ. ಸ್ಯಾಂಪ್ಲಿಂಗ್ ಥಿಯರಮ್, ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಬ್ರಾಕೆಟ್ ಅಲ್ಲಿ ಟೈಮ್ ಡೊಮೈನ್ ಅನಾಲಿಸಿಸ್ ಇಲ್ಲಿ ಬರ್ದಿರೋದು ನೋಡಕ್ ಹೋಗಬೇಡಿ. ಎಡಿಟ್ ಮಾಡಿದ್ದೆ ಇಲ್ಲ ಬೇರೆದಲ್ಲಿ ಮಾಡಿದ್ದೆ ಅಂತ ಅನ್ಸುತ್ತೆ. ಇದರ ಇನ್ನೊಂದ್ಸಲ ರಿಪೀಟ್ ಮಾಡಿ. ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಇನ್ ಬ್ರಾಕೆಟ್ ಅಲ್ಲಿ ಇನ್ನಲ್ಲ ಟೈಮ್ ಡೊಮೈನ್ ಅನಾಲಿಸಿಸ್. ಇನ್ನೊಂದು ಪ್ರೋಗ್ರಾಮ್ ಹೆಸರು ವೆರಿಫಿಕೇಶನ್ ಆಫ್ ಸ್ಯಾಂಪ್ಲಿಂಗ್ ಥಿಯರಮ್ ಬ್ರಾಕೆಟ್ ಅಲ್ಲಿ ಹೇಳಿದ್ರೆ ಬ್ರಾಕೆಟ್ ಬಂದ್ಬಿಡುತ್ತೆ ಹೇಳುವಾಗ ಹಂಗೆ ಇರಲಿ. ಓಕೆನಾ ವಿತ್ ದೀಸ್ ಟು ಕಾನ್ಸೆಪ್ಟ್ಸ್ ನೆಕ್ಸ್ಟ್ ಪ್ರೋಗ್ರಾಮ್ ಆರ್ಡರ್ ಇದೇ ಮೋಸ್ಟ್ಲಿ ಪೆಂಡಿಂಗ್ ಇದ್ದು ಅಂತ ಅನ್ಸುತ್ತೆ. ಹೇಳ್ಕೊಟ್ಟಿರಲಿಲ್ಲ ಅನ್ಸುತ್ತಲ್ಲ ಒಳ್ಳೆಯದಾಗಿ ಫಸ್ಟ್ ಅದೇ ತಗೊಂಡಿದ್ದು ಮಿಕ್ಕಿದೆಲ್ಲ ಈಸಿ ಇದೆ. ಫಸ್ಟ್ ಪ್ರೋಗ್ರಾಮ್ ತುಂಬ ಸಲ ಹೇಳ್ಕೊಟ್ಟಿದ್ದೀನಿ ಸರ್ಕ್ಯುಲರ್ ಕನ್ವಲ್ಯೂಷನ್. ಇದರಲ್ಲಿ ಡೌಟ್ ಇದೆಯಾ? ಸರ್ಕ್ಯುಲರ್ ಕನ್ವಲ್ಯೂಷನ್ ಇದು ಕರೆಕ್ಟ್. ಸರ್ಕ್ಯುಲರ್ ಕನ್ವಲ್ಯೂಷನ್ ಇನ್ ಟೈಮ್ ಡೊಮೈನ್ ಇದೆ. ಅಂದರೆ ನಾವು ಕಾನ್ಸಂಟ್ರೇಟ್ ಸರ್ಕಲ್ ಮಾಡಿದ್ದೀವಿ, ಜ್ಞಾಪಕ ಇದೆಯಾ? ಸರ್ಕಲ್ ಹಾಕಿ ಅದಕ್ಕೆ ಈಕ್ವಲೆಂಟ್ ಆಗಿ ಪ್ರೋಗ್ರಾಮ್ ಬರ್ದಿದ್ದೀವಿ. ನೀವು ಆಕ್ಚುಲಿ ಪ್ರೋಗ್ರಾಮ್ ಅಂತ ಬ್ಯಾಕ್ ಮಾಡಿದ್ರೆ ಇಲ್ಲಿವರೆಗೂ ಬ್ಯಾಕ್ ಮಾಡಿದ್ರೆ ಅಷ್ಟೇ. ಈ ಎಂಡ್ವರೆಗೂ ಇಲ್ಲಿಂದ ಇಲ್ಲಿವರೆಗೂ ಇದೆಲ್ಲ ಎಕ್ಸ್ಟ್ರಾ ಮೇಕಪ್ ಕಾನ್ಸೆಪ್ಟ್. ಫಿಗರು, ಡಿಸ್ಪ್ಲೇ, ಸಬ್ಪ್ಲಾಟ್ಸು ನೋಡೋ ಪ್ರೋಗ್ರಾಮ್ ದೊಡ್ಡದಾಗಿದೆ. ಇಲ್ಲಿ ಏನಾದರೂ ಒಂದು IJ ಹೆಚ್ಚು ಕಮ್ಮಿ ಆದರೆ ಕೂಡ ಆನ್ಸರ್ ಬರಲ್ಲ. ನೀಟಾಗಿ ನೋಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ತುಂಬ ಕಷ್ಟಪಟ್ಟು ಅದು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದೇನು ರನ್ ಮಾಡೋದು ಬೇಡ ಅಂತ ಅನಿಸುತ್ತೆ. ನೆನಪಿದೆ? ಸರ್ಕ್ಯುಲರ್ ಕನ್ವಲ್ಯೂಷನ್ ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಅವತ್ತು ಫಸ್ಟಲ್ಲಿ. ಆಮೇಲೆ ಆದಷ್ಟು ಇದೇ ಇನ್ಪುಟ್ ತಗೊಳ್ಳಿ. 1 2 3 4 1 2 2 ಇದು ಆನ್ಸರ್ ಆಫ್ 15 12 9 14 ಇದನ್ನು ಗ್ರಾಫ್ಸ್ ಬರ್ಸಿದ್ದೀನಿ. ಇದೇನು ತೊಂದರೆ ಇಲ್ಲಲ್ಲ? ಸರ್ಕ್ಯುಲರ್ ಕನ್ವಲ್ಯೂಷನ್ ಕ್ಲಿಯರ್ ಇದೆ. DFT ಕಂಪ್ಯೂಟೇಷನ್ ಇದೊಂದ್ಸಲ ಹೇಳ್ಕೊಡ್ಬೇಕು. DFT ಕಂಪ್ಯೂಟೇಷನ್ ಅಲ್ಲಿ ಎರಡು ಮಾಡಿದ್ದೀನಿ. ಫಸ್ಟ್ ಏನಪ್ಪ ಅಂದರೆ ನಮ್ಮದು ಬಿಲ್ಡಿಂಗ್ ಫಂಕ್ಷನ್ ಇದೆ FFT ಅಂತ. ಅದನ್ನು ಯೂಸ್ ಮಾಡಿಬಿಟ್ರೆ ಒಂದೇ ಆನ್ಸರ್ ಬರುತ್ತೆ. ಎಕ್ಸಾಮಲ್ಲಿ ಸುಮ್ಮನೆ ಪಾಸ್ ಆಗಬೇಕು, ಕಷ್ಟನೇ ಬೇಡ ಅನ್ನೋರಿದ್ರೆ ಈ ಒಂದು ಲೈನ್ ಬಂದು ಪಾಸ್ ಆಗಬೇಕು. xk1 is equal to FFT of x, n ಅಂತ ಕೊಟ್ಟರೆ ಮಾರ್ಕ್ಸು ಬರುತ್ತೆ. ಒಂದು 35 ಹಾಕಿ ಕಳಿಸ್ತೀವಿ, ಕನ್ನಡಿಗೆ ತೊಂದರೆ ಇಲ್ಲ. 40 ಕೆಳಕ್ಕೆ ಹೋಗಬೇಡಿ ಅಷ್ಟೇ. ಬಟ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿದೆ. ಎಲ್ರಿಗೂ DFT ಫಾರ್ಮುಲಾ ಜ್ಞಾಪಕ ಇದೆ ಬ್ರೋ? ಹೇಳ್ತೀರಾ? ಈ ಫಾರ್ಮುಲಾನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ 4 ಟ್ರೈ ಮಾಡ. ಎಲ್ಲರೂ ನಿಮ್ಮ ಮೊಬೈಲ್ ಅಥವಾ ಎಲ್ಲಿ ಕಾರ್ಡ್ಸ್ ಅಂತ ನೋಡ್ಕೊಳ್ಳಿ. ನಿಮ್ಮ ಕಣ್ಣು ಹೇಗಿದೆಯೋ ಹಾಗೆ. ಇಲ್ಲಿ n should vary from 0 to n-1 ಅಲ್ಲ. ಇಲ್ಲ ಪ್ರಿಫರಬಲಿ ಸ್ಕ್ರೀನ್ ನೋಡ್ಕೊಳ್ಳಿ. ನಾನು ಝೂಮ್ ಮಾಡ್ತಾ ಇರೋದು ಅಲ್ಲೇ ನೋಡ್ಕೊಳ್ಳಿ. ಮೊಬೈಲ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲ ಒಳ್ಳೆ ಟೆಕ್ನಿಕಲ್ ಹ್ಯಾಂಡ್ ಜೊತೆಗೆ ತಗೊಂಡಿರಲ್ಲ. ಹೇಳಿದ ತಕ್ಷಣ ನಾನು ಹೇಳೋಷ್ಟಿಗೆ ಅಲ್ಲಿ ಸೆನ್ಸ್ ಆಗ್ತಿದೆ. This is called as machine learning. This is called as machine learning, deep learning. ನಾವೇನೋ ಅನ್ಕೋತಾ ಇರ್ತೀವಿ, ಅಲ್ಲಿ ಯಾರೋ ಮಾಡ್ಕೊಡ್ತಿದೆ. ಆಸ್ ಎ ಫ್ರೆಂಡ್ ಈಸ್ ಡೂಯಿಂಗ್, ಸ್ಟೂಡೆಂಟ್ ಈಸ್ ಡೂಯಿಂಗ್. ಬಟ್ ಇಷ್ಟು ಕೆಲಸ ನಿಮಗೆ ಒಂದು ಗ್ಯಾಡ್ಜೆಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನೋ ಅನ್ಕೋಬಿಟ್ಟಿರ್ತೀರ, ಹೇಳಬೇಕು, ಹೇಳೋಕ್ಕೆ ಮುಂಚೆ ಅಲ್ಲಿ ಆಕ್ಟಿವಿಟಿ ಆಗಿಬಿಡುತ್ತೆ. ಇದು ಈಗಿನ ಟೆಕ್ನಾಲಜಿ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಈ ಟಾಪಿಕ್ಸನ್ನು ನೀವು ನೆಕ್ಸ್ಟ್ ಸಬ್ಜೆಕ್ಟ್ಸಲ್ಲಿ 8th ಎಲೆಕ್ಟಿವ್ ಇದೆ ಮೆಷಿನ್ ಲರ್ನಿಂಗ್ ಅಂತ, ನಿಮ್ಮ ಸೀನಿಯರ್ಸ್ ತಗೊಂಡಿದ್ದಾರೆ. ಆಮೇಲೆ ಅದ್ರ ಕಂಟಿನ್ಯೂಷನ್ ಡೀಪ್ ಲರ್ನಿಂಗ್ ಇದೆ. ಅದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ 6th ಸೆಮಿಸ್ಟರಲ್ಲಿ ಪೈಥಾನ್ ಅಂತ ಒಂದು ಕೋಡಿಂಗ್ ಇದೆ. ಟ್ರೈ ಮಾಡಿ ತಗೊಳ್ಳೋಕ್ಕೆ. HOD ಹೇಳ್ಬಿಟ್ಟು ಬೇಗ ಸ್ಟಡಿ ಮಾಡ್ಕೊಳ್ಳಿ. ಓಕೆ, 2 ಲೂಪ್ ತಗೊಂಡಿದ್ದೀನಿ, M and K ಅಂತ. ಏನಿತ್ತು
n and 8 n ಮತ್ತು m ತಗೊಂಡಿದೆ ಪರವಾಗಿಲ್ಲ ಅದೇ this is ವಾಪಸ್ ಇಲ್ಲ ಬೋರ್ಡ್ ಕಡೆ what is omega in formula ಅದೇ ನೋಡಿ this is e power minus j 2 pi by n ಕರೆಕ್ಟಾ ಇದೇನು ಸರ್ ಇದು ಎಕ್ಸ್ಟ್ರಾ ಫಾರ್ ಎಕ್ಸಾಂಪಲ್ ನಾನು 4 ಪಾಯಿಂಟ್ DFT ಟ್ರೈ ಮಾಡಿದರೆ 4 ಪಾಯಿಂಟ್ DFT ಇಬ್ರು 0 to 3 ಓಡಾಡಬೇಕಾ 0 to 3 ಓಡಾಡಬೇಕಲ್ವಾ ಒಂದರೆ 0 1 2 3 ಇನ್ನೊಂದರೆ 0 1 2 3 ಒಂದು ರೋ ಒಂದು ಕಾಲಮ್ ತರ ಅರೇಂಜ್ ಮಾಡ್ಕೊಂಡಿದ್ದೀವಿ ಮಲ್ಟಿಪ್ಲೈ ಮಾಡಿದ್ರೆ 0 1 2 3 0 1 2 0 0 0 ಅದಾದ್ಮೇಲೆ 0 1 2 3 0 2 4 6 ಇನ್ನೊಂದು ಜ್ಞಾಪಕವಾದ ಫಸ್ಟ್ ಕ್ಲಾಸ್ ಅಲ್ಲಿ ಪವರ್ಸ್ ಆಫ್ ಮಿಡಲ್ ಫ್ಯಾಕ್ಟರ್ first row should be all zeros, next row should be 0 1 2 3, next row should be 0 2 4 6 middle factor ಜ್ಞಾಪಕ ಅದನ್ನು ಜನರೇಟ್ ಮಾಡಿಕೊಳ್ಳುವಂತ ಲಾಜಿಕ್ ಇದೆ ಪವರ್ಸ್ ನ ಅವೆಲ್ಲ ಪವರ್ ಹಾಕಿದ ಮೇಲೆ ಒಮೆಗಾ n ಪವರ್ nk ಇದು ಇಂಪ್ಲಿಮೆಂಟೇಷನ್ ಪೂರ್ತಿ ಈ ಪವರ್ ಮೇಲೆ ಕೊಡಬೇಕು ಅಂದ್ರೆ a ಸ್ಕ್ವೇರ್ ಅಂದ್ರೆ ಮ್ಯಾಟ್ಲ್ಯಾಬ್ ಅಲ್ಲಿ a ಡಾಟ್ ಕ್ಯಾಪ್ 2 ಅಂತ ಟೈಪ್ ಮಾಡಬಹುದು a ಡಾಟ್ ಕ್ಯಾಪ್ ಇದೆ ಆ ಲೈನ್ ಆಗೋಷ್ಟೊತ್ತಿಗೆ ನಿಮಗೆ ಟೋಟಲ್ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ರೆಡಿ ಆಗಿಬಿಡುತ್ತೆ ಆನ್ಸರ್ ಅಲ್ಲಿ ತೋರಿಸ್ತೀನಿ ಹೋಲ್ಡ್ ಮಾಡ್ಕೊಳ್ಳಿ ಲಾಸ್ಟ್ ಸ್ಟೆಪ್ x ಆಫ್ n ಮಲ್ಟಿಪ್ಲೈ ದಿ ಟೋಟಲ್ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸೊ ದಟ್ ಗಿವ್ಸ್ ಯು DFT ಕಾನ್ಸೆಪ್ಟ್ ಆ ಡಿಸ್ಪ್ಲೇಸ್ ಅಲ್ಲಿ ನಿಮಗೆ ಬರುತ್ತೆ ಆನ್ಸರ್ ಸಾಲ್ವ್ ಮಾಡ್ಬೋದು ಕೆಲವೇ ಇದೆ ನಾವು ಟ್ರೈ ಮಾಡಿದ್ದು ನೆಕ್ಸ್ಟ್ ಇದನ್ನ ದಟ್ ಇಸ್ ಟೋಟಲ್ ಫ್ಯಾಕ್ಟರ್ ಈ ಟೇಬಲ್ ನಾವೆಲ್ಲ ಅಷ್ಟೊಂದು ಕಷ್ಟಪಟ್ಟಿದ್ದೀವಿ these are the powers of hidden factors first row zeros first column zeros ಜ್ಞಾಪಕ ಇದೆಯಾ remaining are tables of 1 tables of 2 tables of 3 next line ಇದೆ hidden factor matrix 1 1 1 1 1 j minus 1 minus j full cross from ಜ್ಞಾಪಕ ಇದೆ 1 minus 1 1 minus 1 ಅದು ಇದು ಮ್ಯಾಟ್ರಿಕ್ಸ್ ಇವರಿಬ್ಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಮ ಫೈನಲ್ ಆನ್ಸರ್ 10 ಬೇರೆ ಕೊಟ್ಟಿದ್ದೀವ 1 2 2 0 ಕೊಟ್ಟಿದ್ದಾರೆ ಸೊ ನಾವು 1 2 3 4 ಕೊಟ್ಟರೆ ಇಟ್ ಶುಡ್ ಬಿ 10 ಓಕೆನಾ ಹೌ ಟು ಫೈಂಡ್ ಮ್ಯಾಗ್ನಿಟ್ಯೂಡ್ ಅಂಡ್ ಫೇಸ್ ಅಂತ ಜ್ಞಾಪಕ ಇದೆಯಾ ಪ್ರಾಬ್ಲಮ್ ಅಲ್ಲಿ ಹಾಕಿ ಟೆಸ್ಟ್ ಅಲ್ಲಿ ಕೊಟ್ಟಿದ್ದೆ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ a plus j ಇದ್ರೆ ಮ್ಯಾಗ್ನಿಟ್ಯೂಡ್ ಫಾರ್ಮುಲಾ ಏನು ರೂಟ್ ಆಫ್ ಆಂಗಲ್ ಫಾರ್ಮುಲಾ ಅದನ್ನು ಮಾಡೋದಕ್ಕೆ ಇವರು ರೆಡಿ ಮಾಡಿದ್ದಾರೆ ಮ್ಯಾಟ್ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಆಫ್ ದಿಸ್ ಫೇಸ್ ಇಸ್ ಈಕ್ವಲ್ ಟು ದಿಸ್ ಅಂತ ಮಾಡಿ ಫಿಗರ್ ಪ್ಲಾಟ್ ಮಾಡಿ ಇದಿಷ್ಟು DFT ಹಾಗೆ ಅದೇ ತರ IDFT ಇದೆ ನಿಮಗೆ ಗೊತ್ತು IDFT ತುಂಬಾ ಈಸಿ ಏನು ಚೇಂಜ್ ಇಲ್ಲಿ ಮೈನಸ್ ಬರುತ್ತೆ ಇಲ್ಲಿ x ಆಫ್ k ಬರುತ್ತೆ ಆಗಿರುತ್ತೆ 1/m ಆಗಿರುತ್ತೆ ಬಟ್ ನಮ್ಮ MATLAB ತುಂಬಾ ದೊಡ್ಡದು ಅದಕ್ಕೆ ಹೆಂಗಿದ್ರು ಅರೇ ಮಲ್ಟಿಪ್ಲಿಕೇಶನ್ ಅಲ್ವಾ ಅದೇ ಪ್ರೋಗ್ರಾಮ್ ನ ಪ್ಲಾನ್ ಆಗಿ ಟ್ರ್ಯಾಕ್ ಮಾಡ್ತಾರೆ ಸ್ಮಾಲ್ ಚೇಂಜಸ್ ಮಾಡಿದ್ರೆ IDFT ಸೊ ಇಲ್ಲಿ ಮೂರು ಪೋರ್ಷನ್ ಇದೆ ಪೋರ್ಷನ್ 1 ಯೂಸಿಂಗ್ ಬಿಲ್ಟ್-ಇನ್ ಫಂಕ್ಷನ್ ಪೋರ್ಷನ್ 2 ಟು ಫೈಂಡ್ ದಿ DFT without using built-in portion 3 IDFT without built-in ನೀವು ಎಕ್ಸಾಮ್ ಅಲ್ಲಿ ತುಂಬಾ ತಲೆ ಕೆಟ್ಟೋಯ್ತು ಅಂದ್ರೆ ಎಲ್ಲ ಟೈಪ್ ಮಾಡ್ಬಿಡಿ ವಿತ್ ಲಾಸ್ಟ್ ಗೆ ರೈಟ್ ಕ್ಲಿಕ್ ಹೊಡೆದ ಕಮೆಂಟ್ ಹೊಡೆದ ಗೊತ್ತಲ್ವಾ MATLAB ಎಕ್ಸಾಮ್ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದೆ ಅಂದ್ರೆ ಸೆಲೆಕ್ಟ್ ದಟ್ ಲೈನ್ ಕಮೆಂಟ್ ದಟ್ ಲೈನ್ ನಿಮ್ಗೆ ಏನೋ ಬೇಡ ಅನ್ಸಿದ ತಕ್ಷಣ ಫಸ್ಟ್ ಆನ್ಸರ್ ಬರ್ಬಿಡಬೇಕು ಆಮೇಲೆ ಒಂದೊಂದಂದ್ರೆ ಆ್ಯಡ್ ಮಾಡ್ಕೊತಾ ರಿಲೀಸ್ ಮಾಡ್ಕೊತಾ ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತಾ ಕಾನ್ಸೆಪ್ಟ್ ಬೇಡ ಅನ್ನೋ ಲೈನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ರೈಟ್ ಕ್ಲಿಕ್ ಮಾಡಿದ್ರೆ ಕಮೆಂಟ್ ಹಾಕ್ಬೇಕು ಇಸ್ ಇಟ್ ಓಕೆ ವಿತ್ ದಿಸ್ ಪ್ರೋಗ್ರಾಮ್ ನೆಕ್ಸ್ಟ್ ಇದಂತೂ ಸಿಕ್ಕಾಪಟ್ಟೆ ಇದೆ ನಾನು ಏನು ಹೇಳ್ಕೊಳ್ಳೋ ನೆಕ್ಸ್ಟ್ ಇಲ್ಲ ಯಾವ್ದಾದ್ರು ಇಲ್ಲೂ ಅಷ್ಟೇ ಆ ಒಂದು ಲೈನಲ್ಲಿ ಆನ್ಸರ್ ಕೊಡಿಸ್ಕೊಡ್ಬೋದು ಯಾವ್ದಾದ್ರು y is equal to CONE of x, h ಆ ಒಂದು ಲೈನಲ್ಲಿ ಅಷ್ಟೇ ಬರೆದು ಕೂಡ 35 ಮಾರ್ಕ್ಸ್ ಬರುತ್ತೆ ಹಾಗಾದ್ರೆ MATLAB ಸುಮ್ಮನೆ ಪಾಸ್ ಆದರೆ ಸಾಕು ಅನ್ನೋ ಆಸೆ ಇದ್ರೆ ಇಷ್ಟಕ್ಕೆ ಮುಗಿಸ್ಬಿಡಿ
ಅವ್ರು ನನಗೆ ಮನೆ ಸ್ಟೋರಿ ಹೇಳ್ತಿದ್ದಾರೆ, ಹುಡುಗಿಗೆ ಇಂಟರ್ವ್ಯೂ ಕಳಿಸಿದ್ದೀನಿ ಅಂತ. ಇವತ್ತು ಅದು ಜಾಬ್ ಅವರು ಕಂಪ್ನಿಯವ್ರು ಖುಷಿಯಾಗಿದ್ದಾರೆ ಅಂತ. ಏನು ಸರ್ ಇಷ್ಟೊಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಅವರಿಬ್ಬರು ಫೋನ್ ಈ ಥರ ಫೋನ್ ಬಂದಿತ್ತು ಬೆಳಗ್ಗೆ ಬಂದಿದೆ. ಸಿಂಪಲ್ ಆನ್ಸರ್. ನನಗೆ ಎಷ್ಟೊಂದು ಟೀಚರ್ಗೆ ಇದಕ್ಕಿಂತ ಖುಷಿ ಏನೋ ಸಿಗಲ್ಲ ಅನಿಸುತ್ತೆ. ಅವನು ನನ್ನ ಸ್ಟೂಡೆಂಟ್ ಫೋನ್ ಮಾಡಿದವ್ರು ಕೂಡ. ಅದರಲ್ಲಿ ಇಬ್ಬರು ಎ ಬಿ ಎನ್ ನಿಮ್ಗೆ ಗೊತ್ತಿದ್ದಾರೆ ಹುಡುಗಿರೆ, ಅಂದರೆ ಎಸ್ ಹೇಳಕ್ಕೆ ಹೋಗಿಲ್ಲ, ಅವರೇ ಬಂದು ಹೇಳಿ ನಿಮ್ಮ ಕ್ಲಾಸಿಗೆ ಗೊತ್ತಿದೆ ಇಬ್ಬರು ಅನಿಸುತ್ತೆ. ಒಂದು ಹುಡುಗಿ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ನಾನ್ ಸ್ಟಾಪು, ಸಬ್ಜೆಕ್ಟು 80% ಗೊತ್ತು. ಇನ್ನೊಂದು ಹುಡುಗಿ ಮಾತೇ ಆಡಲ್ಲ, ಸಬ್ಜೆಕ್ಟ್ 90% ಗೊತ್ತು. ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ 3 ರೌಂಡ್ ಇಂಟ್ರೂ ಆದಮೇಲೆ. ಅದು ನೋಡಿ ನಮ್ಮ ಅಲ್ಯೂಮಿನಿ ಅಂದರೆ ಎಷ್ಟು ಅದೃಷ್ಟ. ಸೋಮವಾರ ಮಂಗಳವಾರ ಡಿಸ್ಕಷನ್ನು, ಬುಧವಾರ ಇಂಟರ್ವ್ಯೂ ಅರೇಂಜ್ ಆಯಿತು, ಶುಕ್ರವಾರ ಕೆಲಸ ಸಿಕ್ತು. ಇನ್ನೊಂದು ಇವತ್ತು ಸಾಯಂಕಾಲಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದುಬಿಟ್ರೆ ಇನ್ನೂ ಎಷ್ಟು ಖುಷಿಯಾಗಿರುತ್ತೆ. ಬಟ್ ಫೀಡ್ಬ್ಯಾಕ್ ಎಷ್ಟು ಚೆನ್ನಾಗಿದೆ ಅಂದರೆ ಆ 90% ಹುಡುಗಿ ಏನು ಸರ್ ಸಬ್ಜೆಕ್ಟ್ ಅಷ್ಟು ಸ್ಟ್ರಾಂಗು. ಆಮೇಲೆ ಇವರು ಪರವಾಗಿಲ್ಲ ಸರ್ ಇನ್ನವರು, ಅದಕ್ಕೆ ನಾನು ಆನ್ಸರ್ ಕೊಟ್ಬಿಟ್ಟೆ. ಇವ್ರಿಗೆ ಇಂಗ್ಲೀಷ್ ಚೆನ್ನಾಗಿದೆ 80%ಗೆ, 3ನೇ ಮಾರ್ಕ್ ಬಂದುಬಿಡ್ತಾರೆ ಅಂತ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಳೋದು. ನಾನು ಹೇಳಿದ ಅರ್ಥ ಆಗಲ್ಲ. ಶಿ ಇಸ್ ವೆರಿ ಸ್ಟ್ರಾಂಗ್ ಇನ್ ಅವರ್ ಪ್ರೆಸೆಂಟೇಷನ್ಸ್. ಕಿರಿಸ್ತಾಳ್ ಬೇಕಾದ್ರೆ ನಮಗೆಲ್ಲ ಕೇಳಿಸೋ ಅಷ್ಟು. ಹೆಸರು ಈಗಲೇ ಹೇಳೋದು ಬೇಡ ಹೇಳ್ತಿಲ್ಲ, ನಿಮ್ಗೆ ಗೊತ್ತಿರೋ ಇಬ್ಬರು ಕ್ಯಾಂಡಿಡೇಟ್ಸ್ ಅದಕ್ಕೋಸ್ಕರ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಆಮೇಲೆ ನನಗೊಂದು ಖುಷಿ, ಎಷ್ಟೋ ಕೊಡಿಸ್ತೀಯ ಪ್ಯಾಕೇಜು ಅಂತ. ಮೋಸ್ಟ್ಲಿ 5 ರಿಂದ 6 ಲಕ್ಷ ಫಿಕ್ಸ್ ಆಗುತ್ತೆ ಸರ್ ಪರ ಆನಮ್ ಅಂತ, ವಿಚ್ ಇಸ್ ಅ ಗುಡ್. ಸೊ ಸಬ್ಜೆಕ್ಟ್ಸ್ ಅದಕ್ಕೆ ಚೆನ್ನಾಗಿರಬೇಕು ಅಂತ ಅವ್ರು ಕೇಳಿದ್ದು ಇದೇ ಕ್ವಶನ್ ಅಂತೆ. ಇಂಪ್ಲಿಮೆಂಟ್ ಎನಿ ಎಲೆಕ್ಟ್ರಾನಿಕ್ಸ್ ಕಾನ್ಸೆಪ್ಟ್ಸ್ ಇನ್ ಸಿ ಪ್ರೋಗ್ರಾಮ್. ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ ಎಷ್ಟು ಚೆನ್ನಾಗಿರಬೇಕು. ಇನ್ನೂ ಒಂದಂದರೆ ನಿಮ್ಗೆ ಏನಪ್ಪ ಕ್ವಾಲಿಟಿ ಅಂದರೆ, ಯು ಟೆಲ್ ಮಿ ಸಮ್ ಎಲೆಕ್ಟ್ರಾನಿಕ್ಸ್ ಟಾಪಿಕ್ಸ್, ಐ ವಿಲ್ ಕನ್ವರ್ಟ್ ದಟ್ ಇಂಟು ಸಿ ಪ್ರೋಗ್ರಾಮ್. ಅವ್ರು ಫಸ್ಟು ತಿಳ್ಕೊತಾರೆ. ಅದಕ್ಕೆ ಒಂದು ಸ್ವಲ್ಪ ಫೀಲ್ ಆದರೂ ಕಲಿತ್ಕೊಳ್ಳಿ. ಸ್ಯಾಟರ್ಡೇ ಸಂಡೇ ಚೆನ್ನಾಗಿ ಓದ್ಕೊಂಡು ನಿಮ್ಮ ಫ್ರೆಂಡ್ ಒಂದು ಸಜೆಷನ್ ಕೊಟ್ಟ, ನನಗೂ ಓಕೆ ಅಂತ ಅನಿಸಿದೆ. ಮಂಡೇ ಮಾರ್ನಿಂಗಿಂದ ಮಂಡೇ ಈವ್ನಿಂಗ್ ಒಳಗಡೆ ಎಲ್ಲ ಬ್ಯಾಚ್ಗೂ ಟೆಸ್ಟ್ ಮಾಡಿ ಮುಗಿಸ್ಬಿಡ್ತೀನಿ ಒನ್ ಟೇಕಲ್ಲಿ. ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 10 ರೌಂಡ್ ಈಗ ಹೋಗೋದ್ರೆ ಆಯಿತು. ಇಲ್ಲ ನಾನು ಮನೆಯಿಂದ ಕ್ಲಾಸ್ ತರಿಸ್ಕೊಂಡು ಬಂದ್ಬಿಡ್ತೀನಿ, ಹೋಗಿ ಎತ್ಕೊಂಡ್ಬಂದು ಕೊಡ್ಕೊಡ್ತೀನಿ ಮುಗಿಸ್ಬಿಡ್ಲ ಒಂದೇ ದಿನ, ನಿಮಗೂ ಈಸಿ ಆಗುತ್ತೆ. ಎಲ್ಲರೂ ಒಂದೇ ದಿನ ಆಳ್ಕೋಬೋದು ಕೂತ್ಕೊಂಡಿರ್ತೀವಿ. ಅಯ್ಯೋ ಬಂದಿಲ್ಲ ಅಂತ ತಪ್ಪಿಕೊಂಡು ಕ್ಯಾಶ್ ಹಿಡ್ಕೊಂಡು ಖುಷಿಯಾಗಿ. ದಟ್ಸ್ ಎ ಗುಡ್ ಅನ್ಸುತ್ತೆ. ನೀವು ಬೇಗ ಮುಗಿಸ್ಕೊಟ್ರೆ ಬೇರೆ ಸಬ್ಜೆಕ್ಟ್ ಬೇಗ ಕಾನ್ಸಂಟ್ರೇಟ್ ಮಾಡ್ಬೋದು. ಓದ್ಬಿಡಿ. ರೆಕಾರ್ಡ್ ಮಂಡೇ ಕೊಡ್ತೀರಾ, ಇಲ್ಲ ಇನ್ನೊಂದು ದಿನ ಕಲೆಕ್ಟ್ ಮಾಡೋಣ, ಇಲ್ಲ ಅದು ಮುಗಿಸೇ ಬಿಡೋಣ. ಅಂದರೆ ಯಾರಿಗೂ ಆರ್ಡರ್ ಮಾಡಿದ್ರೆ ಪ್ರಿಂಟ್ ಹಾಕೊಂಡು ಕೊಡ್ತಾರೆ. ವಾಟ್ ಯು ವಾಂಟ್, ರೆಕಾರ್ಡ್ದು ಮುಗಿಸ್ಬಿಡ್ಲ, ಇಲ್ಲ ನನಗೇನು ಅರ್ಜೆಂಟ್ ಇಲ್ಲ, ಮುಗಿಸೇ ಬಿಡೋಣ ಒಂದೆಲ್ಲ. ಸರಿ, ಯಾರು ಜೆರಾಕ್ಸ್ ಇನ್ಚಾರ್ಜ್ ತಗೊಳ್ತೀರ, ಪ್ರಿಂಟ್ಔಟ್ ಇನ್ಚಾರ್ಜ್? ಅಂಗಡಿನೇ ಇದೆಯಾ? ಹಾಗಾದ್ರೆ ನೀನೇ ತಗೋಬ. ಎಷ್ಟು ಅದೆಲ್ಲ ಬಿಸ್ನೆಸ್ ಆಗಿ ಮಾತಾಡ್ತಾರೆ. ಸೊ ನಾಳೆ ಬೆಳಿಗ್ಗೆ ತಂದ್ಬಿಡೋಕ್ಕಾಗತ್ತಾ? ಹಾಂ, ಈಗ ಸಾಯಂಕಾಲ ಕಳಿಸ್ಬಿಟ್ರೆ ನಾಳೆ ಪ್ರಿಂಟ್ಔಟ್ ರೆಡಿ ಇರುತ್ತೆ. ಇಲ್ಲಿ ನನ್ನ ಟೇಬಲ್ ಮೇಲೆ ಎಲ್ಲ ದುಡ್ಡು ಕರೆಕ್ಟಾಗಿ ನಂಬರ್ ಹೇಳ್ತೀನಿ, ತಂದು ದುಡ್ಡು ಹಾಕ್ಬಿಟ್ಟು ಶೀಟ್ ತಗೊಂಡು ಹೋಗ್ತೀನಿ. ನಾನೇ ಮಾರಿಬಿಡ್ತೇನೆ, ನಾನು ಕುಟ್ಕೊಂಡು ಅಷ್ಟೇ, ನನಗೇನು ತೊಂದರೆ ಇಲ್ಲ. ಆಮೇಲೆ ಫ್ರೀ ಆಗಿದ್ಮೇಲೆ ನಾಳೆ ತಂದ್ಕೊಂಡು ಬರೆದ್ಬಿಟ್ಟು ಇದು ಮಾಡಿಕೊಳ್ಳಿ. ಯಾರ್ಯಾರು ಬೇಡ ಅಂತ ಒಂದೇ ಹೇಳ್ಬಿಡಿ, ನೀವೇ ಪ್ರಿಂಟ್ಔಟ್ ತೊಗೊಳ್ತೀರಂದರೆ ಆಮೇಲೆ ಅಲ್ಲೇ ಕುತ್ಕೊಂಡು ಬರ್ಕೊಬಿಡಿ. ಇನ್ನೂ ಒಂದು ಆಫರು, 10 ಪೇಜ್ ನಾಳೆ ಬಂದು ಟೈಮ್ ಇಲ್ಲ ಅನ್ನೋರು ಅವತ್ತು ಬಂದು ಇಲ್ಲೇ ತಗೊಂಡು ಅದ್ರ ಪಕ್ಕಕ್ಕೆ ಮಿಕ್ಕಿದ್ದು A4 ಶೀಟ್ ಅಟ್ಯಾಚ್ ಮಾಡ್ಕೊಂಡು ಕೊಟ್ಬಿಡಿ. ಅದು ಹಿಂಗಡೆನೇ ಬರೀಬೇಕು ಅಂತ ಏನಿಲ್ಲ. 40 ಪೇಜ್ ಏನೋ ಆಗಿದೆ, 40 ಪೇಜಸ್ ಇದೆ. ನಿಮ್ಗೆ ನಾವು 10 ಪೇಜಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಷ್ಟೇ ಅನಲಿಟಿಕಲ್ ಮೆಥಡ್. ಇಲ್ಲ ಅದಕ್ಕೂ ಟೈಮ್ ಬೇಕಾ ಅನಲಿಟಿಕಲ್ ಮೆಥಡ್ ಬರೆಯೋಕ್ಕೆ? ನನಗೆ ಸ್ವಲ್ಪ ಎಲ್ಲ ಬೇಕೋ ಟೈಮ್ ಕೊಡ್ತೀನಿ. ಅದೊಂದು 10 ಶೀಟ್ ಇದೆ ಬರೆಯೋಕ್ಕೆ, ಬರ್ಬಿಟ್ಟು ಮುಗಿಸ್ಕೊಂಡ್ಬಿಡಿ. ಓಕೆ, ಗುಡ್. ಯಾವುದಾಯಿತು? ಇಲ್ಲಿ ಇಷ್ಟು ಮಾತ್ರ ಬರೆದು ಕನ್ಕ್ಲೂಷನ್ನು ಇಲ್ಲಿಗೆ ಸ್ಟಾಪ್ ಮಾಡಿ 1 2 3 4 ಲೆವೆಲ್ ಕ್ಲಾಸ್. ಸ್ಮಾರ್ಟ್ನೆಸ್ ಗೊತ್ತಿರಬೇಕು. ಎಲ್ಲ ಟೈಪ್ ಮಾಡಿರಿ ಪ್ರೋಗ್ರಾಮ್ನ. ಮಿಕ್ಕಿದ್ದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಕೊಡ್ದು ಕಮೆಂಟ್ ಹೊಡಿಬೇಡಿ. ಆನ್ಸರ್ ಬರ್ತಿರುತ್ತೆ. ಆ ಟೀಚರ್ಗೆ ನೋಡೋಕ್ಕೆ ಸಾಕು ಆನ್ಸರ್ ಬಂದು ಹೋಗು ಅಂದ್ಬಿಟ್ರೆ ಹೊಟ್ಟೆ ಮರ್ತೋಗ್ಬಿಟ್ರು ಅಂತ ಇಟ್ಕೊಳ್ಳಿ. ಮಾರ್ಕ್ಸ್ ಹಾಕೋವಾಗ ಫುಲ್ ಪ್ರೋಗ್ರಾಮ್ ಬರ್ತಿದ್ಯಾ 3 ಲೈನ್ ಬರ್ತೀಯ ಗೊತ್ತಾಗಲ್ಲ. ಅಲ್ಲೂ ಅದೃಷ್ಟ ಚೆನ್ನಾಗಿದ್ರೆ 80 ಮೇಲೆ ಬಿದ್ದುಬಿಡುತ್ತೆ. ನೋಡ್ಕೊಂಡೇ ಇದ್ದವನಾದರೆ 30 ಇಟ್ ಡಿಪೆಂಡ್ಸ್. ಮೋಸ ಮಾಡೋಕ್ಕೂ ನಾನು ಹೇಳ್ಕೊಡ್ತಿದ್ದೀನಿ. ನಾನಿದ್ರೆ ಮಾಡಬೇಡಿ, ಇಲ್ಲೇ ಇದ್ದೀನಿ. ನಾನಿದ್ರೆ ಮಾತ್ರ ಯಾವ ಶಾರ್ಟ್ಕಟ್ಸು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಒಂದು ಇಷ್ಟ, ನಮ್ಮ ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಚೆನ್ನಾಗಿ ಮಾರ್ಕ್ಸ್ ಕೊಡಬೇಕು ಅಂತ. ಬಿಕಾಸ್ ಐ ಕ್ಯಾನ್ ಪ್ರೊವೈಡ್ ಎ ಗುಡ್ ಫೆಸಿಲಿಟಿ, ಗುಡ್ ಕ್ಲಾಸ್ ರೂಮ್, ಗುಡ್ ಟಾಯ್ಲೆಟ್, ಗುಡ್ ಇನ್ಫ್ರಾಸ್ಟ್ರಕ್ಚರ್ ನನ್ನ ಕೈಲಿಲ್ಲ. ನನ್ನ ಕೈಲಿರೋದು ಒಂದೇ ಒಂದು ಕೆಲಸ, ಐ ಕ್ಯಾನ್ ಟೀಚ್ ಆರ್ ಐ ಕ್ಯಾನ್ ಗಿವ್ ಸಮ್ ಗುಡ್ ಮಾರ್ಕ್ಸ್. ಅದು ನಾನು ಥಿಯರಿಯಲ್ಲಿ ಕೊಡಲ್ಲ ಜಾಸ್ತಿ, ಲ್ಯಾಬಲ್ಲಿ ಕೊಟ್ಬಿಡ್ತೀನಿ ಹೋಗ್ಲಿ ಬಿಡು ಅಂತ.
ಎಷ್ಟೊಂದು ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಮಾಡಿರ್ತಾರಲ್ವ, ಅದಕ್ಕೆಲ್ಲ ನಾನು ಥ್ಯಾಂಕ್ಸ್ ಗಿವಿಂಗ್ ಥರ ಅಲ್ಲಿ ಮಾರ್ಕ್ಸ್ ತುಂಬಿಸಿ ಕಳಿಸ್ಬಿಡ್ತೀನಿ. ಅಪರೂಪಕ್ಕೆ ಅಲ್ಲಿ ಅಟೆಂಡೆನ್ಸ್ ಪಕ್ಕ ಇಟ್ಕೊಂಡಿರ್ತೀನಿ. ಯಾರು ತುಂಬ ಚೆನ್ನಾಗಿ ಕ್ಲಾಸಿಗೆ ಬಂದಿದ್ದೀರೋ ಅವ್ರಿಗೆ ಜಾಸ್ತಿ ಬೀಳುತ್ತೆ, ಯಾರ್ಯಾರು ತುಂಬ ಬಂಕ್ ಕೊಟ್ಟಿದ್ದೀರೋ ಅವ್ರಿಗೆಲ್ಲ ಸ್ವಲ್ಪ ಆಟ ಆಡಿಸ್ತೀನಿ. ಇವಾಗ ಗೊತ್ತಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾರು ತುಂಬ ಬಂಕ್ ಕೊಟ್ಟಿದ್ದೀರ ಅಂತೆಲ್ಲ. ಅಟೆಂಡೆನ್ಸ್ ನೋಡು ಮಾರ್ಕ್ಸ್ ಸಾಕು. ಹೆಲ್ಪ್ ಮಾಡೋವಾಗ ಕೂಡ ಅಷ್ಟೇ, ಸ್ವಲ್ಪ ಆಟ ಆಡಿಸ್ಲೇಬೇಕು, ಅಟೆಂಡೆನ್ಸ್ ನೋಡಬೇಕು ಅಷ್ಟೇ. ದಟ್ ಇಸ್ ವಾಟ್ ಯು ವಿಲ್ ಗೆಟ್. ತುಂಬ ಕಷ್ಟ ಆಯಿತು ಎಕ್ಸಾಮಲ್ಲಿ, ಆಮೇಲೆ ನೀವು ಮನುಷ್ಯರೇ ಒಂದು ಗಾಬರಿಯಲ್ಲಿ ಎಲ್ಲ ಗೊತ್ತಿರುತ್ತೆ, ಮರ್ತೋಗ್ಬಿಡ್ತೀರ. ಅಂಥ ಟೈಮಲ್ಲಿ ಪಕ್ಕದವನ ಹತ್ರ ಹೆಲ್ಪ್ ತಗೊಳಕ್ಕೆ ಹೋಗ್ಬೇಡಿ, ನನ್ನನ್ನೇ ಕೇಳಿ ನಾನೇ ಹೇಳ್ಕೊಡ್ತೀನಿ. ದಿಸ್ ಇಸ್ ದ ಓನ್ಲಿ ಸ್ಟೇಟ್ಮೆಂಟ್ ಐ ಕ್ಯಾನ್ ಗಿವ್. ತಪ್ಪಾಗಿದೆ ಅನಿಲ್ ಸರ್ ಕೇಳಿದ್ರೆ ಹೇಳ್ತಾರೆ ಬಿಡು ಅನ್ನೋ ಧೈರ್ಯದಲ್ಲಿ ಇರಲಿ. ಪಕ್ಕದಲ್ಲಿ ಶ್ಯಾಮನ್ ಕೇಳ್ತೀನಿ, ಇಲ್ಲ ನಮ್ಮ ಇವನ್ ಭಾನುಪ್ರಕಾಶನ್ ಕೇಳ್ತೀನಿ ಅಂತ ಕಷ್ಟಪಡಕ್ಕೆ ಹೋಗ್ತೀನಿ. ಸಿಸ್ಟಮ್ ಕೆಟ್ಟೋಗಿದೆಯಾ ನನ್ನೇ ಕೇಳಿ ಮತ್ತೆ ಇವನ್ನೇ ಕಳಿಸೆ ರಿಪೇರಿ ಮಾಡೋಗು ಅಂತ. ಇದು ನನ್ನ ಥ್ರೂ ಹೋದ್ರೆ ಆ ಮಧ್ಯದಲ್ಲಿ ಏನೇ ಹೆಲ್ಪ್ ಆಗಲಿ ನಂಗೆ ಗೊತ್ತಾಗಲ್ಲ. ನೀವೇ ಕರ್ಕೊಂಡ್ರೆ ಬ್ಯಾಚ್ಗೆ ಗ್ರಾಚಾರ ಬೆಳೆಸ್ಬಿಡ್ತೀವಿ. ಅದಕ್ಕೆ ಒಬ್ಬರು ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಾನಿದ್ರೆ, ನಾನು ಇಲ್ಲದೇ ಇದ್ರೂ ಕೂಡ ಮಿಕ್ಕಿದ ಅರೇಂಜ್ಮೆಂಟ್ ನಾನು ನೋಡ್ಕೋತೀನಿ. ನೀವು DSP ಪಾಸ್ ಆಗೋವರೆಗೂ ನನ್ನದೇ ಇನ್ಚಾರ್ಜ್. ಅದಕ್ಕೋಸ್ಕರ ನಿಮ್ಮ ಕೈಲೇ ಕೆಲಸ ಮಾಡಿ ಅದೆಲ್ಲ ಅರೇಂಜ್ ಮಾಡಿಸಿರ್ತೀನಿ. ಕಾಪಿ ಹೊಡಿಯೋಕ್ಕೆ ಹೋಗಬೇಡಿ, ಸ್ಲಿಪ್ಸ್ ತರಬೇಡಿ. ಚೇಂಜ್ ಆಫ್ ಪ್ರೋಗ್ರಾಮ್ ಬೇಕಾ ತಗೊಂಬೇಡಿ. ಮೊದಲೇ ಗೊತ್ತಾಗತ್ತಲ್ಲ ಚೇಂಜ್ ಆಫ್ ಪ್ರೋಗ್ರಾಮ್ ಆಪ್ಷನ್ ಇದೆ. ಹಬ್ಬಾದ್ರೆ 10 ಮಾರ್ಕ್ ಹೋಗುತ್ತೆ, ಹೋಗ್ಲಿ ಬಿಡು. 90 ಬರುತ್ತಲ್ಲ, 85 ಬರುತ್ತಲ್ಲ. ಚೇಂಜ್ ಆಫ್ ಪ್ರೋಗ್ರಾಮ್ ತಗೊಂಬೇಡಿ. ಮೂಡ್ ಚೆನ್ನಾಗಿದ್ರೆ ಟೀಚರ್ಸ್ದು ಸಿಂಪಲ್ ಪ್ರೋಗ್ರಾಮ್ ಕೊಟ್ಬಿಡ್ತಾರೆ. ಆ ಥರ ರೆಡಿಯಾಗಿರಿ. ಕಾಪಿ ಹೊಡಿಬೇಕು, ಪಕ್ಕದವ್ರು ಹೇಳ್ಕೊಡ್ತಾರೆ. ಪೆನ್ ಡ್ರೈವ್ ತಗೊಂಬಂದು ಚುಚ್ತೀನಿ, ಇವೆಲ್ಲ ಸರ್ಕಸ್ ಮಾಡೋದು ಹೋಗ್ಬೇಕು. ಆಮೇಲೆ ನಾವು ಏನೇನೋ ಆಟ ಆಡ್ಬಿಡ್ಬೇಕಾಗುತ್ತೆ ಅಲ್ಲ. ದಟ್ ಇಸ್ ಸ್ಟೂಡೆಂಟ್ಸ್ ಮೆಂಟಾಲಿಟಿ. ಶಾರ್ಟ್ ಕಟ್ಸ್ಗೆ ವೆನ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ನಾನು ಹೇಳ್ತಿದ್ದೀನಲ್ಲ, ನಾನಿದ್ರೆ ಅಥವಾ ನಮ್ಮ ಟೀಚರ್ಸ್ ಯಾರಾದರೂ ಇರಲಿ, ನನಗೆ ಸಿಂಕ್ ಆಗೋ ಟೀಚರ್ಸ್ ಇದ್ರಂತೂ ನಾನು ಇಲ್ಲಾಂದ್ರೂ ನಾನು ಇರ್ತಿಲ್ಲ. ಅದು ಅಫಿಷಿಯಲ್ ಇಲ್ಲ ಅನ್ಅಫಿಷಿಯಲ್ ಬಂದುಬಿಟ್ಟಿರ್ತೀನಿ. ಬಿಕಾಸ್ ಅದೆಲ್ಲ ನಿಮ್ಗೆ ಸಪ್ಲೈ ಮಾಡಬೇಕಲ್ಲ. ಸಾಫ್ಟ್ವೇರ್ ಇರಬೇಕು, ಯಾವ ಸಿಸ್ಟಮಲ್ಲಿ ಸಾಫ್ಟ್ವೇರ್ ಇದೆ, ವರ್ಕ್ ಆಗುತ್ತೆ ಇಲ್ಲ, ನಾನಂತೂ ಮಾಡಲ್ಲ. ಮತ್ತು ಇವನ್ನೇ ಕರಿಬೇಕು, ಬಂದರು ರೆಡಿ ಮಾಡಿಕೊಡೋ, ರಿಪೇರಿ ಮಾಡೋ ಅಂತ. ಮತ್ತು ಅವ್ರಿಗೂ ಗೊತ್ತಿರುತ್ತೆ. ಅಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಕಳೆದ ಹುಡುಗರು ಯಾವುದೋ ಸಿಸ್ಟಮಲ್ಲಿ ಯಾವುದೋ ಡೈರೆಕ್ಟರಿಯಲ್ಲಿ ಎಲ್ಲ ಈ ಫೈಲಲ್ಲೇ ಇಟ್ಬಿಡ್ತಿದ್ರು ಸರ್. ಡಿಗ್ರಿ ಆದಮೇಲೆ ಹೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಬೋಧನೆ ಮಾಡಿದ್ರಿ, ಬಟ್ ನಾವು ಅಂಥ ಜಾಗದಲ್ಲಿ ಇಟ್ಟಿದ್ದೀವಿ ಅಂತ. ಅಯ್ಯೋ ಕಳ್ಕೊಂಡಿದ್ರೆ ನಿನಗೆ ನನ್ನ ಮೊದಲೇ ಗೊತ್ತಾಯ್ತು. ಬಿಕಾಸ್ ನೀವು ಬರೆದ ತಕ್ಷಣ ನನಗೆ ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುವಾಗ ನಾನು ಕಾಯಲ್ಲ. ನೀವು ಫಸ್ಟ್ ಬರ್ಕೊಡ್ತೀರಲ್ವಾ, ಅಲ್ಲೇ ಗೊತ್ತಾಗ್ಬಿಡತ್ತೆ ಇದು ಬರುತ್ತಾ ಬರುತ್ತೆ. ನಾನು ಎಷ್ಟೋ ಸಾವಿರ ಹುಡುಗರು ನೋಡಿದ್ದೀನಲ್ವ, ಅದಕ್ಕೆ ಏನು ನನಗೋಸ್ಕರ ನೀನು ಕಷ್ಟಪಟ್ಟು ಕಾಪಿ ಹೊಡೆದು ಬಂದರೆ, ಬಟ್ ನಾನು ಮೊದಲೇ ಡಿಸೈಡ್ ಮಾಡ್ಕೊಂಡು ನೀನು ಫಸ್ಟ್ ಶೀಟ್ ಕೊಟ್ಟಾದಾಗ ಹೇಳ್ಬಿಡ್ತೀನಿ, ಇದು 60, ಇದು 70, ಇದು 80. ನೀವು ಒಬ್ರು ಬರ್ಸೋದೊಂದು ಪ್ರೊಸೀಜರ್ ಅಷ್ಟೇ. ನಮ್ಗೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಲೆವೆಲ್ ಕರೆಕ್ಟ್ ಇದೆ ಅಂತ. ಕೆಲವು ಇನ್ನೂ ದಡ್ಡರು ತಪ್ಪಾಗಿರುತ್ತೆ, ಅಲ್ಲಿ ನೋಡ್ಕೊಂಡು ಕಾಪಿ ಹೊಡಿತಾರೆ. ಕಾಪಿ ಹೊಡೆದ್ಬಿಟ್ಟು ಈ ಒರಿಜಿನಲ್ನ ತಿಂತಾರೆ ಕುತ್ಕೊಂಡು, ನನಗೆ ಹ್ಯಾಂಡ್ರೈಟಿಂಗ್ ಬರುತ್ತೆ ಅಂತ, ಎರೇಸರ್ ತಂದಿದ್ದೀನಿ ಅಂತ ಹೊಳಿಸಿ ಏನೇನೋ ಬರೀತಾರೆ. ಅದು ಬರೆದು ಇನ್ನೂ ಚೆನ್ನಾಗಿ ಸಿಕ್ಕಾಕೊಳ್ತಾರೆ. ಯಾವುದೋ ಒಂದು ಲೈನ್ ತಪ್ಪಾಗಿರುತ್ತೆ, ಒಂದು ಲೈನ್ ಎಲ್ಲೋ ಕಾಪಿ ಹೊಡೆದಿರ್ತೀರ, ಅದನ್ನು ತಗೊಂಬಂದು ಒರಿಜಿನಲ್ ತಿದ್ದಬಾರ್ದು. ಲಾಜಿಕ್ ಅರ್ಥ ಆಯ್ತಾ? ಇಲ್ಲ ಅಂದರೆ ಡೈರೆಕ್ಟಾಗಿ ಮರ್ತೋಗಿದೆ ಸರ್ ಆರ್ ಮ್ಯಾಮ್, ಈಗ ಜ್ಞಾಪಕ ಬಂತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ದೊಡ್ಡದಾಗಿ ಸ್ಟಾರ್ ಆಗಿ ಬರ್ಕೋಬೇಕು ಪಕ್ಕದಲ್ಲಿ. ತಪ್ಪು ಮಾಡಿದ್ರು ಕೂಡ ತಪ್ಪನ್ನು ಪ್ರೆಸೆಂಟ್ ಮಾಡಬೇಕು. ಇದು ಮರ್ತೋಗಿದ್ದೆ, ಆಮೇಲೆ ಜ್ಞಾಪಕ ಬಂತು, ಸೊ ಅವ್ರು ಈಕ್ವಲ್ ಒಂದು ಮಧ್ಯದಲ್ಲಿ ಒಂದು ಲೈನ್ ಹಾಕು, ಆರೋ ಬರಿ, ಪಕ್ಕದಲ್ಲಿ ಬರಿ, ತಪ್ಪೇನಿದೆ. ಕಳ್ಳರು ಏನು ಮಾಡ್ತಾರೆ ಗೊತ್ತಾ, ಅದನ್ನು ಚಿಕ್ಕದಾಗಿ ಬರೀತಾರೆ, ಅಲ್ಲೇ ತಗೊಂಡು ಸೇರಿಸ್ತಾರೆ, ಇಲ್ಲ ಅಳಿಸ್ಬಿಟ್ಟು ಬರೀತಾರೆ. ಯಾಕದೆಲ್ಲ ರಿಸ್ಕು? ಕೆಲವನ್ನ ತಪ್ಪುಗಳು ಎಲ್ಲೋ ಹೆಲ್ಪ್ ಆದರೂ ಕೂಡ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಹೇಳೋ ಥರ ಇದ್ದರೆ ಮಾಡಿ, ಪರವಾಗಿಲ್ಲ. ಓಕೆ, ಬ್ಯಾಕ್ ಟು ದಿಸ್ ಕನ್ವಲ್ಯೂಷನ್ ಪ್ರೋಗ್ರಾಮ್. ಇದು ಓಕೆನಾ? ಇಷ್ಟು ಮಾಡ್ಕೊಳ್ತೀರಾ? ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಸುತ್ತೆ. ಫಾರ್ಮುಲಾಗೂ ತುಂಬ ಸಲ ಹೇಳ್ಕೊಟ್ಟಿದ್ದೆ. ಯಾರಾದರೂ ಕೇಳಿದ್ರೆ ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ, ಸಮೇಷನ್ ಎಕ್ಸ್ ಆಫ್ ಕೆ ಇಂಟು ಹೆಚ್ ಆಫ್ ಎನ್ ಮೈನಸ್ ಕೆ. ಸಮೇಷನ್ ಎಕ್ಸ್ ಆಫ್ ಕೆ ಇಂಟು ಹೆಚ್ ಆಫ್ ಎನ್ ಮೈನಸ್ ಕೆ. ಯಾಕೆ ಪ್ಲಸ್ 1 ಅಂತ ಕೇಳ್ತಾರೆ y1 ಅಲ್ಲಿ? ಸೊ MATLAB begins from 1, signals begins from 0. ಅಡ್ಜಸ್ಟ್ಮೆಂಟ್ ಇದೆ, ಮಿಕ್ಕಿದೆ ಎಲ್ಲರೂ ನೀವೇ ಇಟ್ಕೊಳ್ಳಿ. ಆಮೇಲೆ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಸಿಂಪಲ್, ಯು ಕ್ಯಾನ್ ಮ್ಯಾನೇಜ್. ನೆಕ್ಸ್ಟ್ ನಾವಿದನ್ನು ಹೇಳಿಕೊಟ್ಟೆ ಇದ್ದಾನೆ. 2 ಡೊಮೈನು ಆಗಿದೆ. ಗುಡ್. ಇದನ್ನ ಟೆಸ್ಟ್ ಕೊಡಲ್ಲ, ಇದು ಸುಮ್ಮನೆ ಟೈಮ್ ಇಲ್ಲ, ಅದನ್ನು ಓದಕ್ಕೆ ಬೇಡ, ಅದನ್ನು ಇಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ. ಪ್ರಾಪರ್ಟೀಸ್ 2 ಬಿಟ್ಟಿದ್ದೀನಿ. ಇದು ಸಿಕ್ಕಾಪಟ್ಟೆ ಈಸಿ ಇದೆ. ಲೀನಿಯರ್ ಕನ್ವಲ್ಯೂಷನ್ ಯೂಸಿಂಗ್ ಸೆಂಟ್ರಲ್ ಕನ್ವಲ್ಯೂಷನ್ ಅಂತ
ಇದನ್ನ ನಾನು ಎರಡು ಪ್ರೋಗ್ರಾಮ್ ಅನ್ನ ಕನ್ವರ್ಟ್ ಮಾಡ್ತೀನಿ. ಫಸ್ಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಯೂಸಿಂಗ್ ಟ್ರಾನ್ಸ್ಫಾರ್ಮ್ ಡೊಮೈನ್ ಅಪ್ರೋಚ್ ಅಂತ ಇದೆ ಹೆಸರು. ಈ ಪ್ರೋಗ್ರಾಮ್ ಹೆಸರು ಸರ್ಕ್ಯುಲರ್ ಕನ್ವಲ್ಯೂಷನ್ ಯೂಸಿಂಗ್ DFT IDFT equations or transform domain approach. ನೋಟ್ಸ್ ಅಲ್ಲಿ ಮೆಥಡ್ 2 and ಮೆಥಡ್ 3 left idea. First take x of n, apply DFT, you get x of k. Take h of n, apply DFT, you get h of k. Multiply them both, take inverse, you get the answer. But ಇಷ್ಟೆಲ್ಲ ಮಾಡುವಾಗ ಲೆಂತ್ ಏನು ತಗೊಂಡಿದ್ದೆ? If length n is equal to maximum of n1 comma n2, this program should be called as circular convolution. If length n is equal to n1 plus n2 minus 1, this program should be called as linear convolution. using circular. ಇದನ್ನ ಎರಡು ಮಾಡ್ಬಿಡ್ತೀವಿ ನಮ್ಮಲ್ಲ ಮ್ಯಾಪ್ ಹೇಳ್ತೀವಿ ಒಂದ್ಸರಿ. ಓಕೆ ಅಲ್ವಾ ಇಷ್ಟು? ಆಮೇಲೆ ಇನ್ನೊಂದು ನಿಮಿಷ ಅಲ್ಲೇ ಯಾರಾದರೂ ಬೈ ಮಿಸ್ಟೇಕು ಟೀಚರ್ ಬೇರೆಯವರು ಬಂದು ಕಂಪ್ಯೂಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಅಂದರೆ ಆ ಪ್ರೋಗ್ರಾಮ್ ಹೋಗ್ಬೇಡಿ, ಅದು ಸ್ವಲ್ಪ ಲೆಂತಿ ಕಷ್ಟ. ಇದು ಈಸಿ ಸಿಂಪಲ್. ಬಿಕಾಸ್ ಅವ್ರೇನೋ ಹೇಳಿಲ್ವಲ್ಲ ಯಾವ ಡೊಮೈನ್ ಬೇಕು ಅಂತ. ರೈಟ್ ಎ ಪ್ರೋಗ್ರಾಮ್ ಟು ಕಂಪ್ಯೂಟ್ ಸರ್ಕ್ಯುಲರ್ ಕನ್ವಲ್ಯೂಷನ್ ಕೊಟ್ಟರೆ ನಿಮ್ಮ ಹತ್ರ ಆಪ್ಷನ್ ಇದೆ. ಯು ಕ್ಯಾನ್ ಟ್ರೈ ಇದರ್ ಯೂಸಿಂಗ್ ಟೈಮ್ ಡೊಮೈನ್ ಅಪ್ರೋಚ್ ಆರ್ ಯೂಸಿಂಗ್ Linear. ಡೊಮೈನ್ ಈಸಿ. ಏನಕ್ಕೆ ಗೊತ್ತಾ? ಮೂರೇ ಲೈನು ಇದೆಲ್ಲ ಅಡ್ಜಸ್ಟ್ಮೆಂಟ್. ಇದು ನೋಡು ಎಕ್ಸ್ ಆಫ್ ಕೆ, ಬಟ್ ಎಕ್ಸಾಮಲ್ಲಿ ಎಕ್ಸ್ ಆಫ್ ಕೆ ಟೈಪ್ ಮಾಡಬಾರ್ದು. ಓದುವಾಗ ಎಕ್ಸ್ ಆಫ್ ಕೆ ಅಂತ ತೀರಿ, ಬಟ್ ಇದನ್ನು ಬರೆಯುವಾಗ ಎಕ್ಸ್ ಕೆ ಅಂತ ಮ್ಯಾಟ್ಲ್ಯಾಬ್ ಅಲ್ಲಿ ಎಕ್ಸ್ ಕೆ ಇಸ್ ಈಕ್ವಲ್ ಟು ಎಫ್ ಆಫ್ ಟಿ ಆಫ್ ಎಕ್ಸ್, ಎಚ್ ಕೆ ಇಸ್ ಈಕ್ವಲ್ ಟು ಎಫ್ ಎಫ್ ಟಿ ಆಫ್ ಹೆಚ್, ವೈ ಕೆ ಇಸ್ ಈಕ್ವಲ್ ಟು ಎಕ್ಸ್ ಕೆ ಡಾಟ್ ಸ್ಟಾರ್ ಎಚ್ ಕೆ. ಇನ್ವರ್ಸ್ ಆಫ್ ದಟ್ ವಿಲ್ ಬಿ ವೈ ಆಫ್ ಎನ್. ಇಷ್ಟು ಸಾಕು ಔಟ್ಪುಟ್ಗೆ. ಅಲ್ಲಿ ಝೀರೋ ಮಾಡಿದ್ದು ಮಾಡೋ ಪೇಷನ್ಸ್ ಇಲ್ಲ ಅಂದರೆ ನೀವೇ ಫಿಕ್ಸ್ ಮಾಡ್ಕೊಂಬಿಡಿ 4 4 4 ಅಂತ. ಮಿಕ್ಕಿ ಝೀರೋ ಮಾಡಿದ್ದು ಅದೇ ಮಾಡ್ಕೊಂಡ್ಬಿಡುತ್ತೆ. ವಿತ್ ಓನ್ಲಿ ದಿಸ್ 4 ಲೈನ್ ಯು ಕ್ಯಾನ್ ಗೆಟ್ 90 ಮಾರ್ಕ್ಸ್. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಅರ್ಥ ಆಗ್ತಿದೆಯಾ ಬ್ರೋ? ಸೊ ಸರ್ಕ್ಯುಲರ್ ಕನ್ವಲ್ಯೂಷನ್ ಪ್ರೋಗ್ರಾಮ್ ಅಲ್ಲಿ ಮಾತ್ರ ಕ್ವಶನ್ ಬ್ಯಾಂಕಲ್ಲಿ ಪ್ರಿಂಟ್ ಹೊಡೆದ್ರೆ ನಿಮ್ಮ ಚಾಯ್ಸು. ಟೈಮ್ ಡೊಮೈನ್ ಪ್ರೋಗ್ರಾಮ್ ಹೋಗು ಎಷ್ಟು ಲೆಚ್ಚಿ ಅನ್ಸುತ್ತೆ ನೋಡಿ. ಬೇಕಾದ್ರೆ ಆ ಫಾರ್ ಲೂಪ್ಸು ಸ್ವಲ್ಪ ಭಯ ಆಗುತ್ತೆ. ಆ ಸರ್ಕ್ಯುಲರ್ ಶಿಫ್ಟಿಂಗ್ ಎಲ್ಲ ಎಲ್ಲೋ ಮಾಡಿದ್ದು ಈ ಸೆಗ್ಮೆಂಟು ನನಗೂ ಆಟ ಆಡ್ತಿರೋದು ಒಂದ್ಸಲ. ಇದು ಇಲ್ಲಿಂದ ಈ ಫಾರಿಂದ ಇವರೆಗೂ ಸಿಕ್ಕಾಪಟ್ಟೆ ಟಾರ್ಚರ್. 5 ಜೈಲು ಒಂಚೂರು ಹೆಚ್ಚು ಕಮ್ಮಿ ಮಾಡೋದು ಕೈ ಸಿಗಲ್ಲ ಅಲ್ವಾ? ಬಟ್ ಬಂದರೆ ತುಂಬ ಖುಷಿ ಆಗುತ್ತೆ. ಟೀಚರ್ಸ್ ವಿಲ್ ಅಪ್ರಿಷಿಯೇಟ್. ಆದರೆ ಟ್ರೈ ಮಾಡಿ, ಆಗೋದೇ ಇಲ್ಲ, ಫ್ರಸ್ಟ್ರೇಟ್ ಆಗ್ತಿದ್ದೀವಿ ಅಂದರೆ ಅದು. ಸೊ ಟೀಚರ್ ಹೇಳಿದ್ರೆ ಮಾತ್ರ ನೀವು ಅದ್ರ ಪ್ರಕಾರ ಫಾಲೋ ಮಾಡಬೇಕು. ನನ್ನ ಟೈಮ್ ಡೊಮೈನೇ ಬೇಕು, ಟ್ರಾನ್ಸ್ಫಾರ್ಮ್ ಡೊಮೈನೇ ಬೇಕು ಅಂತ. ಅವ್ರು ಹೇಳಿಲ್ಲ ಅಂದರೆ ನಿಮ್ಮ ಚಾಯ್ಸ್. ಓಕೆ, ನೆಕ್ಸ್ಟ್ ಈ ಪ್ರಾಪರ್ಟೀಸ್ ಗೊತ್ತಿರಲಿಲ್ಲ. ಸಿರಿ ಎಕ್ಸಾಮ್ ಆದಮೇಲೆ ಆ ಸಿಚುವೇಶನ್ ನೋಡಿಕೊಂಡು ಹೇಳ್ತೀವಿ ಅದಿದೆಯಾ ಎಕ್ಸಾಮ್ಗೆ ಇಲ್ವಾ. ನನ್ನ ಕೈಲೇ ಇದ್ರೆ ಅಡ್ವಾಂಟೇಜು ಎತ್ತೇ ಬಿಡ್ತೀವಿ ಅದನ್ನು. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ. ಆಟೋ ಕೋರಿಲೇಷನ್ ಬಿಡೋಕ್ಕಾಗೋದೇ ಇಲ್ಲ. ನೀವು ಒಂದು ಸಬ್ಜೆಕ್ಟ್ ಇತ್ತು ESLE ಅಂತ, ಅದು ತುಂಬ ಚೆನ್ನಾಗಿ ಓದ್ಕೊಂಡು ಬಂದ್ಬಿಟ್ಟಿದ್ದೀರಾ. ಇದನ್ನು ಓದಿಸ್ತೀನಿ. ವಾಟ್ ಈಸ್ ಕೋರಿಲೇಷನ್? Correlation. Compare. Why do you compare? To find out the. Why do you compare? To get or to find similarities and Dissimilarities. One word after correlation is used to find similarities and dissimilarities between two signals. If same signal is compared, it is called as Autocorrelation. If two different signals are compared, it is called as correct. ನಿಮಗೆ ಎರಡು ಪ್ರೋಗ್ರಾಮು ಇದೆ. ಆಟೋ ಕೋರಿಲೇಷನ್ ಇದೆ, ಕ್ರಾಸ್ ಕೋರಿಲೇಷನ್ ಇದೆ. ಆಟೋ ಕೋರಿಲೇಷನ್ ಅಲ್ಲಿ ಪ್ರಾಪರ್ಟೀಸ್ ವೆರಿಫೈ ಮಾಡಬೇಕು ಕೂಡ ಇದೆ. ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಸಿಗ್ನಲ್ ಎಕ್ಸ್ ಕೊಟ್ಟಿದ್ದೀನಾ? ಎಕ್ಸ್ ಇದೆಯಾ? ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟು ಇವೆರಡನ್ನೂ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ಎರಡು ಲೈನ್, ಈ ಒಂದು ಲೈನ್ ಎರಡು ಲೈನಲ್ಲೂ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. RxX is equal to x power x comma x. Is it same signal? Sir. Is it same signal? So when you are comparing same signal, the process is called as Autocorrelation. Do you remember the formula for autocorrelation that I got in DSP? RxX. Really?
Rxx of L is equal to x of L convolved with y star of minus L. Rxy theta of L is equal to मतलब जल्दी करेंगे आएगा ओके मतलब इधर वो दवागा correlation can be obtained by convolving one signal with folded version of other signal. English okay ना? ಎರಡು ಸಿಗ್ನಲ್ ಇದ್ರೆ ಒಬ್ಬರನ್ನ ಹಾಗೆ ಇಟ್ಕೋಬೇಕಂತೆ ಇನ್ನೊಬ್ಬರನ್ನ ಫೋಲ್ಡ್ ಮಾಡಿ ಕನ್ವಾಲ್ವ್ ಮಾಡಬೇಕಂತೆ ಇಂಗ್ಲಿಷ್ ಮ್ಯಾನೇಜ್ ಮಾಡ್ಕೊತೀರಾ correlation is equal to first signal convolved with folded version of second signal best format ನೆನಪಿಟ್ಕೊತೀರಾ ಆ ಫೋಲ್ಡ್ ಮಾಡಕ್ಕೆ MATLAB ಅಲ್ಲಿ ಫ್ಲಿಪ್ ಎಲ್ಲ ಫಸ್ಟ್ ಸಿಗ್ನಲ್ ಹಂಗೆ ಇರುತ್ತೆ ಫ್ಲಿಪ್ ಎಲ್ಲ ಇರುತ್ತೆ ಇವನ್ನು ಕನ್ವರ್ಟ್ ಮಾಡಿದೆ ಸೊ ಎರಡು ಸಲ ಮಾಡಿದ್ದೀನಿ ಇದು ಬಿಲ್ಟ್ ಇನ್ ಫಂಕ್ಷನ್ ಇದು ವಿತೌಟ್ ಯೂಸಿಂಗ್ ಬಿಲ್ಟ್ ಇನ್ ಯಾವತ್ತು ಯೂಸಲ್ಲಿ ಪೈವನ್ ಅಲ್ಲಿ ಹೇಳಿದ್ರೆ ಏನು ಎರಡು ಲೈನ್ ಮಾಡುತ್ತೆ ಫ್ಲಿಪ್ ಎಲ್ಲ ವಿಂಡೋ Folding signal. Convolution of xn, xnf ಅಂದ್ರೆ same signal with folded version of that you convert, you get correlation. Correlation is equal to first signal convolved with folded version of second signal. ಆ ಫಸ್ಟ್ ಸೆಕೆಂಡ್ ಒಂದೇ ಆಗ್ಬೋದು ಆಮೇಲೆ ಆಟೋಮೆಟಿಕ್ ಚೇಂಜ್ ಮಾಡ್ಬೋದು ಇಲ್ಲಿಗೆ ಒಂದು ಕೆಲಸ ಮುಗೀತು ಆನ್ಸರ್ ಬಂದಿರುತ್ತೆ ಪ್ರಾಪರ್ಟೀಸ್ ಹುಡ್ಕೊಂಡು ಹೋದ್ರೆ ಕೆಲವೊಂದ್ಸಲ ನೀವು ಕೊರಿಲೇಷನ್ ಮಾಡಿದಾಗ ಬರೋ ಆನ್ಸರು 1 4 3 7 3 4 1 ಅಂತ ಬರುತ್ತೆ ನಾನೇನು ನಂಬರ್ ಬರ್ಕೊಂಡೆ ಇದರ 7 ಆನ್ಸರ್ಸ್ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಲೆಫ್ಟ್ ಅಲ್ಲಿ ಏನಿದೆಯೋ ರೈಟ್ ಅಲ್ಲೂ ಅದೇ ಇದೆಯಾ ಲೆಫ್ಟ್ ಅಲ್ಲಿ ಏನಿದೆಯೋ ರೈಟ್ ಅಲ್ಲೂ ಅದೇ ಆನ್ಸರ್ ಇದೆ ಅಲ್ವಾ ದಿಸ್ ಇಸ್ ಕಾಲ್ಡ್ ಆಸ್ ಈವನ್ ಸಿಮೆಟ್ರಿಕ್ autocorrelation obeys even symmetric property ಅದನ್ನ ಇಷ್ಟು ಲೈನ್ಸ್ ಅಲ್ಲಿ ಮಾಡಿದ್ದೀವಿ ಏನು ಸರ್ ಮಾಡಿದ್ದೀವಿ ಅಂದ್ರೆ if Rxx is equal to flip LR of Rxx MATLAB ಏನು ಮಾಡುತ್ತೆ ಅಂದ್ರೆ ಒಂದು ಅರೇನಲ್ಲಿ A ಅಂತಿರುತ್ತೆ ಅಂತ ಇಟ್ಕೋ A is an array with so much ಫ್ಲಿಪ್ ಎಲ್ಲ ಕೊಟ್ಟಿದ ತಕ್ಷಣ ಇವನ್ನೆಲ್ಲ ಉಲ್ಟಾ ಹೊಡೆಯುತ್ತೆ ಅಂದ್ರೆ ಇಲ್ಲಿ ಇಟ್ಕೊಂಡು ರಿವರ್ಸ್ ಹೊಡೆಯುತ್ತೆ 7 ಇಲ್ಲೇ ಬಂತು 3 4 1 ಮತ್ತೆ 3 4 1 ಆ ಡಬಲ್ ಈಕ್ವಲ್ ಟು ಇದೆ ಅಲ್ವಾ ಎಲಿಮೆಂಟ್ ಬೈ ಎಲಿಮೆಂಟ್ ಚೆಕ್ ಮಾಡುತ್ತೆ 1 is equal to 1 ಟ್ರೂ 4 is equal to 4 ಟ್ರೂ ಆ ಡಬಲ್ ಈಕ್ವಲ್ ಟು ಕೊಟ್ಟಾಗ ಎಲಿಮೆಂಟ್ ಬೈ ಎಲಿಮೆಂಟ್ ಅನ್ನ ಚೆಕ್ ಮಾಡು ಅರ್ಥ ಆಯ್ತಾ ಗ್ಯಾರಂಟಿ ಸೇಮ್ ಇದೆ ಅಲ್ವಾ ಸೇಮ್ ಇರೋದ್ರಿಂದ ಡಿಸ್ಪ್ಲೇ ಬೋತ್ ಆರ್ ಐಡೆಂಟಿಕಲ್ ಆ ಎಲ್ಸ್ ಕಂಡೀಷನ್ ಹೋಗೋದೇ ಇಲ್ಲ ಇವಾಗ ಹ್ಯಾಪಿ ವಿತ್ ದಿಸ್ ಮತ್ತೆ ಅರ್ಥ ಆಯ್ತಾ ಎಷ್ಟು ಒಂದೇ ಲೈನ್ ಇಫ್ Rx ಇದನ್ನ ಥಿಯರಿ ES ಅಲ್ಲಿ ಓದಿರ್ತೀರಾ ಇಫ್ Rxx of minus f is equal to Rxx of n then condition is said to be even symmetry autocorrelation obeys even symmetry. Okay, now second property. ಇದು ಯಾವಾಗಲಾದ್ರೂ correlation ಮಾಡು ಬಂದಿರೋ ಆನ್ಸರ್ ಅಲ್ಲಿ ಮ್ಯಾಕ್ಸಿಮಮ್ ಆನ್ಸರ್ ಮಿಡಲ್ ಇರುತ್ತೆ ಆ ಮಿಡಲ್ ಆಕ್ಚುಲಿ ಆರಿಜಿನ್ ದಿಸ್ ಇಸ್ ದಟ್ n is equal to 0 theory of autocorrelation says that maximum energy is concentrated at n is equal to 0 ಅದನ್ನ MATLAB ಅಲ್ಲಿ ಬಿಲ್ಟ್-ಇನ್ ಕಮಾಂಡ್ ಮ್ಯಾಕ್ಸ್ ಅಂತ ಹೋಗಿದ್ದಾರೆ ಮ್ಯಾಕ್ಸ್ ಅಂತ ಇಲ್ಲಿಗೆ ಬರ್ತೀನಿ ಈ 7 ಜನರಲ್ಲಿ ಮ್ಯಾಕ್ಸ್ ಯಾರು 7 ಅದು ಯಾವ ಪೊಸಿಷನ್ ಕೂತ್ಕೊಂಡಿದ್ದಾರೆ Middle. ನಮ್ಮ MATLAB ಪ್ರಕಾರ 4 ಇದು 1 ಇದು 2 ಇದು 3 ಇದು 4 ಆ ಫಂಕ್ಷನ್ ಇದೆಲ್ಲ ಮ್ಯಾಕ್ಸ್ ಆಫ್ Rxx ಅಂತ ಅದು ಕೊಟ್ಟಿದ ತಕ್ಷಣ it returns to answer max value is 7 present at 4th position. So index ಎಷ್ಟಾಯ್ತು index is 4 max value is 7 ಈ ಎಕ್ಸಾಂಪಲ್ ಗೆ ಅರ್ಥ ಆಯ್ತಾ ಅಕ್ಕ so max is a built-in command in MATLAB which returns two answers ಯಾರ್ಯಾರು max value and index ಈ ಅರೇನಲ್ಲಿ ಮ್ಯಾಕ್ಸ್ ವ್ಯಾಲ್ಯೂ ಯಾರು
ಅದು ಯಾವ ಪೊಸಿಷನ್ ಅಲ್ಲಿ ಕೂತಿದೆ? ಫೋರ್ ಪೊಸಿಷನ್. ಆ ಪೊಸಿಷನ್ ಅನ್ನ ನಾನು ಪ್ರೋಗ್ರಾಮಿಂಗ್ ಅಲ್ಲಿ ಇಂಡೆಕ್ಸ್ ಅಂತ ಬರ್ತಿದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಬಂದ್ರೆ L is equal to length of xn. ಇನ್ಪುಟ್ ಯಾವಾಗಲೂ 4 ನಂಬರ್ ಕೊಟ್ಟಿದ್ರೆ 4 ಅಂತ ಬರುತ್ತೆ. ನೆಕ್ಸ್ಟ್ if index is equal to L, if index is equal to this L, index ಅಲ್ಲಿ ಎಷ್ಟು ಬಂದಿದೆ ಆನ್ಸರ್? 4. ನಾನು ಇನ್ಪುಟ್ ಕೊಟ್ಟಿರೋ ಇನ್ಪುಟ್ ಎಷ್ಟು? 4. ಇಬ್ರು ಸೇಮಾ? ಸೊ ಇಲ್ಲಿ ಬರುತ್ತೆ ಡಿಸ್ಪ್ಲೇ maximum occurs in the origin. This is the logic we have used. Next, signals ಅಲ್ಲಿ energy formula ಏನು? E is equal to summation modulus of x of n whole square. ನಮ್ಕ ಇದೆಯಾ? ಅದೇ energy is equal to sum of x of n whole square. Saturated ಅಲ್ಲ? ಬ್ರೇಕ್ ಬೇಕೇನೋ? ಒಂದು ಹಾಫ್ ಅನ್ ಅವರ್. ಎನರ್ಜಿ ಇಸ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಆಫ್ ಎನ್ ಹೋಲ್ ಸ್ಕ್ವೇರ್. ಸಿಗ್ನಲ್ಸ್ ಕ್ಲಾಸ್ ಇರ್ತಾರೆ ಸಮೇಷನ್ ಮಾಡ್ಯುಲಸ್ ಆಫ್ ಎಕ್ಸ್ ಆಫ್ ಎನ್ ಹೋಲ್ ಸ್ಕ್ವೇರ್. ನಾನು ಮಾಡ್ಯುಲಸ್ ಯಾಕೆ ಹಾಕಿಲ್ಲ ಅಂದ್ರೆ ನನಗೆ ಗೊತ್ತು ದೇ ಆರ್ ರಿಯಲ್ ವ್ಯಾಲ್ಯೂ ಸಿಗ್ನಲ್ಸ್. ಕಾಂಪ್ಲೆಕ್ಸ್ ಆಗಿದ್ರೆ ಮಾಡ್ಯುಲಸ್ ಹಾಕ್ತೀನಿ. ಇಸ್ ಇಟ್ ಓಕೆ? ಅಲ್ಲಿ ಮುಗಿದೋಯ್ತು. ಸೀಲ್ ಹೇಳ್ಕೊಟ್ಟಿದ್ದೆ ಅಂತ ಆಲ್ರೆಡಿ. ಸೀಲ್ ಅಂತ ಒಂದು ಇನ್ಸ್ಟ್ರಕ್ಷನ್ ಇದೆ. Seal is a round off instruction. ಯಾರಾದರೂ FR ಫಿಲ್ಟ್ರು ಹೇಳ್ಕೊಟ್ಟಿದ್ದೆ. Seal ಅಂತ. Seal of 7 point ಕರೆಕ್ಟ್ ಅಲ್ಲ? Seal of 7.2 ಕೊಟ್ಟರೆ ಎಲ್ಲಿ ಹೋಗುತ್ತೆ? 8 ಹೋಗುತ್ತೆ. It's round off to the next number. That is called as centroidness. ಈಗ ನೋಡಿ ಆನ್ಸರ್ಸ್ ಮಾಡೋಣ. RXS ಎಷ್ಟಿದೆಲ್ಲ ಇತ್ತು? ಎಷ್ಟು ಹಾಕಿದ್ರು? 7/2 3.5 ರೌಂಡ್ ಫಿಗರ್ ಮಾಡಿದ್ರೆ 4. ಸೆಂಟರ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 4 ಅಂತ ತಗೊಳ್ಳುತ್ತೆ. ನೆಕ್ಸ್ಟ್ ಇದನ್ನ ನಾನು ಬರೆದಿರೋದು ಬೇಕಂತ ಟು ಫೀಲ್ ಅಂಡರ್ RXX of 0. ನನ್ನ ಥಿಯರಿಗೆ ಅಡ್ಜಸ್ಟ್ ಆಗಿಲ್ಲ. RXX of 0 is equal to RXX of center index. Center index ಎಷ್ಟು ಬಂದಿತ್ತು? 4. What is the fourth element of RXX? 7. If 7 is equal to energy, hence RXX of 0 gives the energy. Else it is not the energy. Okay, now last option, fourth property, energy spectral density and EDS. So energy density spectrum. Energy density spectrum. ತುಂಬಾ ಸಿಂಪಲ್. ಬಂದಿರೋ ಸಿಗ್ನಲ್ಗೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ಹಾಕು x of k ಬರುತ್ತೆ. ಅದಕ್ಕೆ ಮಾಡ್ಯುಲಸ್ ಆಫ್ x of k ಹೋಲ್ ಸ್ಕ್ವೇರ್ ಮಾಡು. ಅದನ್ನ EDS ಅಂತ ಕರಿ. ಸೆಕೆಂಡ್ ಆಪ್ಷನ್, ಬಂದಿರೋ RXX ಗೆ FFT ಹಾಕು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ತೆಗಿ, ಮ್ಯಾಗ್ನಿಟ್ಯೂಡ್ ಇಬ್ರು ಸೇಮ್ ಇರ್ತಾರೆ. ಮ್ಯಾಟ್ 1 ಅಂಡ್ ಮ್ಯಾಟ್ 2 ಬೋತ್ ವ್ಯಾಲ್ಯೂ ಸೇಮ್. ಅರ್ಥ ಆಗಿರಲ್ಲ? ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟ್. ಕೊಟ್ಟಿರೋ ಸಿಗ್ನಲ್ಗೆ FFT ಅಪ್ಲೈ ಮಾಡಿ, ಆಮೇಲೆ ಅದಕ್ಕೆ ಮಾಡ್ಯುಲಸ್ ಆಫ್ x of k ಹೋಲ್ ಸ್ಕ್ವೇರ್ ಮಾಡಿದಾಗ ಒಂದು ಬರೋ ಆನ್ಸರ್ಸ್ ಎನರ್ಜಿ ಡೆನ್ಸಿಟಿ ಸ್ಪೆಕ್ಟ್ರಮ್ ಇನ್ ಟರ್ಮ್ಸ್ ಆಫ್ x of k. ಇನ್ ಟರ್ಮ್ಸ್ ಆಫ್ RXX ಟ್ರೈ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಇಬ್ಬರದು ಆನ್ಸರ್ ಸೇಮ್ ಬಂದ್ರೆ ಎನರ್ಜಿ ಡೆನ್ಸಿಟಿ ಸ್ಪೆಕ್ಟ್ರಮ್ ಇಸ್ ಸೇಮ್ ಅಂತ ಪ್ರೂವ್ ಮಾಡೋದು ಫೋರ್ತ್ ಪ್ರಾಪರ್ಟಿ. ಇದು ಎಷ್ಟಾಗುತ್ತೋ ಅಷ್ಟು ಕರೀರಿ. ಆಗಲೇ ಇಲ್ಲ ಅಂದ್ರೆ ತೀರಿ ಗೊತ್ತಿಲ್ಲ ಬಿಟ್ಕೊಡ್ಬೇಕಾದ್ರೆ ಆ ಫಸ್ಟ್ 3 ಅಂತೂ ಬೇಕಿದೆ. ಆನ್ಸರ್ಸ್ ರೆಡಿ ಇದೆ, ನೋಡ್ಕೊಳ್ಳೋಣ. ಮೈ ಇನ್ಪುಟ್ ಈಸ್ 1 2 3 4 ಸ್ಟ್ಯಾಂಡರ್ಡ್. ನಾನು ಚೇಂಜ್ ಮಾಡೋದು ಇಷ್ಟ ಇಲ್ಲ. ಆಟೋ ಕಲೆಕ್ಷನ್ ಮಾಡಿದ್ಮೇಲೆ 4 11 20 30 20 11 4 ಯಾರು ಮಿಡ್ಲು 20 20 30 ಹತ್ರ ನಿಂತ್ಕೊಂಡು ಲೆಫ್ಟ್ ನೋಡು ರೈಟ್ ನೋಡು, ಆನ್ಸರ್ ಸೇಮ್. ಆರ್ ದೇ ಈವನ್ ಸಿಮೆಟ್ರಿಕ್? ಎಸ್. ಇನ್ಪುಟ್ ಏನು ಕೊಟ್ಟಿದ್ದೆ? 1 2 3 ಅದಕ್ಕೆ ಎನರ್ಜಿ ಮಾಡಿರೋ ಅಂದ್ರೆ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಎಷ್ಟು? 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 1 4 9 16 30. That 30 is present in the middle. Agreed with this? So second property is verified. Energy is same, temperature is same. ಇದು EDS ಅಂದ್ರೆ ಈ ಆನ್ಸರ್ 100 ಬರ್ತಿರುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಇರೋದು ಆನ್ಸರ್.
ಇದು ಮ್ಯಾಟ್, ಇದು ಅದು ಮ್ಯಾಚ್ ಆಗಿದೆ. ಆನ್ಸರು ಎರಡು ಮ್ಯಾಚ್ ಆಗ್ತಿದೆ ನೋಡಿ, ಅಲ್ಲೇ ರೆಡಿ ಆಗಿದೆ. EDS ಮ್ಯಾಚ್ ಎರಡು ರೆಡಿ ಇದೆ. Then from knowledge of x of k also we can x of n also we can calculate EDS. From the knowledge of RxX also we can calculate EDS. ನೀವು EDS ಓದಿಲ್ಲ ಅಂದ್ರೆ ಜಾಸ್ತಿ ಇದ್ರೆ ಭಯ ಆಗುತ್ತೆ. ಟೈಮ್ ಇದ್ರೆ ಒಂಚೂರು ಓದ್ಕೊಳ್ಳಿ. ಎನರ್ಜಿ ಡೆನ್ಸಿಟಿ ಸ್ಪೆಕ್ಟ್ರಮ್ ಅಂತ ಡಿಸ್ಟ್ರಿಬ್ಯೂಷನ್ ಆಫ್ ದ ಎನರ್ಜಿ ಇನ್ ಫ್ರೀಕ್ವೆನ್ಸಿ ಡೊಮೈನ್ ಇಸ್ ಕಾಲ್ಡ್ as EDS. ಆದ್ರೆ ನೋಡ ಇಲ್ಲ ಪರವಾಗಿಲ್ಲ, ಬಟ್ ಇದಿದೆ ಟೆಸ್ಟಿಗೆ ಇದೆ ನಾವು ಮಂಡೇ. ಆ ಮಂಡೇ ಟೆಸ್ಟ್ ಬೇಕಾದ್ರೆ ಆ 4 ಪ್ರಾಪರ್ಟಿ ಬಿಟ್ಟಿರ್ತೀವಿ. ಫಸ್ಟ್ ಮೂರು ಬೇಕೇ ಬೇಕು. ನೆಕ್ಸ್ಟ್ ಕ್ರಾಸ್ ಕೋರಿಲೇಷನ್ ತುಂಬಾ ಈಸಿ. ಒಂದೇ ಲೈನು x ತಗೋ y ತಗೋ ಫ್ಲಿಪ್ ಆಫ್ y ಮಾಡು, ಕನ್ವಲ್ಯೂಷನ್ ಆಫ್ x y ಅಲ್ಲಿಗೆ ಪ್ರೋಗ್ರಾಮ್ ಸ್ಟಾಪ್. ನೇಮ್ ಇಲ್ಲ. ಕ್ರಾಸ್ ಕೋರಿಲೇಷನ್ ಅಂದ್ರೆ ಒಂದು ಸಿಗ್ನಲ್ ಇರಬೇಕಾ ಎರಡು ಸಿಗ್ನಲ್ ಇರಬೇಕಾ? ಎರಡು ಸಿಗ್ನಲ್. ಸರ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಪ್ರೋಗ್ರಾಮ್ ಹೋಗೋದು, ಅಷ್ಟು ಪೇಷನ್ಸ್ ಇಲ್ಲ ಅಂದ್ರೆ ಎರಡು ಲೈನ್ ಜಂಪ್ ಮಾಡ್ಬಿಟ್ಟು ಇದು ಬರೆದ್ಬಿಡು. Rxy is equal to x cos of x, y 100 marks into. Is it okay with cross correlation? Yes. Okay. No, it's not getting no properties, nothing. Answer consider ಆಯ್ತು. DFT properties ಇದು ಸಿಕ್ಕಾಪಟ್ಟೆ ಈಸಿ. ಬೇಡ ಟೆಸ್ಟ್ಗೆ, ಈ ಟೆಸ್ಟಿಗೆ ಬೇಡ, ಎಕ್ಸಾಮ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಓದೋಣ. ಇದು ಎನರ್ಜಿ ಮತ್ತು ಲೀನಿಯಾರಿಟಿ ಪ್ರೂವ್ ಮಾಡಿದ್ದೀನಿ ಅಷ್ಟೇ. ರೆಕಾರ್ಡಲ್ಲಿ ಇರಲಿ, ಬೇಡ ಟೆಸ್ಟ್ ಇವಾಗ ಮಾತ್ರ ಹೇಳ್ಕೊಟ್ಬಿಡ್ತೀನಿ. ಎರಡು ಬೇಕು, ಇದು ಬೇಕೇ ಬೇಕು. FIR ಫಿಲ್ಟರ್ ಎಲ್ರಿಗೂ ಹೇಳ್ಕೊಟ್ಟಿದ್ದ ಮೆಜಾರಿಟಿ ಬೇಕಾ? ಇಂಟೆಗ್ರಲ್ ಎಕ್ಸ್ಪ್ರೆಷನ್ ಬೇಕಾ? ಜಂಪ್ ಮಾಡಿ ಹೋಗ್ಬೋದು. ಎಲ್ಲರೂ ರಿಪೀಟ್ ಮಾಡಿದ್ದೀವಿ ಅನ್ಸುತ್ತೆ. ಇಲ್ಲ ಒಂದು 2 ನಿಮಿಷ ನೋಡ್ಕೊಟ್ಬಿಡಿ. ಯಾವುದೇ ಫಿಲ್ಟರ್ ಮಾಡಬೇಕು ಅಂದ್ರು 2 ನಂಬರ್ ಬೇಕು. ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ, ಸ್ಟಾಪ್ ಬ್ಯಾಂಡ್ ಫ್ರೀಕ್ವೆನ್ಸಿ ಇವನ್ನು ಮೈನಸ್ ಮಾಡಿದ್ರೆ ಬರೋದು ಟ್ರಾನ್ಸಿಷನ್. ಆರ್ಡರ್ ಫಾರ್ಮುಲಾ ನಾವು ಥಿಯರಿಯಲ್ಲಿ ಟೇಬಲ್ ಅಲ್ಲಿ ಓದಿದ್ದೀವಿ. ದ ಫಾರ್ಮುಲಾ ಇಸ್ ಗಿವನ್ ಬೈ 8 pi by n is equal to transition with omega t. ಜ್ಞಾಪಕ ಇದೆಯಾ? ಸೊ n is equal to 8 pi by omega t ಮಾಡಿದ್ದೀನಿ ಅಷ್ಟೇ. 8 pi by omega t. ಬರೋ ಆನ್ಸರ್ನ ರೌಂಡ್ ಫಿಗರ್ ಮಾಡು, n ಆಗುತ್ತೆ. n ಏನಾದರೂ ಈವನ್ ನಂಬರ್ ಆಗಿದ್ರೆ ಅದೆಲ್ಲ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ದೆ. ಆ ನಂಬರ್ ಇದು ಕಲ್ತ್ಕೊಳ್ಳಿ ಏನು ಬರ್ತಾಗುತ್ತೆ ಅಂತ. ಆಮೇಲೆ ವಿಂಡೋ ಚೂಸ್ ಮಾಡಬೇಕು. ನಾನು ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಹ್ಯಾಮಿಂಗ್ ವಿಂಡೋನೇ ಚೂಸ್ ಮಾಡು ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಹ್ಯಾಮಿಂಗ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಷ್ಟ ಇದ್ರೆ ನೀವು ಇಲ್ಲಿ ಹ್ಯಾಮಿಂಗ್ ಬದಲು ಹ್ಯಾಮಿಂಗ್ ಕೊಡ್ಬೋದು, ಬಾಕ್ಸ್ ಕಾರ್ ಕೊಡ್ಬೋದು, ಬಾರ್ಟೆಡ್ ಕೊಡ್ಬೋದು, ಡಿಪೆಂಡಿಂಗ್ ಆನ್ ರಿಕ್ವೈರ್ಮೆಂಟ್. ಇಲ್ಲಿ ಮುಗೀತು. ಇದು ಕಟ್ ಆಫ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡ್ಕೊಂಡಿರೋದು. ಈ ಲೈನ್ ತುಂಬಾ ಇಂಪಾರ್ಟೆಂಟ್. h is equal to FIR 1 of n minus 1 comma omega c comma omega n. ಎಷ್ಟು ಟಾರ್ಚರ್ ಹುಡುಗರು ಅಂದ್ರೆ ಇವ್ರಿಗೂ ಉಲ್ಟಾ ಮಾಡಿಬಿಡ್ತಾರೆ. ನನಗೂ ಅರ್ಜೆಂಟೆಲ್ಲ ಪೇಷನ್ಸ್ ಇರಲ್ಲ. ಎಷ್ಟು ಸಲ ನನಗೂ ಒಡಿಯೋ ಲೆವೆಲ್ ಹೋಗಿದ್ದೀನಿ ಕೂಡ. ಎಲ್ಲ ಕರೆಕ್ಟು ಇದನ್ನ ಇಲ್ಲ ಮೈನಸ್ ಅಲ್ಲಿ ಬಿಟ್ಬಿಡ್ತಾರೆ. ನೀವು ಒಂದು ಲೈನು ಹೆಚ್ಚು ಕಮ್ಮಿ ಮಾಡೋಕ್ಕೂ ಬಿಡಲ್ಲ. ಮ್ಯಾಕ್ಸಿಮಮ್ ತುಂಬಾ ಕಂಡೀಷನಲ್ ಇದು. ಕರೆಕ್ಟಾಗಿ ಬ್ಯಾಕ್ ಹೊಡಿರಿ ಮಾಡುವಾಗ ಇದು n-1, ಆಮೇಲೆ ಕಟ್ ಆಫ್ ಫ್ರೀಕ್ವೆನ್ಸಿ, ಆಮೇಲೆ ವಿಂಡೋ ಬರಬೇಕು. ನೀವು ಓದೋವಾಗ ಕೂಡ ಬಿಲ್ಡಿಂಗ್ ಫಂಕ್ಷನ್ ಅಲ್ಲಿ ಒಂದು ಇವ್ರು ಕೊಡ್ಬೇಕಂತೆ. ಪ್ಯಾರಾಮೀಟರ್ ಪಾಸಿಂಗ್ ಇನ್ ಸಿ ಪ್ರೋಗ್ರಾಮ್ ಓದಿದ್ದೀರಾ? ಒಂದು ಫಂಕ್ಷನ್ ಕಾಲ್ ಮಾಡಿದಾಗ ಪ್ಯಾರಾಮೀಟರ್ಸ್ ಕಳಿಸ್ಬೇಕು ತಗೋಬೇಕು ಅಂತ ಇದೆ. ನೀಟಾಗಿ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಾನು ಥಿಯರಿನಲ್ಲಿ ಈ ಲೈನ್ ಅನ್ನ ನಿಮಗೆ h of n is equal to h of n into w of n ಅಂತ ಹೇಳ್ಕೊಡ್ತೀನಿ. ಯಾರಾದ್ರೂ ಕೇಳಿದ್ರೆ ವಾಟ್ ಇಸ್ ದಿಸ್ ಲೈನ್ ಡೂಯಿಂಗ್ ಅಂತ ಕೇಳಿದ್ರೆ we all know that FIR filter impulse response h of n is equal to h of n into w of n. ಇದೆಲ್ಲ ಓಕೆ, ಥಿಂಗ್ಸ್ ಎಲ್ಲ ಬರುತ್ತೆ. ಔಟ್ಪುಟ್ ನೋಡ್ಕೊಂಡು ಚೆನ್ನಾಗಿದೆ. ಇದು ಕ್ಲಾಸ್ ಅನ್ಸುತ್ತೆ ನೋಡೋಣ. ಈಗ 2 ಡಯಾಗ್ರಾಮ್ ಬರಬೇಕು. ಕೆಲವು ಟೀಚರ್ಸು ಈ ಡಯಾಗ್ರಾಮ್ ಅಲ್ಲಿ ಯಾವ ವಿಂಡೋ ಯೂಸ್ ಮಾಡಿದ್ರೆ ಅಂತ ಕೇಳ್ತಾರೆ. ಯಾರು ಮಾಡಿದ್ದಾರೆ? ಅಲ್ಲಿ ವಿಂಡೋಗೆ ಸ್ಟಾಪ್ ಅಂಡ್ ಅಕ್ಟಿವೇಷನ್ ಎಷ್ಟು ಅಂತ ಕೇಳ್ತಾರೆ. 53. ಸೊ ನೀವು ಇಲ್ಲಿಂದ ಟ್ರ್ಯಾಕ್ ಮಾಡ್ಕೊಂಡು ನೋಡಿ 53 ಪ್ರೂವ್ ಮಾಡ್ತೀವಿ. ಇಲ್ಲ ನೀವೇ ಕರೆದು ಹೇಳ್ಬಿಟ್ರೆ ಇನ್ನೂ ಖುಷಿ ಆಗ್ತದೆ. ನಾನು ಈ ಪ್ರಾಬ್ಲಮ್ ತಗೊಂಡಿದ್ದೆ, ನಾನು ಆರ್ಡರ್ 55 ಬರ್ತಾ ಇದೆ, ಹ್ಯಾವಿಂಗ್ ವಿಂಡೋ ಯೂಸ್ ಮಾಡಿದ್ದೀನಿ, ಸ್ಟಾಪ್ ಬ್ಯಾಟರಿ 53 ಅಕ್ಟಿವೇಷನ್ ಬರಬೇಕು. ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆ, ಸೈನ್ ಮಾಡಿಬಿಡಿ.
ಆ ಲೆವೆಲ್ ಕಾನ್ಫಿಡೆನ್ಸ್ ಇರಬೇಕಷ್ಟೇ. ಹಾಗಂತ ಸೈನ್ ಮಾಡಿ ಅಂತ ಅವ್ರಿಗೆ ಹೋಗ್ಬೇಕು. ಅದು ನಿಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಅಂದ್ರೆ ಐ ಆಮ್ ರೈಟ್ ವೆರ್ ಐ ಗೋ ಔಟ್ ಅನ್ನೋ ಥರ ನೀಟಾಗಿ ದಟ್ ಈಸ್ ಎ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಓಕೆ, ವಿತ್ ದಿಸ್ ಎಫ್ಐಆರ್ ಫಿಲ್ಟರ್ ನೆಕ್ಸ್ಟ್ ಒನ್. ಇದು ಅವ ಹೇಳ್ಕೊಟ್ಟೇ ಇಲ್ಲ, ಫಸ್ಟ್ ಡೇ ಬರ್ತಿರೋದು. ಎಷ್ಟು ಟೈಮು? 3:15 ಬಿಟ್ಟರೆ ಸಾಕ, 3:30 ಒಳಗಡೆ ಎನರ್ಜಿ ಇದೆಯಾ ಅಲ್ಲಿವರೆಗೂ? ಇಲ್ಲ ಬ್ರೇಕ್ ಬೇಕು? ಅಷ್ಟು ತುಂಬ ಇದು ಇದು ಪಾರ್ಟ್ ಬಿ ಎಷ್ಟು ಮೋಸ್ಟ್ಲಿ 10 to 20 ಮಿನಿಟ್ಸ್ ಮ್ಯಾಕ್ಸಿಮಮ್. ಎನರ್ಜಿ ಇದೆಯಾ ಇಲ್ಲ ನಿದ್ದೆ ಮಾಡ್ತಿದ್ದೀರಾ? ಅಲ್ಲಿ ಕೆಲವರೆಲ್ಲ ಕಾಣಿಸ್ತಿಲ್ಲ, ನಿದ್ದೆಯಲ್ಲಿ ಮುಳುಗೋಗಿದ್ದೀರಾ. ನಿದ್ದೆ ಇದ್ರೆ ಒಂಚೂರು ಕಣ್ಣು ಇಲ್ಲ ಪಕ್ಕದವ್ರಿಗೆ ಹೇಳಿ ಒಂಚೂರು ಇದನ್ನೆಲ್ಲ ಬಾರಿಸು ಅದು ಇದು ಮಾಡಿ. ನನಗೂ ಅನ್ನಿಸ್ತು ತುಂಬ ಡ್ರ್ಯಾಗ್ ಮಾಡಿದರೆ ನನಗೆ ಇದು ಮುಗಿದಿಲ್ಲ, ನೆಟ್ವರ್ಕು ಮುಗಿದಿಲ್ಲ. 3rd ಸೆಮಿಸ್ಟ್ರಲ್ಲಿ ನಿಮ್ಮನ್ನು ಒಂದು ಈಕ್ವೇಷನ್ ಕೊಟ್ಟಿದ್ರು. ಸಾಲ್ವ್ ದ ಡಿಫರೆನ್ಸ್ ಈಕ್ವೇಷನ್ y of n minus half into y of n minus 1 is equal to 3 into x of n. ಅದಕ್ಕೆ ಕಳಿಸ್ತೀನಿ ನೋಟ್ಸು, ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ತೀವಿ. ಇದು ಫಸ್ಟ್ ಆರ್ಡರ್ ಡಿಫರೆನ್ಸ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಬಿಕಾಸ್ ನಂಬರ್ ಆಫ್ ಡಿಲೇ ಎಲಿಮೆಂಟ್ಸ್ ಆರ್ 1. ಅಪ್ಲೈ z ಟ್ರಾನ್ಸ್ಫಾರ್ಮ್ ಆನ್ ಬೋತ್ ಸೈಡ್ಸ್ ಅಂತ ಮಾಡ್ತೀವಿ. y of n will become y of z 1 by 2 into z power minus 1 into y of z is equal to 3 into x of z ಅಂತ ಆಗುತ್ತೆ. ಈ y of z ಕಾಮನ್ ತೆಗೆದುಬಿಟ್ರೆ y of z into 1 minus half z inverse is equal to 3 into x of z ಅಂತ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ x 3 ಕರ್ಕೊಂಡು ಬರ್ತೀನಿ. y of z by x of z ಹಾಕ್ಬಿಟ್ಟು 3 ಅಲ್ಲೇ ಇಟ್ಬಿಟ್ಟು ಅದನ್ನ ಆ ಕಡೆ ಓಡಿಸಿದ್ರೆ 1 minus half z inverse ಬರುತ್ತೆ. ಇದಕ್ಕೊಂದು ಹೆಸರು ಬರುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ as ಟ್ರಾನ್ಸ್ಫರ್ ಫಂಕ್ಷನ್. ಗೊತ್ತಾ ಎಲ್ಲ ಸ್ಟೋರಿ? ಸ್ವಲ್ಪ ರೀರೈಟ್ ಮಾಡಿಕೊಂಡ್ರೆ 3 into z by z minus half ಅಂತ ಬರೀತೀನಿ. ಇದನ್ನ zeros ಅಂತ ಕರಿತೀವಿ, ಇದನ್ನ poles ಅಂತ ಕರಿತೀವಿ, ಹೇಳ್ಕೊಟ್ಟಿದ್ದೀವಿ. ಸೊ ಇದನ್ನ ಹಾಕಿ ಡಯಾಗ್ರಾಮ್ ಬರೆದ್ರೆ pole 0 plot ಅಂತ ಬರುತ್ತೆ. pole 0 plot ಫಸ್ಟ್ ಡಯಾಗ್ರಾಮ್ ಕರೆಕ್ಟಾ? The diagram should be called as pole 0 plot. pole 0 plot ಅಂತ ಬರುತ್ತೆ. ಅಲ್ಲಿ ನೋಡಿದ್ರೆ ಈ ಸರ್ಕಲ್ ಯೂನಿಟ್ ಸರ್ಕಲ್, ಈ ಡಾಟೆಡ್ ಲೈನ್ ಇಸ್ ಯೂನಿಟ್ ಸರ್ಕಲ್. ಆ ಮಧ್ಯ ಕೂಡಿದಲ್ಲ ಚಿಕ್ಕ ಸರ್ಕಲ್, ದಟ್ ಇಸ್ ಅ 0 at z is equal to 0. ಅದೆರಡು ನೋಡ್ಕೊತಾ ಇರಿ. z minus half is equal to 0. ಸೊ z is equal to half ಹತ್ರ ಪೋಲ್ ಅಂತ ಹಿಂದೆ ತೋರಿಸಿರ್ತಾರೆ. ಕಾಣಿಸ್ತಿದೆಯಾ? z is equal to 0 ಅಂತ ಚಿಕ್ಕ ಸರ್ಕಲ್ ಇದೆ, ಹೊರಗಡೆ ಯೂನಿಟ್ ಸರ್ಕಲ್ ಇದೆ. and the complete package is called as pole 0 plot of this particular system described by a difference equation. Happy? ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ಸ್ ಎಲ್ಲ. ಇಷ್ಟು ಮಾತ್ರ ಅರ್ಥ ಆಯ್ತಾ? ಇದೇ ಎಕ್ಸಾಂಪಲ್ ತಗೊಳ್ಳಿ, ಎಕ್ಸಾಮ್ ಅಲ್ಲಿ ಇಟ್ಬಿಟ್ಟು ಬೇರೆ ಏನೋ ತಗೋಬೇಡಿ. ಓಕೆನಾ? ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಇಷ್ಟು ಕೆಲಸನ ಈ 3 ಲೈನ್ ಮಾಡಿದ್ರೆ a b. what is a ಅಂದ್ರೆ coefficients of y of n. what is the coefficients of y of n? 1 ಬ್ರಾಕೆಟ್ ಹಾಕಿ 1 minus 1 ಅಂತ ಫೀಲ್ ಮಾಡ್ತೀರಾ. what is the coefficients of x ಅಂತ ಕೇಳಿದ್ರೆ 3 ಅಂತ ಫೀಲ್ ಮಾಡ್ತೀರಾ. ಮಾಡಿದ ತಕ್ಷಣ ಆ ಪ್ಲಾಟ್ ಬಂದ್ಬಿಡುತ್ತೆ. ಆ ಎರಡು ಲೈನ್ ಓಕೆನಾ? ಆ ಲೈನ್ ಸಾರಿ ಆ ಡಯಾಗ್ರಾಮ್ ಬರಕ್ಕೆ ಹೆಲ್ಪ್ ಮಾಡಿದ್ದು ಯಾರು? z plane. z plane is a built-in command in MATLAB which gives pole 0 plot. repeat ಮಾಡಿ. Z plane is a built-in function in MATLAB which gives pole 0 plot. ಈಗ ನೆಕ್ಸ್ಟ್ RPK is equal to residue of b, a ಅಂತಿದೆ. ಇದರ ಹೆಸರು. ಇದಕ್ಕೇನಾದರೂ ಬೇಕಾದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಮಾಡಿ ಸಾಲ್ವ್ ಮಾಡಿ ಕೊಡುತ್ತೆ. ಪಾರ್ಷಿಯಲ್ ಫ್ರಾಕ್ಷನ್ ಮಾಡಿ ಸಾಲ್ವ್ ಮಾಡಿ ಕಾನ್ಸ್ಟೆಂಟ್ಸ್ ಯಾರು, ಪೋಲ್ಸ್ ಯಾರು, ಝೀರೋಸ್ ಯಾರು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಕೆಲಸ ರೆಸಿಡ್ಯೂಸ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲೇ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಹೌ ಟು ಗೆಟ್ h of n from h of z? how to get h of n from h of z? Applying inverse Z transform. inverse z transform.
ಅದಕ್ಕೆ ಇದಕ್ಕೆ ಇನ್ವರ್ಸ್ Z ಟ್ರಾನ್ಸ್ಫಾರ್ಮ್ ಹಾಕಿದರೆ ಇನ್ವರ್ಸ್ Z ಟ್ರಾನ್ಸ್ಫಾರ್ಮ್ ಹಾಕಿದ್ರೆ h of n is equal to 3 into half power n u of n ಅಂತ ಆಗುತ್ತೆ. 3 into half power n ಇದು ಬ್ಯಾಡ್ ಮಾಡಿದ್ರೆ ಸಿಂಗಲ್ ಕ್ಲಾಸ್ ಅಲ್ಲಿ ಇಲ್ಲ ಅಂದ್ರೆ ಬ್ಯಾಡ್ ಮಾಡಬೇಡಿ. ಇಟ್ ಲುಕ್ಸ್ ಲೈಕ್ z by z minus alpha. Z by ಉಲ್ಟಾ ಕ್ವಶನ್ alpha power n u of n has a z transform of z by z minus alpha. So you observe ಮಾಡಿದ್ರೆ it is looking like z by z minus alpha. Answer is alpha power n u of n. So answer is half power n u of n. This is called as impulse response. ನಪ್ಪ ಚೆನ್ನಾಗಿಲ್ಲ ನೋಡಕ್ಕೆ. put n is equal to 0. half power 0. 1 into 3. 3. put n is equal to 1. half power 1. 1. half into 3. 3 by 2. Next answer 3 by 4 and so on ಅಂತ ಕಂಟಿನ್ಯೂ ಆಗುತ್ತೆ. ಇದನ್ನ ಮಾಡಕ್ಕೆ ನಾನು MATLAB ಅಲ್ಲಿ ಈ 3 ಲೈನ್ ಯೂಸ್ ಮಾಡಿದ್ದೀನಿ. ನೀವು ಇದರ ಡಾಟೆಡ್ ಲೈನ್ ಎಷ್ಟು ದೂರ ಬೇಕು ಅಂತ ಕೇಳುತ್ತೆ. ಕಂಪ್ಯೂಟರ್ ಕೊಟ್ಟಷ್ಟು ಮಾಡುತ್ತೆ. 110 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ n is equal to 0 to 9 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. n ಅಂತ ಹೇಳಿದ್ರೆ ಫಸ್ಟ್ I ಅಂತ ಜನರೇಟ್ ಮಾಡ್ತದೆ. ವಾಟ್ ಈಸ್ I? I is an impulse signal I have taken. Impulse ಅಂದ್ರೆ ಏನು ಸಿಗ್ನಲ್ಸ್ ಕ್ಲಾಸ್ ಅಲ್ಲಿ? it is 1 and 0 and 0 otherwise. ಕರೆಕ್ಟಾ? impulse means it should be 1 at n is equal to 0, 0 otherwise, that is done by 1 comma zeros of 1 comma 9. ಅರ್ಥ ಆಗ್ತಿದೆಯಾ? ಪಕ್ಕ? ಆವಾಗ IR ನಾನು ಇಟ್ಕೊಂಡಿರೋದು impulse response. Impulse response is equal to filter of P comma A comma I. Filter is a built-in command in MATLAB which does this process of applying inverse Z transform, this calculation or convolution formula y is equal to x of n convolved with h of n. ಈ ನಾಲ್ಕು ಲೈನ್ ಅರ್ಥ ಆಗಿದೆ, ಟಾಪಿಕ್ ಮುಗಿತು. ಓಕೆನಾ? ಅರ್ಥ ಆಯ್ತಾ? ಇದು ರನ್ ಆಗಿದ ತಕ್ಷಣ ಆನ್ಸರು ಇದು ಬಂದಿರಬೇಕು. ಚೆಕ್ ಮಾಡ್ಕೊಂಡ್ಬಿಡು. ದೆನ್ n is equal to 10 ಅಂತ ಕೊಟ್ಟಿರ್ತೀನಿ, ಮೇಲೆ 8 ಅಂತ ಕೊಟ್ಟಿದ್ದಾರೆ. ಸರಿನಾ? ಸಾಲ್ವ್ ಮಾಡಿದ್ರೆ ಈ ಆನ್ಸರ್ ನೋಡು 3 what is 3 by 2 1 by 5. 4 and so on ಅಂತ ಕೊಟ್ಟಿದೆ. ಅಲ್ಲಿಗೆ ಮತ್ತೆ ಪೋರ್ಷನ್ ಯಾರಾಯ್ತು? ಇಂಪಲ್ಸ್ ರೆಸ್ಪಾನ್ಸ್ ಕ್ಯಾಲ್ಕುಲೇಟ್ ಆಯ್ತು. ನೆಕ್ಸ್ಟ್ ಮತ್ತೆ ಪ್ರೋಗ್ರಾಮ್ ಹೋದ್ರೆ ಬರೀ ಇಂಪಲ್ಸ್ ರೆಸ್ಪಾನ್ಸ್ ಮಾಡಿದ್ರೆ ಸಾಕಾದಾಗ ಸ್ಟೆಪ್ ರೆಸ್ಪಾನ್ಸ್ ಮಾಡಿ ಅಂತ ಆಯ್ತು. ಸೊ ತುಂಬಾ ಸಲ ಬ್ಯಾಡ್ ಮಾಡಿದ್ರೆ ಸ್ಟೆಪ್ ರೆಸ್ಪಾನ್ಸ್ ಮೀನ್ಸ್ ರೆಸ್ಪಾನ್ಸ್ ಆಫ್ API ಸಿಸ್ಟಮ್ ಫರ್ ಸ್ಟೆಪ್ ಇನ್ಪುಟ್. ಅರ್ಥ ಇದೆಯಾ? ಸ್ಟೆಪ್ ಇನ್ಪುಟ್ ಅಂದ್ರೆ ಏನು ತಗೋಬೇಕು? x of n is equal to u of n. Output of API system y of n is equal to x of n convolved with h of n ಮಾಡಬೇಕು. ತುಂಬಾ ಕಷ್ಟ. ಅಪ್ಲೈ z ಟ್ರಾನ್ಸ್ಫಾರ್ಮ್. y of z is equal to x of z into h of n ಮಾಡಬೇಕು. x of z ಏನಿದು ಅಂತ ಕೇಳಿದ್ರೆ x of n ಏನು ಕೊಟ್ಟಿದ್ದೀನಿ? u of n. u of n ಗೆ z ಟ್ರಾನ್ಸ್ಫಾರ್ಮ್ ತಗೊಂಡ್ರೆ x of z is equal to z by z minus 1 ಅಂತ ಬರುತ್ತೆ. Therefore y of z is equal to z by z minus 1 multiplied with h of z is equal to 3z by z minus half. Fixed product of term, convert it to sum of terms using partial fraction. Take inverse z transform. You get the next answer. ಇಷ್ಟು ಕೆಲಸ ನಾನು ಮಾಡೋ ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ಪ್ರೋಗ್ರಾಮ್ ಅಲ್ಲಿ ಎರಡು ಜನ ಕಲಿಸ್ಬಿಟ್ಟಿದ್ದೀನಿ. s is equal to ones of 1 comma n. ones ಅಂದ್ರೆ 1 1 1 1 ಅಂತ ಬರುತ್ತೆ. ಆ 1 1 1 is nothing but u of n. filter of b comma a comma s. s ಅಂದ್ರೆ ನಾನು ಸ್ಟೆಪ್ ಇನ್ಪುಟ್ ಅನ್ನಕ್ಕೆ s ಅಂತ ಇಂಗ್ಲಿಷ್ ಕೊಟ್ಟಿದ್ದೀನಿ. ಸ್ಟೆಪ್ ಇನ್ಪುಟ್ s ಇದೆ. filter of b comma a comma ಇದ್ರೆ ಈ ಕೆಲಸ ಮಾಡುತ್ತೆ. y of n is equal to x of n convolved with h of n where your x of n is u of n. ಇಷ್ಟೆಲ್ಲ ಮಾಡಿ ಮಾಡ್ಕೊಳ್ತೀರಲ್ಲ ನೀವೇ, ಕಳಿಸ್ಕೊಡ್ತೀನಿ ಆನ್ಸರ್ನ. ಈಗ ಆನ್ಸರ್ ಬರ್ತದೆ. ಲಾಸ್ಟ್ ಒನ್ ಅಲ್ಲೇ ಇದೆ. ಇನ್ಪುಟ್ ಇಸ್ SS. ಕಾಸ್ ಸಿಗ್ನಲ್ ಕೊಟ್ಟಿದ್ದೀನಿ. ಇದನ್ನ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅಂತ ಕರೀಬೇಕು. ಕಾಸ್ ವೇವ್ ಅಥವಾ ಸೈನ್ ವೇವ್ ಕೊಡಬೇಕು. ಕೊಟ್ಟು ಸಾಲ್ವ್ ಮಾಡಬೇಕು. ಸೇಮ್ ಇಂಗ್ಲಿಷ್, ಏನು ಚೇಂಜ್
ಇದು ಮೂರು ಕೇಸ್ ಡಿಪೆಂಡ್ ಆಗಿದೆ. ಇಂಪಲ್ಸ್ ರೆಸ್ಪಾನ್ಸ್, ಸ್ಟೆಪ್ ರೆಸ್ಪಾನ್ಸ್, ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಕೆಲವು ಟೀಚರ್ಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಅನ್ನ ಸ್ಟಡಿ ಸ್ಟೇಟ್ ರೆಸ್ಪಾನ್ಸ್ ಅಂತ ಕರೀತಾರೆ. ಅದಕ್ಕೆ ಸ್ಟಡಿ ಸ್ಟೇಟ್ ಅಂದ್ಬಿಟ್ಟು SS ಕೊಟ್ಟಿದ್ದೀವಿ. ಅದು ಸ್ಟೆಪ್ಗೆ S ಕೊಟ್ಟಿದ್ದೀನಿ ಅನ್ಸುತ್ತೆ. ಇಂಪಲ್ಸ್ಗೆ IR ಅಂತ ಕೊಟ್ಟಿದ್ದೀನಿ. ಮೋಸ್ಟ್ಲಿ SR ಅಂತ ಕೊಟ್ಟಿದ್ದೆ ಇಲ್ಲಿ ಬಿಟ್ಟು. SR, SSR ಏನು ಮಾಡಿದ್ದೆ ಕಾನ್ಸೆಪ್ಟ್ ಅರ್ಥ ಆಯ್ತಾ ಹೋಗ್ಲಿ? ಚೆನ್ನಾಗಿದೆ ಅಲ್ವಾ? ಸೊ ವೆನ್ಎವರ್ ಯು ಗೆಟ್ ಸಮ್ ಆಕ್ಚುಲಿ ನೀವು ರೆಗ್ಯುಲರ್ ಆಗಿದ್ರೆ ಇದು ಫಸ್ಟ್ ಆರ್ಡರ್ ಈಕ್ವೇಷನ್, ಸೆಕೆಂಡ್ ಆರ್ಡರ್ ಈಕ್ವೇಷನ್ ಕೊಟ್ಟು ಆನ್ಸರ್ ಮಾಡ್ತಿದ್ವಿ. ಎಕ್ಸಾಂಪಲ್ ಈ ಪ್ರೋಗ್ರಾಮ್ ಬಂತು ಅಂದ್ರೆ ಇದನ್ನ ಮಾತಾಡ್ಕೊಂಡು ಓಡಿಸ್ತಾ ಇರ್ತೀವಿ, ಏನು ಮಾಡ್ಕೊಂಡು ಈ ಪ್ರೋಗ್ರಾಮ್ 2 ಸಲ ರಿಪೀಟ್ ಆಗುತ್ತೆ. ಪಾರ್ಟ್ ಎ ಒಂದ್ಸಲ, ಪಾರ್ಟ್ ಬಿ ಒಂದ್ಸಲ. ನೆಕ್ಸ್ಟ್ ಆನ್ಸರ್ಸ್ ಎಲ್ಲ ಪ್ಲಾಟ್ ಮಾಡಿದ್ದೀವಿ, ಡಯಾಗ್ರಾಮ್ ಅಲ್ಲಿ ಪ್ಲಾಟ್ ಮಾಡಿದ್ದೀವಿ, ಚೆನ್ನಾಗಿದೆ. ನೆಕ್ಸ್ಟ್ ಡಿಜಿಟಲ್ ಕಟ್ವರ್ಕ್ ಲೋ ಪಾಸ್ ಫಿಲ್ಟರ್. ಇದು ಮತ್ತೆ ಅಲ್ಲಿ ಕ್ಲಾಸಲ್ಲಿ ಟೈಪ್ ಮಾಡಿದ್ರೆ ಒಂದು 2 ಮಿನಿಟ್ಸ್ ಅಲ್ಲಿ ಸುಮ್ಮನೆ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಯಾವುದೇ ಫಿಲ್ಟರ್ ಬೇಕಾದ್ರೆ KP/KS ಬೇಕು, ಒಮೆಗಾ ಪಿ ಒಮೆಗಾ ಎಸ್ ಬೇಕು. KP/KS ನ K1 K2 ಅಂತ ಬರ್ಕೊಟ್ಟಿದ್ದೀವಿ. ಒಮೆಗಾ ಪಿ ಒಮೆಗಾ ಎಸ್ ಡೈರೆಕ್ಟ್ ಆಗಿ ತಗೋಬಾರ್ದು, ಅದಕ್ಕೆ F1 F2 ಕೇಳಬೇಕು. ಫ್ರೀಕ್ವೆನ್ಸೀಸ್ ಇನ್ ಹರ್ಟ್ಸ್ F1 and F2. ಈಗ F1 F2 ನ ಕನ್ವರ್ಟ್ ಮಾಡ್ಕೋಬೇಕು ಡಿಜಿಟಲ್ಗೆ. ಅದಕ್ಕೆ ನಾವು ಅದನ್ನ ಓದಿದ್ವಿ. ಡಿಜಿಟಲ್ ಒಮೆಗಾ ಇಸ್ ಈಕ್ವಲ್ ಟು ಅನಲಾಗ್ ಒಮೆಗಾ ಇಂಟು ಟಿ. ನೆನಪ ಇದೆಯಾ? ಡಿಜಿಟಲ್ ಒಮೆಗಾ ಇಸ್ ಈಕ್ವಲ್ ಟು ಅನಲಾಗ್ ಒಮೆಗಾ ಇಂಟು ಟಿ. ಇದೇ ಇದು ಡಿಜಿಟಲ್ ಒಮೆಗಾ ಇಸ್ ಈಕ್ವಲ್ ಟು ಅನಲಾಗ್ ಒಮೆಗಾ ಇಂಟು ಟಿ. ಟಿ ಒಂದು ಬರೆಯುವ ಫಾರ್ಮುಲಾ ಅದೇ ಅನಲಾಗ್ ಒಮೆಗಾ ಫಾರ್ಮುಲಾ ಏನು? 2π. ಇಲ್ಲಿಗೆ ಡೇಟಾ ರೆಡಿ ಆಯಿತು. ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ತೋರಿದ್ರಿ. ಏನದು? ರಾಪಿಂಗ್. ಅದನ್ನ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇವೆರಡು ಪ್ರೀ ವಾರ್ಪಿಂಗ್. ಸರಿ ಇದೆಯಾ? ಪ್ರೀ ವಾರ್ಪ್ ಆದ್ಮೇಲೆ ಇಲ್ಲಿಗೆ ಡೇಟಾ ರೆಡಿ ಆಗುತ್ತೆ. ಬಟ್ ಆರ್ಡರ್ ಇಸ್ ಎ ಬಿಲ್ಟ್ ಇನ್ ಫಂಕ್ಷನ್ ಟು ಕ್ಯಾಲ್ಕುಲೇಟ್ ಆರ್ಡರ್ ಅಂಡ್ ಕಟ್ ಆಫ್ ಫ್ರೀಕ್ವೆನ್ಸಿ. ಬಟನ್ ಇಸ್ ಎ built in command to find the transfer function h of s. Bilinear is a transfer built-in function which converts or transforms h of s to h of z. Freq is a built-in command which plots frequency response, which has two diagrams, magnitude plot and phase. ಆಮೇಲೆ ಅದೆಲ್ಲ ಸೇಮ್ ನಮ್ಮ ಕ್ಲಾಸಲ್ಲಿ ಏನು ಪ್ರಾಬ್ಲಮ್ ಮಾಡಿದ್ವೋ ಅದೇ ಪ್ರಾಬ್ಲಮ್ ಬರ್ಸಿದ್ದೀವಿ. ಆನ್ಸರ್ಸ್ ನೀಟಾಗಿ ನೋಟ್ಸ್ ಇರೋಂಗೆ ಮ್ಯಾಚಿಂಗ್ ಆಗುತ್ತೆ. ಸೊ ಅದನ್ನೇ ಬರೆದ್ಬಿಟ್ಟು ಬಟರ್ ವರ್ಕ್ ಫಿಲ್ಟರು ಸ್ಮೂತ್ ಆಗಿದೆ ನೋಡಿ. ಈಗ ಪಾಸ್ ಬ್ಯಾಂಡ್ ತೋರಿಸ್ಬಿಟ್ರೆ ಮುಗಿದು ಇನ್ನೇನು ಜಾಸ್ತಿ ಇಲ್ಲ. ಇದಕ್ಕೆಲ್ಲ ನೀವು ಆನ್ಸರ್ಸ್ನ ತೋರಿಸ್ಬೇಕು. ಕಟ್ ಆಫ್ ಫ್ರೀಕ್ವೆನ್ಸಿ, ಪೋಲ್ಸು, H of S ಎಲ್ಲ ಕಂಪೇರ್ ಮಾಡ್ಕೋಬೋದು. ನಿಮ್ಗೆ ಯಾರಾದರೂ ಡೌಟ್ ಬಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬಂದಿದ್ದೀರಲ್ವಾ, ದೇ ಆರ್ ದ ಕಾನ್ಸ್ಟೆಂಟ್ಸ್ ಆಫ್ H of Z. ಅದಕ್ಕೆ ಮುಂಚೆ A, B ಅಂತಿದೆ. ದೇ ಆರ್ ದ ಕಾನ್ಸ್ಟೆಂಟ್ಸ್ ಆಫ್ H of S. H of S ನೋಡಿದ್ರಲ್ಲ, ನ್ಯೂಮರೇಟರ್ ಪಾಲಿನಾಮಿಯಲ್ ಇರುತ್ತೆ, ಡಿನಾಮಿನೇಟರ್ ಪಾಲಿನಾಮಿಯಲ್ ಇರುತ್ತೆ. ಅವ್ರದ್ದು ಕೋಎಫಿಷಿಯಂಟ್ಸ್ ತಗೊಂಡಿದ್ದೀರಿ. ಓದಬೇಕು ಅಂದರೆ ಇದು ನೋಡ್ಕೊಂಡು ಓದ್ಬಿಡ್ತೀವಿ. ನೋಡ್ರ H of S is equal to 4.2 divided by S square plus 2.9 plus 4.2. ಇವರಿಬ್ರು ನೋಡ್ಕೊಂಡು ಹೋದ್ರು ಅಂದರೆ H of Z is equal to 0.3 plus 0.6 z power minus 1 plus 0.3 z power minus 2 divided by 1 plus 0.03 z power minus 1 plus 0.17 z power minus 2. ಹಿಂಗೆ ಓದಬೇಕು ಎಕ್ಸಾಮ್ ಅಲ್ಲಿ. ಇದು H of Z, ಇದು H of S, ಆರ್ಡರ್ ಇಸ್ 2, ಕಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಆಲ್ಸೋ. ಮತ್ತೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಡನ್. ಗಿವ್ ಮಿ ದ ಫುಲ್ ಮಾರ್ಕ್ಸ್. ಆ ಲೆವೆಲ್ ಇರಬೇಕು ಕಾನ್ಫಿಡೆನ್ಸ್ ಪಕ್ಕ. I think this completes part A. ಇದು ಪಾರ್ಟ್ ಬಿ. ಪಾರ್ಟ್ ಬಿ ಏನು ಮಾಡಿದ್ರೆ ನಾನೇನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ. ಲೀನಿಯರ್ ಕನ್ಕ್ಲೂಷನ್ ಸಣ್ಣ ನೋಡ್ಕೊಂಡಿದ್ದೆ ಸಿ ಪ್ರೋಗ್ರಾಮಿಂಗ್ ಅನ್ನ. ನೀವೇ ಡಿಬಗ್ ಮಾಡಿ ತುಂಬ ಸ್ಟ್ರಾಂಗ್ ಇದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ, ನಾನು ಅದರಲ್ಲೂ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಈ ಎಕ್ಸಿಕ್ಯೂಷನ್ ಮಾಡಿಸಲ್ವಲ್ಲ ಹೆವಿ ಆಗುತ್ತೆ ನಮಗೂ, ಅದರಲ್ಲಿ ಸ್ಯಾಚುರೇಟೆಡ್. ಈ ಪ್ರೋಗ್ರಾಮನ್ನು ಓದ್ಕೊಂಡು ಬಂದಿರಿ, ಟೆಸ್ಟ್ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ಸರ್ಕ್ಯುಲರ್ ಕನ್ಕ್ಲೂಷನ್ ಓದ್ಕೊಂಡ್ಬಿಡಿ, ಟೆಸ್ಟ್ ಇದೆ. DFT ಓದ್ಕೊಂಡ್ಬಿಡಿ, ಟೆಸ್ಟ್ ಇದೆ. ಇದು ಹೇಳ್ಕೊಡ್ಲೇಬೇಕು. ದಿಸ್ ಪ್ರೋಗ್ರಾಮ್ ಇಸ್ ಈಕ್ವಲ್ ಟು ದಿಸ್. ಮ್ಯಾಟ್ ಲೆವೆಲ್ ಅಂತ ಕಾಣಿಸ್ತಲ್ವಾ, ಸಿ ಲಿಂಕ್ ಕಾಣಿಸುತ್ತೆ. ಇದೇ ಪ್ರಾಬ್ಲಮ್ ಇದಕ್ಕೆ ಫಿಟ್ ಆಗುತ್ತೆ ನೋಡಿ. ನಾನು ಅದಕ್ಕೆ ಒಂದೇ ಪ್ರಾಬ್ಲಮ್ ಇಬ್ಬರು ಹೇಳ್ಕೊಡ್ತಿದ್ದೆ. ಇದೇ ಪ್ರಾಬ್ಲಮ್ ಮ್ಯಾಚ್ ಆಯ್ತಿದ್ರು. ಹಾಗಾದ್ರೆ ಇದನ್ನ ಹೆಂಗ್ ಸರ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಇದೇ ಈಕ್ವೇಷನ್
y of n is equal to a naught into x of n plus a1 into x of n minus 1 plus a2 into x of n minus 2 minus b1 into y of ಈ ಲೈನ್ ಕರ್ಸರ್ ಇತ್ತು ಎಲ್ಲರೂ ಲೈನ್ ನೋಡಿ y of 0 ಲೈನ್ ಇಲ್ಲ ಹೈಲೈಟ್ ಮಾಡಬಹುದು ಬ್ಲೂ ಗ್ರೀನ್ ಕಲರ್ ದೊಡ್ಡದಾಗಿ ಮಾಡಿ ಕಾಣಿಸುತ್ತಾರೆ ನಿಮಗೂ ಅದನ್ನು ಓದೋ ಯಾರಾದರೂ ಕೇಳಿದ್ರೆ ಡೋಂಟ್ ರೀಡ್ ದಟ್ ಆಸ್ y of 0 is equal to a0 x of 0 ಓದಬೇಡಿ DSP ಕ್ಲಾಸಲ್ಲಿ ಓದಿ ಅಂದ್ರೆ that should be read as ಚೆಕ್ ಮಾಡ ಕರೆಕ್ಟ್ ಆಗಿ ಹೇಳ್ಸ್ಕೊಳ್ಳಿ ಅದನ್ನ ರಿಪೀಟ್ ಮಾಡಿಸ್ತೀನಿ that is y of n is equal to a0 into x of n plus a1 into x of n minus 1 plus a2 into x of n minus 2 minus b1 into y of n minus 1 minus b2 into y of n minus 2 ಇದರ ತರ ಸೆಕೆಂಡ್ ಆರ್ಡರ್ ಈಕ್ವೇಷನ್ ನಿಮ್ ಇಷ್ಟ ಬಂದಂಗೆ ಈ ಕೋಎಫಿಷಿಯಂಟ್ಸ್ ಅಡ್ಜಸ್ಟ್ ಮಾಡು ಡಿಕೋಡ್ ರನ್ ಮಾಡಿ so we have implemented linear constant coefficient difference equation there same problem same answer same ಅರ್ಥ ಆಗ್ತಿದೆಯಾ ಅದಷ್ಟು ಬಂದೇ ಬರುತ್ತೆ ಅದರ ನೋಡಿ ಡಿವೈಡ್ ಮಾಡಬೇಕಾಗುತ್ತೆ ಡಿಬಗ್ ಮಾಡ್ತೀರಾ ನೋಡಿ ಇದನ್ನ ನನಗೆ ಈ ಒಂದು ಲೈನ್ ತುಂಬಾ ಇಷ್ಟ ಸಗದಾಗಿದೆ ಸಿ ಪ್ರೋಗ್ರಾಮ್ ಇದನ್ನೇ ಯಾವತ್ತಾದ್ರೂ ಅಟ್ಟಿ ಶುರು ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಯಾರಾದ್ರೂ ಇಂಟರ್ವಲ್ ಕೇಳಿದ್ರೆ ಒಳ್ಳೆ ಸ್ಟೇಟ್ಮೆಂಟ್ ಜೀವನ ಪೂರ್ತಿ ಎನಿಥಿಂಗ್ ಇನ್ ವರ್ಲ್ಡ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ LCCDE ಈಕ್ವೇಷನ್ ಏನಂದ್ರೆ ಅವರು ದಟ್ ಇಸ್ ಆಲ್ಸೋ ಕರೆಕ್ಟ್ ಇದು ಕೂಡ ಸಮ್ ಆಫ್ ಪ್ರಾಡಕ್ಟ್ಸ್ ಅವರೇ ತಪ್ಪಲಿಲ್ಲ ನೋಡಿ ಇದು ಪ್ರಾಡಕ್ಟ್ ಇದು ಪ್ರಾಡಕ್ಟ್ ಅವರೆಲ್ಲೋದ್ರೆ ಬಿಡಲ್ಲ ನಾವೆಲ್ಲೋದ್ರೆ ಬಿಡಲ್ಲ ಸೊ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದು ಫಸ್ಟ್ ಎನಿಥಿಂಗ್ ಇನ್ ದ ವರ್ಲ್ಡ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ LCCDE equation correct you give me on LCCDE equation of first order or second order and write a C code then ಮರಿಲೇಬೇಡಿ ಜ್ಞಾಪಕ ಇಟ್ಕೊಬೇಡಿ ಇದಕ್ಕೆ ಅಡ್ಜಸ್ಟ್ ಮಾಡಕ್ಕೆ ಇದ್ರೊಳಗೆ ಜ್ಞಾಪಕ ಇಟ್ಕೊಬೇಡಿ ನಾವು ಸಿಗ್ನಲ್ಸ್ ಅಲ್ಲಿ ಓದಿದ್ವಿ DSP ಅಲ್ಲಿ ಓದಿದ್ವಿ ಅದಕ್ಕೆ ಸಿ ಪ್ರೋಗ್ರಾಮ್ ಅಲ್ಲಿ ಬರೆದ್ವಿ ಇದೇ ಆನ್ಸರ್ ಬರುತ್ತೆ ಅಂತ ಫೈನಲ್ ಆನ್ಸರ್ ಬರುತ್ತಲ್ಲ 3/2 3/4 ಅಲ್ಲೂ ಅದೇ ಬರುತ್ತೆ ಸಿ ಕಂಪನಿ ಅಟ್ಲೀಸ್ಟ್ ಇದನ್ನಾದ್ರೂ ಒಂದು ಸ್ವಲ್ಪ ನೆನಪಿಟ್ಕೊಂಡಿರಿ ಲೈಫ್ ಟೈಮ್ ಥರ ಒಂಥರ ಇದೊಂದು ಕೊಡಿ ಸಾಕು ಬರ್ಕೊಳ್ತೀವಿ ನಾನೇ ತುಂಬ ಚಿಕ್ಕದಾಗಿರ್ಬೋದು ಹತ್ತೈನ ಯಾರಾದರೂ ನೀವೇ ಡಿಬಗ್ ಮಾಡ್ತೀರಾ ನಾನು ಎಕ್ಸಾಮ್ ಮುಂಚೆ ಹೇಳ್ಕೊಡ್ತೀನಿ ಈಗ ಎಕ್ಸಾಮ್ ಆದಮೇಲೆ ಇನ್ನೊಂದ್ಸಲ ಅದರ ಮೀಟ್ ಮಾಡೋಣ ಬಿಫೋರ್ ಅವರ್ ನನಗೆ ಅಷ್ಟೊಂದು ಎಲ್ಲ ಗೊತ್ತಿರುತ್ತೆ ಇಬ್ಬರು ಇಂಟರ್ನಲ್ ಬರ್ತಾರಾ ಇಂಟರ್ನಲ್ಲು ಎಕ್ಸ್ಟರ್ನಲ್ಲ ನಾನು ಬರ್ತೀನೋ ಬರಲ್ವಾ ಅದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಅದು ಆ ಲೆವೆಲ್ ಪ್ರಿಪೇರ್ ಮಾಡಿಸ್ತೀನಿ ಎಕ್ಸಾಮ್ ಆದಮೇಲೆ ಒಂದಿನ ಕುತ್ಕೊಳ್ಳೋಣ ಅವತ್ತದೆಲ್ಲ ಲೈಫ್ ಟು ಲೈಫ್ ಹೇಳ್ಕೊಡ್ತೀನಿ ಇದನ್ನ ಯಾರು ಡಿಬಗ್ ಮಾಡಿದ್ರೆ ಒಂದು ಕ್ಲೂ ಎಕ್ಸ್ ಆಫ್ ಎನ್ ಇವಾಗ ಇರೋದು ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಎಕ್ಸ್ ಆಫ್ ಎನ್ ಮೈನಸ್ 1 ನಿಜ ಅಲ್ವಾ ಎಕ್ಸ್ ಆಫ್ ಎನ್ ಮೈನಸ್ 1 ಇದ್ದಿದ್ದು ಅದೇನಾಗಿರುತ್ತೆ ಆ ಕೆಲಸ ಇದು ಮಾಡುತ್ತೆ ಪ್ರೆಸೆಂಟ್ ಎನ್ ಮೈನಸ್ 1 ವಿಲ್ ಬಿಕಮ್ ನೆಕ್ಸ್ಟ್ ಎನ್ ಮೈನಸ್ 2 ಆ ಲಾಜಿಕ್ಗೆ ಈ ಕೋಡ್ ಬದಲಿಗೆ ಚೇಂಜ್ ಆಗ್ತಾ ಹೋಗುತ್ತೆ ಅಂತ 4 ಪ್ರೋಗ್ರಾಮು ಇನ್ನೊಂದಿದೆ ಇದು ನಾಟ್ ಎ ರೈಟ್ ಟೈಮ್ ಹೋಗಿ ಆ ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಡ್ತೀನಿ ಇದು FIR ಫಿಲ್ಟರ್ ಅಂತ ಆ್ಯಕ್ಚುಲಿ ಕೋಡ್ ಇಷ್ಟೇ ನಿಮ್ಮ ಫ್ರೆಂಡ್ ಹೇಳಿದಂಗೆ ಸಮ್ ಆಫ್ ಪ್ರಾಡಕ್ಟ್ಸ್ summation bk into x of n minus k we have implemented FIR filter in this slide ಇದು ಮುಂಚೆ ಇದೆ ಅಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ all these answers are copied from MATLAB ಇದನ್ನ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಆ ಟೈಮಲ್ಲಿ ಹೇಳ್ಕೊಡ್ತೀನಿ ಎಕ್ಸಾಮ್ ಟೈಮಲ್ಲಿ ಇದು ಬಿಟ್ಬಿಟ್ಟಿವಿ ಸಬ್ಜೆಕ್ಟ್ ನಾಳೆ ಟೆಸ್ಟ್ ಇಲ್ಲ 4 ಓದ್ಬಿಡ್ತೀರಾ ಸಿ ಪ್ರೋಗ್ರಾಮ್ ಡಿಸ್ಕೌಂಟ್ ಬೇಕಾ ಯಾವ್ದು ಬೇಕು ನಿಮ್ಮ ಚಾಯ್ಸ್ ನನ್ನ ಡೈರೆಕ್ಟ್ ಕ್ಲಾಸು ಡಿಸೈಡ್ ಮಾಡಿ ಆಯ್ತಾ